ಸಿರಿಗೆರೆಯ 20ನೇ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಅವರು ಮೊದಲೇನು ಸ್ವಾಮಿಗಳಾಗಬೇಕು ಅಂತ ಇರಲಿಲ್ಲ. ಮಠಕ್ಕೆ ಸ್ವಾಮಿಯಾಗಿ ಮಾಡೋದು ಏನಿದೆ, ನನಗೆ ಅರ್ಹತೆ ಇದೆಯಾ, ಕಾಶಿಗೆ ನನ್ನನ್ನು ಶಿಕ್ಷಣಕ್ಕೆ ಕಳಿಸಿದರೆ ಹೆಚ್ಚಿನ ಅಧ್ಯಯನ ಮಾಡಿ ಬೇಕಾದ್ರೆ ನಾನು ಸ್ವಾಮಿ ಆಗ್ತೇನೆ ಅಂತ ಹೇಳಿದರು. ರೇವಣ ಸಿದ್ದಯ್ಯ, ನೀನು ಹೆದರಬೇಡ, ನಿನಗೇನು ಬೇಕೋ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸ್ಕೊಡ್ತೀವಿ. ನೀನು ಓದೋದ್ರಲ್ಲಿ ಭಾಳ ಬುದ್ಧಿವಂತ ಇದೆಯಾ, ಚೆನ್ನಾಗಿ ಓದು. ಮಠದ ಪರಿಸ್ಥಿತಿ ಮತ್ತು ಶಿಷ್ಯರ ಆರ್ಥಿಕ ಸ್ಥಿತಿ ಹೇಳ್ಕೊಳ್ಳೋ ಮಟ್ಟಕ್ಕಿರಲಿಲ್ಲ. ಅಲ್ಲೂ ಕೂಡ ಒಂದು ಹೊತ್ತಿನ ಊಟಕ್ಕೆ ತೊಂದರೆ ಇತ್ತು. ಗುರುಶಾಂತರಾಜ ದೇಶಿಕೇಂದ್ರ ಸ್ವಾಮೀಜಿಯವರು ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಅಲ್ಲಿ ಕುತಂತ್ರಿಗಳೆಲ್ಲ ಸೇರಿಕೊಂಡು ಮಜ್ಜಿಗೆಯಲ್ಲಿ ವಿಷ ಹಾಕಿ ಇವ್ರಿಗೆ ಕೊಟ್ಟಿದ್ದಾರೆ. ಅಲ್ಲೇ ಅವರ ಪ್ರಾಣ ಹೋಯಿತು. ಅಲ್ಲ, ಯಾವುದಾದ್ರೂ ದೇವರು ರಕ್ತ ಮಾಂಸ ಬಯಸುತ್ತಾ? ರಕ್ತ ಮಾಂಸ ಬಯಸೋದು ದೇವ್ರು ಹೆಂಗಾಗುತ್ತೆ? ವ್ಯವಸಾಯ ಮಾಡುವಂಥ ಜನ, ಅವ್ರಿಗೆ ಒಬ್ಬ ಮಗ ಮೂಕ. ಆ ಮೂಕ ಓಡಿ ಬಂದು ಇವ್ರ ಹತ್ರ ನಿಂತ್ಕೊಳ್ತಾನೆ. ಯಾಕೋ ಅವನಿಗೆ ನಮ್ಮ ಹತ್ರ ಬರಬೇಕು ಅಂತ ಇಷ್ಟ ಇದೆ, ನೀವು ಒಪ್ಪಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಮಗು ನಮ್ಮ ಜೊತೆ ಬರ್ತೀಯನಪ್ಪ? ಹ್ಞೂ ಅಂದ್ಬಿಡುತ್ತೆ, ಮಾತಾಡ್ಬಿಡುತ್ತೆ. ಸಿದ್ಧಿ ಪುರುಷರು ಎಷ್ಟೋ ಸಂದರ್ಭದಲ್ಲಿ ಮೂಕರಾಗೇ ಇರ್ತಾರೆ. ಅವ್ರಿಗೆ ಮಾತು ಬರಲ್ಲ ಅಂತಲ್ಲ, ಮೌನವಾಗಿರ್ತಾರೆ, ಉದ್ದೇಶಪೂರ್ವಕವಾಗಿ ಮೌನವಾಗಿರ್ತಾರೆ. ಲಿಂಗಾಯತರ ಇತರ ಮನೆಗಳಿಗೆ ಹೋದಾಗ ಈ ಸಾದ್ರ ಜನರಿಗೆ ಪ್ರತ್ಯೇಕ ತಟ್ಟೆ ಕೊಡ್ತಿದ್ರಂತೆ. ಸಾದ್ರು ಮಾದ್ರು ಒಂದೇ ಅಂತ. ಅದನ್ನು ನಾವು ಖುಷಿಯಿಂದನೇ ಸ್ವೀಕಾರ ಮಾಡ್ತೇವೆ. ಬಸವಣ್ಣನ ಕಾಲಕ್ಕೂ ಬಹುಶಃ ಇವತ್ತು ಪರಿವರ್ತನೆ ಆದ ಲಿಂಗಾಯತರೆಲ್ಲನೂ ಶೂದ್ರ ಜನಾಂಗಕ್ಕೆ ಸೇರಿರ್ಬೋದು. ಬಸವಣ್ಣವರು ಮಾಡಿದ್ದೇನು ಅಂತಂದರೆ, ಯಾರು ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಅವ್ರಿಗೆ ವಿಶೇಷವಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು. ನಮ್ಮ ಮನೆತನ ಗೌಡಾಳ್ಕಿ ಮನೆತನ. ಮೂಲತಃ ನಾವು ಜಂಗಮರಲ್ಲ, ಜಂಗಮರೇ ಜಂಗಮರಾಗಬೇಕು ಅನ್ನೋವಂಥದ್ದು. ಆದರೆ ಸಿರಿಗೆರೆ ಮಠ ಅದಕ್ಕೆ ವಿಭಿನ್ನವಾಗಿದೆ. ಯಾರು ಬೇಕಾದರೂ ಜಂಗಮರಾಗು, ಅರಿವು ಆಚಾರ ಉಳ್ಳಂಥ ವ್ಯಕ್ತಿ ಯಾರಾದರೂ ಜಂಗಮರಾಗ್ಬೋದು ಅಂತ. ನಮ್ಮಲ್ಲಿ ಕಕ್ಸ ತೊಳೆಯೋದ್ರಿಂದ ಹಿಡಿದು ಪೂಜೆ ಮಾಡೋದ್ರವರೆಗೂ ಇದೆ ಕೆಲಸ. ಇದರಲ್ಲಿ ಯಾವ್ದು ಮಾಡ್ತೀಯ? ಯಾವ್ದು ಹೇಳಿದ್ರು ಮಾಡ್ತೀವಿ. ಹಂಗಾರೆ ಮೊದಲು ಕಕ್ಸ ತೊಳೆಯೋದು. ಎಲ್ಲರೂ ಪಾಸ್ ಆದ್ರೆ ಫೇಲ್ ಆಗಾರ ಯಾರು? ಫೇಲ್ ಆಗೋದೇ ಪಾಸ್ ಆಗಲಿಕ್ಕೆ. ನಿನಗೆಲ್ಲ ಕಣೋ, ನಮ್ಮ ಸಂಸ್ಥೆಗೆ ಗೌರವ ಬಂದಿದೆ, ಅದಕ್ಕೆ ಮಾಡ್ತಾಯಿದ್ದೀವಿ, ಮುಂದೆ ಏನಾಗಬೇಕು ಅಂತ ಇದೆಯಪ್ಪ ಅಂತ ಕೇಳಿದರು. ಏನು ಯೋಚನೆ ಮಾಡಿಲ್ಲ ಅಂತೀವಿ. ನೀನು ಸ್ವಾಮಿ ಆಗ್ಬೇಕಪ್ಪ ಅಂದರು. ಆಯಿತು ಅಂತ ಅಂತೀವಿ. ನಮ್ಮ ಗುರುಗಳು ಭಾಳ ಸಿಟ್ಟಿನವರು, ಶೀಘ್ರ ಕೋಪಿಗಳು ಅಂತ ಕರೀತಿದ್ರು ಅವ್ರನ್ನ. ಆದರೆ ಅಷ್ಟೇ ಶಾಂತ ಸ್ವರೂಪಿಗಳು. ತಾಯಿಯ ಹೃದಯ. ನೀವು ಯಾವುದೇ ಮಠಕ್ಕೆ ಸ್ವಾಮಿಗಳಾದರೂ ಕೂಡ ಆ ಮಠದಲ್ಲಿ ಇರಬಾರ್ದು. ಎಲ್ಲರೂ ಮೂಲ ಮಠದಲ್ಲೇ ಇರಬೇಕು. ಆದರೆ ಬುದ್ಧಿಗಿಂತ ಹೃದಯ ಭಾಳ ಮುಖ್ಯ. ಎಲ್ಲ ಅಣ್ಣತಮ್ಮಂದಿರನ್ನ ಮಠದಲ್ಲಿ ಇಟ್ಕೊಂಡು ಸಾಕೋವಂಥ ಸ್ವಾಮಿಗಳಿದ್ದಾರೆ. ಆಮೇಲೆ ಅಣ್ಣತಮ್ಮಂದಿರ ಹೆಂಡತಿಯರ ಜೊತೆಗೆ ಸರಸ ಆಡುವಂಥ ಸ್ವಾಮಿಗಳಿದ್ದಾರೆ. ವ್ಯಭಿಚಾರಕ್ಕೆ ಮಠಗಳಾಗಬೇಕಾ, ಮಠಗಳಲ್ಲಿ ತೊಟ್ಟಿಲು ಕಟ್ಟಬೇಕಾ? ಈ ಪ್ರಶ್ನೆಗೆ ನೀವು ಡಾಕ್ಟರ್ ಜಗದ್ಗುರುಗಳನ್ನ ಕೇಳೋದು ಹೆಚ್ಚು ಒಳ್ಳೆಯದು. ಅವರು ಮೂಲ ಗುರುಗಳು. ಅವರು ಏನೇನೋ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡಿರ್ಬೋದು ಮನಸ್ಸಿನಲ್ಲಿ, ಆದರೆ ನಾವು ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಳ್ಳೋಂಥವ್ರಲ್ಲ. ರತ್ತೋ ರಾಯನ ಮಗಳೇ ಅಂತ ಒಂದು ನಾಟಕ ಅದು. ಅದರಲ್ಲಿ ನಾವು ಕಾಮಾಕ್ಷಿ ಪಾತ್ರ ಮಾಡಿದ್ವಿ, ಹೆಣ್ಣು ಪಾತ್ರ ಮಾಡಿದ್ರಿ. ಆದರೆ ಮೀಸೆ ಬಳಸೋಕೆ ಇಷ್ಟ ಇಲ್ಲ, ಹೆಣ್ಣು ಪಾತ್ರ ಮಾಡಲೇಬೇಕು. ಆದರೆ ಅದರಲ್ಲಿ ಒಂದು ಮಾತು ಬರುತ್ತೆ, ನಿಜವಾದ ಗಂಡಸು ಅಂದರೆ ಇವಳೇ ಅಂತ. ಮತ್ತು ಅದರ ಆಧಾರದ ಮೇಲೆ ಮೀಸೆ ಇಟ್ಕೊಂಡೆ ನಾವು ಹೆಣ್ಣು ಪಾತ್ರ ಮಾಡಿದ್ವಿ. ಶಿಜಿಕೆ ಅಂತ ಒಬ್ಬ ಅಪರೂಪದ ವ್ಯಕ್ತಿ ಬಂದಿದ್ದರು. ಅವ್ರ ಮಾತುಗಳಿಂದ ನಾವು ಪ್ರಭಾವಿತರಾದವೋ ಅಥವಾ ನಮ್ಮ ಮಾತುಗಳಿಂದ ಅವರು ಪ್ರಭಾವಿತರಾದರೋ ಗೊತ್ತಿಲ್ಲ. ಈಗ ಆ ರಂಗಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷವೂ 20 ಜನ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡ್ತೀವಿ. ಆದರೆ ಸರ್ಕಾರದಿಂದ ಶಾಶ್ವತ ಅನುದಾನ ಅನ್ನೋಂಥದ್ದಿಲ್ಲ. ಸ್ಪಷ್ಟವಾಗಿ ಹೇಳಿದ್ವಿ, ಗಣಪತಿ ನಮ್ಮ ಸಂಸ್ಕೃತಿ ಅಲ್ಲ. ದುರ್ದೈವ ಅಂತಂದರೆ ಇವತ್ತು ನಮ್ಮ ಅನೇಕ ಲಿಂಗಾಯತ ಮಠಗಳಲ್ಲೇ ಹೋಮ ಹವನಗಳು ನಡೀತಾ ಇದ್ದಾವೆ. ನೀವು ಮಾಡಬೇಕಾಗಿದ್ದೇನು, ಆ ಗಣಪತಿಯನ್ನು ನಿರಾಕರಿಸಿ ಬಸವಣ್ಣ ನಮ್ಮ ಧರ್ಮಗುರು ಅಂತ ಹೇಳಿ ಮೊದಲು ಬಸವಣ್ಣನ ಗೌರವಿಸ್ರಿ. ಈ ಮಾಧ್ಯಮಗಳು ತುಂಬ ಒಳ್ಳೆಯ ಕೆಲಸನೂ ಮಾಡ್ತಾ ಇದ್ದಾವೆ, ಅಷ್ಟೇ ದುಷ್ಟ ಕಾರ್ಯಗಳಿಗೂ ಬೆಂಕಿ ಇಡೋವಂಥ ಕೆಲಸನೂ ಮಾಡ್ತಾ ಇದ್ದಾವೆ. ಬೆಳಗ್ಗೆ ಎದ್ದ ತಕ್ಷಣ ಜ್ಯೋತಿಷ್ಯ ಶುರುವಾಗುತ್ತೆ. ಅಂಥ ಜ್ಯೋತಿಷ್ಯ ಈ ಮಾಧ್ಯಮದಲ್ಲಿ ಎಂದೂ ಬರಬಾರ್ದು. ಒಂದು ಸುಂದರವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಬಸವಣ್ಣ, ಬುದ್ಧ, ಗಾಂಧಿ ಕಂಡಂಥ ಸಮಾಜ ಇವತ್ತು ಇಲ್ಲ. ಆತ್ಮೇರೆ ಶರಣಾರ್ಥಿ. ಇಂದು ನಾವು ಸಿರಿಗೆರೆಯ ಶಾಖಾ ಮಠ
ಸಾಣೆಹಳ್ಳಿಯಲ್ಲಿದ್ದೇವೆ. ಪರಮಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯರ ಹೆಸರು ಕೇಳದವರೇ ಇಲ್ಲ. ವಚನ ಸಾಹಿತ್ಯ, ಮತ್ತೆ ಕಲ್ಯಾಣ, ಶಿವಸಂಚಾರ ಹೀಗೆ ಹಲವು ಆಯಾಮಗಳ ಮೂಲಕ ನಾಡಿನಲ್ಲಿ ಬಸವ ಪ್ರಜ್ಞೆಯನ್ನು ಬಿತ್ತಿ ಬೆಳೆಸುತ್ತಿರುವ ಅದ್ಭುತ ವ್ಯಕ್ತಿತ್ವದ ಪರಮಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯರು ಬೆಳೆದು ಬಂದ ಬಗೆಯೇ ವಿಸ್ಮಯ. ತಮ್ಮ ಪೂಜ್ಯ ಗುರುಗಳಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಸಮಾಜವನ್ನು ಕಟ್ಟುವುದರ ಜೊತೆಗೆ ಬಸವ ತತ್ವಕ್ಕೆ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡ ಅಪರೂಪದ ಹಿರಿಯ ಪರಮಪೂಜ್ಯರು ವಚನವಾಹಿನಿಗಾಗಿ ತಮ್ಮ ಬದುಕಿನ ಅನೇಕ ಮಹತ್ವದ ಅನುಭವಗಳನ್ನು, ತಾವು ಸಾಗಿ ಬಂದ ದಾರಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಿಜವಾಗಲೂ ಇದೊಂದು ದಾಖಲಾರ ಗಳಿಗೆ ಅಂತ ನಾನು ಭಾವಿಸ್ತೇನೆ. ಪರಮಪೂಜ್ಯರನ್ನು ನಾನು ಅನಂತ ಶರಣುಗಳೊಂದಿಗೆ ಸ್ವಾಗತ ಮಾಡಿಕೊಳ್ತೇನೆ. ಶರಣಾರ್ಥಿ ಬುದ್ಧಿ. ಶುಭಾಶಯಗಳು. ಕರ್ನಾಟಕದಲ್ಲಿ ಮಠ ಪರಂಪರೆಗೆ ತನ್ನದೇ ಆದ ಘನತೆ ಇದೆ, ಹಿರಿಮೆ ಇದೆ. ಈ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಶೂದ್ರ ಸಮುದಾಯಕ್ಕೆ ಶಿಕ್ಷಣ ದೊರೆತಿದ್ದೇ ಮಠಗಳಿಂದ ಅನ್ನೋದು ಸತ್ಯ ಇಡೀ ನಾಡಿಗೆ ಗೊತ್ತಿದೆ. ದೇಶದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ಇವತ್ತು ಶೈಕ್ಷಣಿಕವಾಗಿ ಮುಂಚೂಣಿಯಲ್ಲಿ ಇರಲಿಕ್ಕೆ ಅನೇಕ ಮಠಗಳು ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತಾವೆ ಬುದ್ಧಿ. ಅದರಲ್ಲಿ ಸಿದ್ಧಗಂಗಾ ಮಠ, ಸುತ್ತೂರು ಮಠ, ಧಾರವಾಡದ ಮೃತ್ಯುಂಜಯ ಮಠ, ಹೀಗೆ ಮುರುಘಾ ಮಠ, ಹೀಗೆ ಅನೇಕ ಮಠಗಳು ವಿದ್ಯಾರ್ಥಿಗಳಿಗೆ ಮೂಲಭೂತ ಶಿಕ್ಷಣವನ್ನು ಕೊಡಲಿಕ್ಕೆ ನಂತರದ ದಿನಗಳಲ್ಲಿ ಅನೇಕ ಆ ಪರಂಪರೆಯೇ ಮುಂದುವರಿತು. ಒಕ್ಕಲಿಗ ಸಮುದಾಯದ ಮಠ ಕೂಡ ಈ ಸಾಲಿನಲ್ಲಿ ಸೇರ್ತದೆ. ಈ ಹಿನ್ನೆಲೆಯಲ್ಲಿ ತಾವು ಸನ್ಯಾಸವನ್ನು ಸ್ವೀಕರಿಸೋದಕ್ಕಿಂತಲೂ ಮುಂಚೆ ತಮ್ಮ ಗುರುಗಳಿಂದ ಹೇಗೆ, ಶಿವಕುಮಾರ ಸ್ವಾಮಿಗಳಿಂದ ಹೇಗೆ ಪ್ರಭಾವಿತರಾದ್ರಿ, ಮತ್ತು ಲಿಂಗಾಯತರಲ್ಲಿ ಈ ಸಾಧು ಲಿಂಗಾಯತ ಸಮುದಾಯ ಬಹಳ ವಿಚಿತ್ರವಾದ ಹಿನ್ನೆಲೆಯಿಂದ ಬಂದಿದೆ ಅಂತ, ಅಪರೂಪದ ಹಿನ್ನೆಲೆಯಿಂದ ಬಂದಿದೆ ಅಂತ ಹೇಳ್ತಾರೆ. ಸೊ ಈ ಪರಂಪರೆಯ ಹಿನ್ನೆಲೆಯನ್ನು ತಾವು ಹೇಗೆ ವ್ಯಾಖ್ಯಾನಿಸ್ಲಿಕ್ಕೆ ಬಯಸ್ತೀರಿ ಬುದ್ಧಿ? ನೀವು ಹೇಳಿದ ಹಾಗೆ ಕರ್ನಾಟಕದಲ್ಲಿ, ಅದರಲ್ಲೂ ಲಿಂಗಾಯತ ಮಠಪೀಠಗಳು ಶಿಕ್ಷಣ, ಕಲೆ, ಸಂಸ್ಕೃತಿ ಇವುಗಳಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದನ್ನು ಯಾರೂ ಕೂಡ ಮರೆಯೋ ಹಾಗಿಲ್ಲ. ಆ ನೆಲೆಯಲ್ಲಿ ನಾವು ಮತ್ತೆ ನೆನಪಿಸಿಕೊಳ್ಳುವಂಥದ್ದು ಸಿರಿಗೆರೆಯ 20ನೆಯ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು. ಅವರು ಮಠಕ್ಕೆ ಬಂದದ್ದೇ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಅವರು ಮೊದಲೇನು ಸ್ವಾಮಿಗಳಾಗಬೇಕು ಅಂತ ಇರಲಿಲ್ಲ. ಆದರೆ ಚಿಕ್ಕಮಗಳೂರು ಮತ್ತು ಆ ಭಾಗದಲ್ಲಿ ಸಿರಿಗೆರೆ ಮಠದ ಮತ್ತೊಂದು ಮಠ ಇತ್ತು, ಯಲಹಂಕ ಅಂತ ಹೇಳಿ. ಅದು ಮೂಲಪೀಠ ಅಂತ ಕರೀತಾ ಇದ್ರು ಹಿಂದೆ. ಆ ಪೀಠಕ್ಕೆ ಒಬ್ಬರು ಸ್ವಾಮಿಗಳು ಮಾಡಬೇಕು ಅಂತ ಹೇಳಿ ಆ ಭಾಗದ ಶಿಷ್ಯರು ಹುಡುಕೊಳ್ತಾ ಬಂದರು. ಕೊನೆಗೆ ಹೊಳಲ್ಕೆರೆ ತಾಲೂಕಿನ ಮುತ್ತುಗದೂರಿನಲ್ಲಿ, ಈಗೇನು ಶಿವಕುಮಾರ ಸ್ವಾಮಿಗಳು ಅಂತ ನಾವು ಹೇಳ್ತೇವಲ್ಲ, ಇವರ ಪೂರ್ವಾಶ್ರಮದ ಹೆಸರು ರೇವಣಸಿದ್ದಯ್ಯ ಅಂತ. ಇವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದರು. ಬಂದಾಗ ಅವ್ರು ಕೇಳಿದರು, ಮಠಕ್ಕೆ ಸ್ವಾಮಿಯಾಗಿ ಮಾಡೋದು ಏನಿದೆ, ನನಗೆ ಅರ್ಹತೆ ಇದೆಯಾ? ಒಂದು ವೇಳೆ ನೀವು ಮಠಕ್ಕೆ ಸ್ವಾಮಿಗಳನ್ನೇ ಮಾಡ್ಕೊಳ್ಳೋದಾದರೆ ನನಗೆ ಒಂದಿಷ್ಟು ಓದಬೇಕು ಅನ್ನೋಂಥ ಹಂಬಲ ಇದೆ. ಈಗ ನಾವು ಬರೀ 7ನೇ ಕ್ಲಾಸ್ ಓದಿದ್ದೀನಿ. ಕಾಶಿಗೆ ನನ್ನನ್ನು ಶಿಕ್ಷಣಕ್ಕೆ ಕಳಿಸಿದರೆ ಹೆಚ್ಚಿನ ಅಧ್ಯಯನ ಮಾಡಿ ಬೇಕಾದ್ರೆ ನಾನು ಸ್ವಾಮಿ ಆಗ್ತೇನೆ ಅಂತ ಹೇಳಿದರು. ಆ ಭಾಗದ ಶಿಷ್ಯರೆಲ್ಲರೂ ಒಪ್ಕೊಂಡ್ರು. ಅವ್ರನ್ನ ಕಾಶಿಗೆ ಕಳಿಸಿದರು. ಆದರೆ ಯಾರೂ ಹಣಕಾಸಿನ ಸೌಲಭ್ಯವನ್ನು ಒದಗಿಸಲೇ ಇಲ್ಲ. ಮಧ್ಯೆ ಬಿಟ್ಟು ಬರೋಕ್ಕಾಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಗೌರಿನಾಥ್ ಪಾಠಕ್ ಅಂತ ಹೇಳಿ ಇವರ ಅಧ್ಯಾಪಕರು, ಅವರು ರೇವಣಸಿದ್ದಯ್ಯ, ನೀನು ಹೆದರಬೇಡ, ನಿನಗೇನು ಬೇಕೋ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸ್ಕೊಡ್ತೀವಿ, ನೀನು ಓದೋದ್ರಲ್ಲಿ ಭಾಳ ಬುದ್ಧಿವಂತ ಇದೆಯಾ, ಚೆನ್ನಾಗಿ ಓದು. ಅವರು ಅಲ್ಲಿ ಬೇರೆ ಅಂಗಡಿಯಿಂದ ಇವ್ರಿಗೆ ಬೇಕಾದಂಥ ಪದಾರ್ಥಗಳನ್ನು, ಲೈಬ್ರರಿಯಿಂದ ಪುಸ್ತಕಗಳನ್ನು ಒದಗಿಸ್ತಾ
ಎಲ್ಲ ರೀತಿಯ ಆಶ್ರಯವನ್ನು ನೀಡ್ತಾ ಬಂದರು ಅಂತ ಗುರುಗಳು ಬರೀತಾರೆ. ಹ್ಞೂ ನಾವು ಕೂಡ ಕಾಶಿಯಲ್ಲಿರುವಂಥ ಗೌರಿನಾಥ್ ಪಾಠಕರನ್ನು ನೋಡಿದ್ದೇವೆ. ನಂತರ ಈ ಭಾಗದಿಂದ ಕೆಲವು ದುಡ್ಡು ಅವ್ರು ಸಂಗ್ರಹ ಮಾಡ್ಕೊಂಡು ಹೋದರು, ಅದು ತೀರಾ ನಗಣ್ಯ. ಆದರೆ ಅವರು ಶಾಸ್ತ್ರಿ ಪರೀಕ್ಷೆಯನ್ನು ಮುಗಿಸ್ಬೇಕು ಅಂತ ಇತ್ತು, ಆಚಾರ್ಯ ಪರೀಕ್ಷೆ ಮುಗಿಸ್ಬೇಕು ಅಂತ ಇತ್ತು ಸಂಸ್ಕೃತದಲ್ಲಿ. ಹಣಕಾಸಿನ ತೊಂದರೆಯಿಂದ ಸಾಧ್ಯ ಆಗಲಿಲ್ಲ. ಸ್ವಾಮಿಗಳಾದರೆ ಮುಂದೆ ಏನಾದರೂ ಮಾಡ್ಬೋದು ಅಂತ ಹೇಳಿ ಕೊನೆಗೆ ಅವರು 1933ರಲ್ಲಿ ಹ್ಞೂ ಯಲಹಂಕ ಮಠದ ಸ್ವಾಮಿಗಳಾದರು. ಮೊದಲು ಯಲಹಂಕ ಮಠ ಅಂತ, ಹಾಸನ ಜಿಲ್ಲೆ ಯಲಹಂಕ, ಬೇಲೂರು ತಾಲೂಕಿನಲ್ಲಿ. ಆವಾಗ ಮಠದ ಪರಿಸ್ಥಿತಿ ಮತ್ತು ಶಿಷ್ಯರ ಆರ್ಥಿಕ ಸ್ಥಿತಿ ಎರಡೂ ಕೂಡ ಹೇಳ್ಕೊಳ್ಳೋ ಮಟ್ಟಕ್ಕಿರಲಿಲ್ಲ. ಅಲ್ಲೂ ಕೂಡ ಒಂದು ಹೊತ್ತಿನ ಊಟಕ್ಕೆ ತೊಂದರೆ ಇತ್ತು. ಇವರು ತುಂಬ ಕಷ್ಟಪಟ್ಟು ಜನರನ್ನು ಸಂಘಟಿಸಿ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದರು. ಜನರನ್ನ ಜಾಗೃತಿಗೊಳಿಸುವಂಥ ಕಾರ್ಯದಲ್ಲಿ ಮುಂದಾದರು. 1938ರಲ್ಲಿ ಒಂದು ವಿಚಿತ್ರ ಸನ್ನಿವೇಶ ನಡೀತು. ಇವರನ್ನು ಕಾಶಿಗೆ ಕಳಿಸ್ಲಿಕ್ಕೆ ಪ್ರೇರಣೆ ಆದಂಥವರು ಸಿರಿಗೆರೆಯಲ್ಲಿದ್ದಂಥ 19ನೇ ತರಳಬಾಳು ಜಗದ್ಗುರು ಶ್ರೀ ಗುರುಶಾಂತರಾಜ ದೇಶಿಕೇಂದ್ರ ಸ್ವಾಮೀಜಿಯವರು. ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಆ ಸನ್ನಿವೇಶ ಭಾಳ ವಿಚಿತ್ರವಾಗಿದೆ. ಅವರು ಪ್ರತಿನಿತ್ಯ ಬಿಸಿಲಿನಲ್ಲಿ ಬಂದಾಗ ಮಠಕ್ಕೆ ಮಜ್ಜಿಗೆ ಕುಡಿಯುವಂಥ ಪ್ರವೃತ್ತಿ. ಹಾಗೆ ಒಂದು ಸಾರಿ ದಾವಣಗೆರೆಯಿಂದ ಬಂದಿದ್ದಾರೆ, ಮಜ್ಜಿಗೆ ಕುಡಿಬೇಕು ಅನಿಸಿದೆ. ಮಠದ ಮರಿಯನ್ನು ಕೇಳಿದ್ದಾರೆ, ಮಜ್ಜಿಗೆ ಕೊಡಪ್ಪ ಸ್ವಲ್ಪ ಅಂತ. ಆ ಸಂದರ್ಭದಲ್ಲಿ ಮರಿ ಇಲ್ಲ. ಅಲ್ಲಿ ಕುತಂತ್ರಿಗಳೆಲ್ಲ ಸೇರಿಕೊಂಡು ಮಜ್ಜಿಗೆಯಲ್ಲಿ ವಿಷ ಹಾಕಿ ಇವ್ರಿಗೆ ಕೊಟ್ಟಿದ್ದಾರೆ. ಅವರು ಮಜ್ಜಿಗೆ ಕುಡಿದು ಸ್ವಲ್ಪ ವಾಕ್ ಹೋಗ್ತಾ ಇದ್ದಾರೆ. ಅದು ಗಾಳಿಗೆ ಇನ್ನಷ್ಟು ವಿಷ ಆವರಿಸಿ ಅಲ್ಲೇ ಅವರ ಪ್ರಾಣ ಹೋಯಿತು. ಆದರೆ ಇವ್ರಿಗೆ ಕನಸು ಬಿದ್ದಿದೆ ಅಲ್ಲಿ ಯಲಹಂಕದಲ್ಲಿ. ಬೆಳಗಿನ ಜಾವ ಮಲ್ಕೊಂಡಿದ್ದು ಪ್ರಭಯ ಅಂತ ಅಲ್ಲಿಯ ಮಠದ ಮುಖ್ಯಸ್ಥರು ಜೊತೆಗೆ ಇದ್ದಾರೆ. ಇವರು ತಕ್ಷಣ ಪ್ರಭಯ್ಯನವ್ರನ್ನ ಎಬ್ಬರಿಸಿ, ಬೆಳಗಿನ ಜಾವ ಬಿದ್ದಂಥ ಕನಸುಗಳು ನನಸಾಗ್ತಾವಂತೆ, ಸತ್ಯನ? ಅಲ್ಲ ಬುದ್ಧಿ, ಇದುವರೆಗೂ ನೀವು ಈ ಕನಸು ನಂಬಿದವರು, ಆಮೇಲೆ ಮೂಢನಂಬಿಕೆಯನ್ನು ನಂಬದೇ ಇದ್ದಂಥವ್ರು, ಈಗ ನನ್ನ ಕೇಳ್ತಿರಲ್ಲ ಸತ್ಯ ಆಗ್ತಾವ ಅಂತಂದು. ಯಾಕೆ ನಿಮಗೆ ಈ ಭಾವನೆ ಬಂತು? ಇಲ್ಲ, ನಮಗೊಂದು ಅಪರೂಪದ ಕನಸು ಈಗ ಕಾಣ್ತು. ಏನು ಕನಸು ಕಂಡ್ರಿ? ಹಿಂಗೆ ಗುರುಶಾಂತ ಸ್ವಾಮಿಗಳು ಅಂತ ಅಂದ್ಕೊಳ್ಳೆ, ಓ ಅಡ್ಡಪಲ್ಲಕ್ಕಿಯಲ್ಲಿ ಉತ್ಸವ ನಡೀತಾ ಅಂತ ಅವ್ರು ಕೇಳ್ತಾರೆ. ಉತ್ಸವ ಅಲ್ಲ ಕಣೋ, ಶವಯಾತ್ರೆ. ಹಾಗಂದ ತಕ್ಷಣ ಅವರು ಖುಷಿತಾರೆ, ಇವರು ಖುಷಿತಾರೆ. ಯಾಕೋ ನಮಗೆ ಭಾಳ ಕಾಡ್ತಾ ಇದ್ದಾರೆ ಗುರುಗಳು, ತಕ್ಷಣ ನಾವು ಸಿರಿಗೆರೆಗೆ ಹೋಗೋಣ, ಪೂಜೆಗಿಡು ಅಂತ ಹೇಳಿ ಪೂಜೆಗಿಡ್ತಾರೆ. ಪೂಜೆಗಿಟ್ಟ ಮೇಲೆ ಅವ್ರು ಇನ್ನೇನು ಹೊರಡಬೇಕು. ಆ ಸಂದರ್ಭಕ್ಕೆ ಚಿಕ್ಕಮಗಳೂರಿಂದ, ಅಲ್ಲಿಗೆ ಟೆಲಿಗ್ರಾಮ್ ಇರ್ತಿರ್ಲಿಲ್ವಲ್ಲ, ಚಿಕ್ಕಮಗಳೂರಿಂದ ಒಂದು ಟೆಲಿಗ್ರಾಮ್ ತಗೊಂಡು ಬರ್ತಾನೆ. ಆ ಟೆಲಿಗ್ರಾಮ್ನಲ್ಲಿ ಗುರುಶಾಂತ ಸ್ವಾಮಿಗಳ ಸಾವಿನ ಸುದ್ದಿ ಇದೆ. ತಕ್ಷಣ ಅವರು ಸಿರಿಗೆರೆಗೆ ಬರ್ತಾರೆ. ಬಂದು ಸಂಸ್ಕಾರ ಇರುತ್ತೆ, ಅದು ಎಲ್ಲ ಮುಗಿಸ್ತಾರೆ. ನಂತರ ಅಲ್ಲಿದ್ದಂಥ 2-3 ಜನ ಸ್ವಾಮಿಗಳು ಇದಕ್ಕೆ ಪ್ರೇರಕರು, ಪೋಷಕರು ಅನ್ನೋ ಕಾರಣದಿಂದ ಸಮಾಜದವರೆಲ್ಲರೂ ಅವ್ರನ್ನ ಹೊರಗೆ ಹಾಕ್ತಾರೆ. ಈ ಮಠದ ಮುಂದಿನ ಉತ್ತರಾಧಿಕಾರಿ ಆಗೋವರೆಗೂ ನೀವೇ ಇದನ್ನು ಮಠದ ಜವಾಬ್ದಾರಿ ನೋಡ್ಕೊಳ್ಬೇಕು ಅಂತ ಇವರಿಗೆ ವಹಿಸ್ತಾರೆ. ವಹಿಸಿದ ನಂತರ ಒಂದು 2 ವರ್ಷ ಇವರು ಆ ಮಠ ಈ ಮಠ ಎರಡೂ ಮಠಗಳನ್ನು ನೋಡ್ಕೊಳ್ತಾರೆ. ಯಲಹಂಕ ಮತ್ತು ಸಿರಿಗೆರೆ. ಸಮಾಜದ ಹಿರಿಯರೆಲ್ಲ ಸೇರಿಕೊಂಡು ಇವರೇ ಯೋಗ್ಯರಿದ್ದಾರೆ, ಯಾಕೆ ಇವ್ರನ್ನೇ ಉತ್ತರಾಧಿಕಾರಿ ಪಟ್ಟಾಧಿಕಾರಿ ಮಾಡಬಾರ್ದು? ಎಲ್ಲರೂ ಒಪ್ಕೊಂಡು 1940 ಬಸವ ಜಯಂತಿಯ ದಿನ ಪಟ್ಟಾಭಿಷೇಕ ನಡೆಯುತ್ತೆ. ಅಲ್ಲಿಂದ ಸಿರಿಗೆರೆ ಮಠದ ಚರಿತ್ರೆ ಬದಲಾವಣೆ ಆಗ್ತಾ ಬಂತು. ಇವರು ಯೋಚನೆ ಮಾಡಿದರು, ನಮ್ಮ ಜನರ ಅಜ್ಞಾನವೇ ಎಲ್ಲ ಅನಾಹುತಕ್ಕೆ ಕಾರಣ. ಹಾಗಾಗಿ ಇವರಿಗೊಂದು ಶಿಕ್ಷಣದ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಆಗಲೇ ಯೋಚನೆ ಮಾಡ್ತಾರೆ ಅವರು. 40ನೇ ಇಸ್ವಿಯಲ್ಲಿ. ಹೌದು. ಹಾಗೆ ಯೋಚನೆ ಮಾಡಿ ಮೊದಲು ಈ ಸರ್ವಶರಣ ಸಮ್ಮೇಳನ ಅಂತ ಪ್ರಾರಂಭ ಮಾಡ್ತಾರೆ. ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾರೋ ಅಲ್ಲಿ ವಚನಗೀತೆಗಳನ್ನು ಹಾಡಿಸೋ ಅಂಥದ್ದು.
ನಿಮ್ಮಂಥ ಉಪನ್ಯಾಸಕರಿಂದ ಉಪನ್ಯಾಸ ಮಾಡಿಸೋದು, ತಾವು ಕೊನೆಯಲ್ಲಿ ಆಶೀರ್ವಚನ ನೀಡುವಂಥದ್ದು. ಇದು ಚೆನ್ನಾಗಿ ಪ್ರಾರಂಭ ಆದಮೇಲೆ ಇದು ಸಾರ್ವಜನಿಕರಿಗಾಯಿತು, ಮಕ್ಕಳಿಗೆ ಏನು ಕೊಡಬೇಕು ನಾವು ಅಂದು 1946ರಲ್ಲಿ ಸಿರಿಗೆರೆಯಲ್ಲಿ ಒಂದು ಶಾಲೆ ಪ್ರಾರಂಭ ಆಗುತ್ತೆ. ವಿವಿಧೋದ್ದೇಶ ಪ್ರೌಢಶಾಲೆ ಅಂತ. ಆ ಶಾಲೆ ಪ್ರಾರಂಭ ಆಗಿ ಆವಾಗೇನು ಆರ್ಥಿಕ ಸ್ಥಿತಿ ಇರಲಿಲ್ಲ, ಆದರೂ ಶಾಲೆ ಪ್ರಾರಂಭ ಮಾಡಿದರು. ಬೇರೆ ಬೇರೆ ಕಡೆಯಿಂದ ಮಕ್ಕಳು ಓದ್ಲಿಕ್ಕೆ ಬಂದರು. ಅವರಿಗೆಲ್ಲ ಉಚಿತವಾಗಿ ಸರ್ಕಾರ ಆವಾಗ ಆರಂಭದಲ್ಲೇ ಹೆಚ್ಚು ಕಡಿಮೆ ಅನುದಾನವನ್ನು ಕೊಡ್ತಾ ಇತ್ತು. ಮುಂದೆ 1946-48ರಲ್ಲಿ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಅಂತ ಹೇಳಿ ಒಂದು ಅಧಿಕೃತ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಅಲ್ಲಿಂದ ಎಲ್ಲೆಲ್ಲಿ ಸರ್ಕಾರ ಶಾಲಾ ಕಾಲೇಜುಗಳನ್ನು ಮಾಡೋಕ್ಕೆ ಸಾಧ್ಯ ಆಗಿಲ್ವೋ, ಎಲ್ಲಿ ಸರ್ಕಾರಿ ಬಸ್ಗಳು ಓಡ್ತಾ ಇಲ್ವೋ, ಎಲ್ಲಿ ಲೈಟು ಇತ್ಯಾದಿ ಆಧುನಿಕ ನಾಗರಿಕ ಸೌಲಭ್ಯಗಳಿಲ್ವೋ ಅಂಥಲ್ಲಿ ನಾವು ಶಾಲೆಗಳನ್ನು ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದರು ಅವರು. ಯಾಕೆಂದರೆ ಅಲ್ಲಿರೋವಂಥವ್ರೆಲ್ಲರೂ ತುಂಬ ಬಡವರು ಇರ್ತಾರೆ, ದಲಿತ ವರ್ಗದವ್ರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಅಂಥವ್ರಿಗೆ ಮೊದಲು ಶಿಕ್ಷಣ ಕೊಡಬೇಕು ಅನ್ನೋಂಥ ಸಂಕಲ್ಪ ಮಾಡಿಕೊಂಡು ಆ ರೀತಿ ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಅವರ ಅಧಿಕಾರದ ಅವಧಿಯಲ್ಲೇ ಸುಮಾರು 120ಕ್ಕಿಂತ ಹೆಚ್ಚು ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿದರು ಅವರು. ಅಂದರೆ 46ರಿಂದ ಪ್ರಾರಂಭ ಆಗಿತ್ತು. ವಾಸ್ತವವಾಗಿ ಮೊದಲು ನಮ್ಮ ಪ್ರೌಢಶಾಲೆಗೆ ಒಬ್ಬ ಮುಖ್ಯಸ್ಥರನ್ನ ಮಾಡಬೇಕು ಅಂತ ನಿಮ್ಮಂಥವ್ರನ್ನೊಬ್ಬರನ್ನ ಆಹ್ವಾನಿಸಿದಾಗ ಅವ್ರು ಹೇಳ್ತಾರೆ, ನಿಮ್ಮ ಶಾಲೆ ಮುಂದೆ ನಡೀತೈತಿ ಅಂತ ಏನು ಗ್ಯಾರಂಟಿ? ನನ್ನ ಜೀವನಕ್ಕೆ ಭದ್ರತೆ ಬೇಕಲ್ಲ, 20,000 ರೂಪಾಯಿ ಡೆಪಾಸಿಟ್ ಇಟ್ಟರೆ ನಾ ಬರ್ತೀನಿ. ಇವ್ರ ಹತ್ರ 20 ಪೈಸಾನೂ ಇಲ್ಲ, ಇನ್ನು ಡೆಪಾಸಿಟ್ ಇಡೋದು ಎಲ್ಲಿ? ಇಲ್ಲಪ್ಪ, ಅದು ಏನು ಅಷ್ಟು ಸುಲಭವಾಗಿ ಬಂದಾಗಲ್ಲ, ನೀನು ಬಾ ಅಂತಂದರು. ಅವರು ತಯಾರಾಗಲ್ಲ. ಆಗಲೇ ಸಂಕಲ್ಪ ಮಾಡಿದ್ರಂತ ಇವರು, ನೋಡು ಇವತ್ತು ನೀನು ಬಂದಿಲ್ವಲ್ಲ, ನಿನ್ನ ಕಣ್ಣೆದುರಿಗೇನೆ ಒಂದು 100 ಶಾಲಾ ಕಾಲೇಜುಗಳನ್ನ ಮಾಡ್ತೀವಿ. ಅಂದರೆ ಅವ್ರಿಗೆ ಸಬಲವಾದಂಥ ಇಚ್ಛಾಶಕ್ತಿ ಇತ್ತು, ಸಂಕಲ್ಪ ಶಕ್ತಿ ಇತ್ತು, ಸಾತ್ವಿಕ ಹಠ ಇತ್ತು. ಹೌದು. ಅದಕ್ಕೆ ಕಾರಣ ಆಗಿ ಅವರು ಹೀಗೆ ಶಾಲಾ ಕಾಲೇಜಿಗೆ, ಆವಾಗೆಲ್ಲ ಸಿರಿಗೆರೆ ಮಠವನ್ನು ದುಗ್ಗಾಣಿ ಮಠ ಅಂತ ಕರಿತಾ ಇದ್ರು. ದುಗ್ಗಾಣಿ ಮಠ ಅಂದರೆ ಏನೂ ಅದಕ್ಕೆ ಬೆಲೆನೇ ಇಲ್ಲ ಅಂತ. ಅಷ್ಟು ಆರ್ಥಿಕ ಸ್ಥಿತಿ. ಯಾರಾದರೂ ಅಧಿಕಾರಿಗಳು ಬಂದರೆ ಮಠಕ್ಕೆ ಅವ್ರಿಗೆ ಒಂದು ತುತ್ತು ಅನ್ನ ಕೊಡೋಕ್ಕೂ ಶಕ್ತಿ ಇಲ್ಲ. ಆ ಊರಿನ ಗೌಡ್ರ ಹತ್ರನೋ ಇನ್ಯಾರ ಶ್ರೀಮಂತರ ಹತ್ರ ಒಂದಿಷ್ಟು ಅಕ್ಕಿ ತಂದು ಅನ್ನ ಮಾಡಿ ಅವ್ರಿಗೆ ನೀಡಿಸೋವಂಥ ಪದ್ಧತಿ ಇದ್ದದ್ದು. ಇಷ್ಟು ಹೀನಾವಸ್ಥೆಯಲ್ಲಿದ್ದ ಸಂದರ್ಭದಲ್ಲಿ ಇವರು ಯೋಚನೆ ಮಾಡಿದರು, ನಮ್ಮದು ಇಷ್ಟೊಂದು ಭೂಮಿ ಇದೆ, ಇದರಲ್ಲಿ ಸರಿಯಾದ ವ್ಯವಸಾಯವನ್ನು ಮಾಡ್ತಾ ಇಲ್ಲ, ಯಾರೋ ಮಾಡ್ಕೊಂಡು ಅವರೇ ತಿಂತಾರೆ, ಯಾಕೆ ನಾವು ಮಠದಿಂದನೇ ವ್ಯವಸಾಯ ಮಾಡಬಾರ್ದು? ವ್ಯವಸಾಯ ಪ್ರಾರಂಭ ಮಾಡಿದರು. ಸ್ವಲ್ಪ ಆರ್ಥಿಕ ಸ್ಥಿತಿ ಸುಧಾರಣೆ ಆಯಿತು. ಅದಕ್ಕೆ ಮುಂದೆ ನಾವೊಬ್ಬರೇ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಚರಂತರು ಅಂತ ಒಬ್ಬರನ್ನ ಮಾಡಿಕೊಂಡ್ರು. ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಅಂತ, ಅದೇ ಊರಿನವರು ಅವರು. ಅವ್ರನ್ನ ಮಾಡಿಕೊಂಡು ಅವ್ರನ್ನ ಸಂಪೂರ್ಣವಾಗಿ ವ್ಯವಸಾಯದ ಜವಾಬ್ದಾರಿ ಕೊಟ್ಟರು. ಅವರನ್ನು ಕರ್ಮಯೋಗಿ ಸಿದ್ದರಾಮ ಅಂತಲೇ ಕರಿತಿದ್ರು ಸಾಮಾನ್ಯವಾಗಿ ಜನ. ಕಾರಣ ಏನು ಅಂತಂದರೆ ಅವರು ಯಾವಾಗಲೂ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ವ್ಯವಸಾಯದಲ್ಲೇ ಹೆಚ್ಚು ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದರು. ಆಮೇಲೆ ಹಳ್ಳಿಗಳಿಗೆ ಹೋಗಿ ವಾರಗಟ್ಟಲೆ ಅಲ್ಲಿ ಕ್ಯಾಂಪ್ ಮಾಡಿ ಭಕ್ತರಿಂದ ದೇಣಿಗೆ ಸಂಗ್ರಹ ಅಂಥದ್ದು, ದವಸ ಸಂಗ್ರಹ ಮಾಡುವಂಥದ್ದು. ಅದು ಏನು ಭಾರಿ ಅಲ್ಲ, ಭಾಳ ಕಡಿಮೆ. ಅಷ್ಟು ಕಡಿಮೆ ಕೊಟ್ಟರೂ ಕೂಡ ಸಾಕು ಅನ್ನೋಂಥ ಸಂತೃಪ್ತ ಭಾವನೆ ಅವ್ರಿಗಿತ್ತು. ಹೀಗೆ ಅವರಿಬ್ಬರೂ ಸೇರಿಕೊಂಡ ಕಾರಣಕ್ಕಾಗಿಯೇ ಮಠದ ಆರ್ಥಿಕ ಸ್ಥಿತಿನೂ ಸುಧಾರಣೆ ಆಯಿತು, ಶಿಕ್ಷಣ ಸಂಸ್ಥೆನೂ ಬೆಳೀತು, ಸಮಾಜವೂ ಕೂಡ ದುಗ್ಗಾಣಿ ಮಠ, ದುಡಿಯುವ ಮಠ ಅನ್ನೋ ಹೆಸರನ್ನು ಪಡೀಲಿಕ್ಕೆ ಅವಕಾಶ ಆಯಿತು. ಇನ್ನೊಂದರ ಬುದ್ಧಿ, ಈ ಲಿಂಗಾಯತ ಮಠ ಪರಂಪರೆಯಲ್ಲಿ ಈ ತಾರತಮ್ಯ ಅನ್ನೋದು ಇತ್ತು. ಒಂದು ತಿರಸ್ಕಾರ ಭಾವನೆ ಕೂಡ ಇರ್ತದೆ. ಅಂದರೆ ಜಂಗಮ ಮೂಲದಿಂದ ಬಂದ ಮಠಗಳು, ಪಂಚಾಚಾರ ಪರಂಪರೆ ಮಠಗಳು, ಯಡಿಯೂರು ಸಿದ್ಧಲಿಂಗೇಶ್ವರ ಪರಂಪರೆಯಿಂದ ಬಂದಿರುವಂಥ ವಿರಕ್ತ ಮಠಗಳು. ಈಗ ತಮ್ಮ ಪೀಠಕ್ಕೆ ಮರುಳು ಸಿದ್ಧರು ಮೂಲ ಅಂತ ಹೇಳ್ತಾರೆ. ಮರುಳು ಸಿದ್ಧರು ಯಾವ ವರ್ಗದವರು ಮತ್ತು ಯಾಕೆ ಆ ತಾರತಮ್ಯ ಸಮಾಜದಲ್ಲಿ ಹುಟ್ಟಿತು ಅಂತ ತಮಗನ್ನಿಸ್ತದೆ? ತಾರತಮ್ಯ ಭಾಳ ಅನುಭವಿಸಿದ್ದಾರೆ ನಮ್ಮ ಗುರುಗಳು.
ಯಾಕೆಂದ್ರೆ ಆ ಕಾಲದಲ್ಲಿ ಇವ್ರಿಗೆ ಉತ್ಸವ ಮಾಡ್ಕೊಳ್ಳೋಂಥ ಹಕ್ಕಿಲ್ಲ. ಹ್ಞೂ ಇವರು ಬೇರೆ ಬೇರೆ ಈ ಬಿರುದಾವಳಿಗಳನ್ನು ಬಳಸೋ ಹಾಗಿಲ್ಲ ಅಂತ ಹೇಳಿ ಸಾಕಷ್ಟು ಕೇಸ್ಗಳಾಗಿದ್ದಾವೆ. ಹ್ಞೂ ಅನ್ಯಮತೀಯರು, ಲಿಂಗಾಯತರಲ್ಲೇ ಅನ್ಯಮತೀಯರು ಅಥವಾ ವೀರಶೈವರು ಅಂತ ನೀವು ಹೇಳ್ಬೋದು. ಅದಕ್ಕೆ ಕಾರಣ ಏನಿದ್ದಿತ್ತು ಅಂದರೆ, ಮೊದಲನೇದು ಪರಂಪರೆಯಿಂದ ಬಂದಂಥ ಜಂಗಮರೇ ಸ್ವಾಮಿಗಳಾಗಬೇಕು ಅನ್ನೋಂಥ ಒಂದು ವ್ಯವಸ್ಥೆ ಇತ್ತು. ಹ್ಞೂ ಆದರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಹಿರಿಯ ಸಮಕಾಲೀನರಾದಂಥ ಮರುಳು ಸಿದ್ಧರು, ಹ್ಞೂ ಅವರು ಮೂಲತಃ ಬಳ್ಳಾರಿ ಜಿಲ್ಲೆ ಇದು ಪಟ್ಟೂರು ತಾಲೂಕು ಉಜ್ಜಯಿನಿಯಲ್ಲಿ ಇದ್ದಂಥವರು. ಅಲ್ಲಿ ಕೂಚಿಮಾರ ಸುಪ್ರಭೆ ಅಂತ ದಂಪತಿಗಳು, ಮಲ್ಲಮ್ಮ ಮತ್ತು ಬಾಚನಗೌಡ ಅಂತ ಆ ಊರಿನ ಗೌಡ್ರು. ಆ ಗೌಡ್ರ ಮನೆಯಲ್ಲಿ ಇವರು ಸಂಬಳ ಇದ್ದಂಥ ಜನ ಅಥವಾ ಸೇವೆ ಮಾಡ್ಕೊಂಡಿದ್ದಂಥವ್ರು ಹರಿಜನರು. ಜೀತ ಪದ್ಧತಿನೇ ಇತ್ತಲ್ರಿ ಇದು. ಜೀತ ಪದ್ಧತಿನೇ ಇತ್ತು. ಆದರೆ ಹೆಚ್ಚು ಕಡಿಮೆ ಅವರು ಅತ್ಯಂತ ಮಧುರವಾದಂಥ ಬಾಂಧವ್ಯ ಇತ್ತು ಗೌಡ್ರು ಮತ್ತು ಈ ಕೂಚಿಮಾರ ಸುಪ್ರಭೆಯ ಮಧ್ಯೆ. ಹ್ಞೂ ಗೌಡ್ರಿಗೆ ಮಕ್ಕಳಾಗಲ್ಲ. ಆದರೆ ಇವರಿಗೆ ಗರ್ಭಿಣಿ ಆಗಿಬಿಟ್ಟಿರ್ತಾಳೆ ಈ ತಾಯಿ. ಹ್ಞೂ ಹಾಗಾಗಿ ಮುಂದೆ ಆ ಮಗುನು ನಮ್ಮ ಮಗುನೇ ಅನ್ನೋವಂಥ ಭಾವನೆ ಇವ್ರಿಗೆ ಬರುತ್ತೆ. ಸದ್ಯ ನಮಗೆ ಮಕ್ಕಳಾಗಿಲ್ಲ, ಅವ್ರಿಗಾರ ಆಗುತ್ತಲ್ಲ ಅಂತ. ಆದರೆ ಹೆರಿಗೆ ಸಂದರ್ಭದಲ್ಲಿ ಅದು ಏನು ಕಾರಣವೋ ತಂದೆ ತಾಯಿ ಇಬ್ಬರು ತೀರ್ಕೊಂಡು ಹೋಗ್ತಾರೆ. ಹ್ಞೂ ಮಗು ಅನಾಥ ಆಗುತ್ತೆ. ಮತ್ತು ಅನಾಥ ಮಗುವನ್ನು ಸಾಕೋರು ಯಾರು? ಕೊನೆಗೆ ಬಾಚನಗೌಡ ಮತ್ತು ಮಲ್ಲಮ್ಮನವರು ಮಗುವನ್ನು ತಮ್ಮ ಮಗು ಅಂತ ಹೇಳಿ ಸಾಕ್ಕೊಳ್ತಾರೆ. ಅಲ್ಲಿಂದನೇ ವಿರೋಧ ಶುರುವಾಗುತ್ತೆ. ಹ್ಞೂ ಇವರು ಸಾಧು ಗೌಡ್ರು, ಹ್ಞೂ ಅದು ಮಗು ಮಾದರ್ದು. ಹ್ಞೂ ಮಾದಿಗರ ಮಗನ್ನ ಸಾಧು ಗೌಡ್ರು ಸಾಕೋದು ಅಂತಂದರೆ ಅಂಥದ್ದು. ಆ ಮಗುಗೆ ಲಿಂಗ ದೀಕ್ಷೆ ಮಾಡಿಸ್ಬೇಕು ಅಂತ ಜಂಗಮರು ಹೋಗಿ ಕರೆದ್ರೆ, ಇಂಥ ಅನಿಷ್ಟಕ್ಕೆ ನಾವು ಲಿಂಗ ದೀಕ್ಷೆ ಮಾಡಲ್ಲ ಅಂತ ಹೇಳ್ತಾರೆ. ಆವಾಗ ಆ ತಾಯಿ ಯಾರು ಮಾಡದಿದ್ದರೆ ನಾತು ನಾನೇ ಲಿಂಗ ದೀಕ್ಷೆ ಮಾಡ್ತೀನಿ ಅಂತ ಹೇಳಿ ಮಲ್ಲಮ್ಮ ಆ ಮಗುವಿಗೆ ಲಿಂಗ ದೀಕ್ಷೆ ಮಾಡ್ತಾಳೆ. ಮಗು ಮುಗ್ಧವಾಗಿರುತ್ತೆ. ಆಮೇಲೆ ಅವರಿಗೆ ಶಿಕ್ಷಣದ ಅವಕಾಶ ಇರೋಲ್ಲ. ದನ ಕಾಯಕ್ಕೆ ಹಚ್ತಾರೆ ಆ ಹುಡುಗನ. ಹ್ಞೂ ಆದರೆ ದನ ಕಾಯುವಾಗಲೇ ಅವನ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗುತ್ತೆ ಅಂತಂದರೆ, ಎಲ್ಲ ದನಗಾಯಿಗಳನ್ನು ಒಂದು ಕಡೆ ಸೇರಿಸ್ಕೊಂಡು ತಂದಂಥ ಬುತ್ತಿಯನ್ನು ಕೂಡಿಸ್ಕೊಂಡು ಹಂಚ್ಕೊಂಡು ತಿನ್ನೋವಂಥದ್ದು ದಾಸೋಹ ಮನೋಭಾವ. ದಾಸೋಹ ಮನೋಭಾವ. ಇದು ಊರಲ್ಲೆಲ್ಲ ಸುದ್ದಿ ಆಗಿಬಿಡುತ್ತೆ. ಅಯ್ಯೋ ಮಾದ್ರ ಹುಡುಗನ ಜೊತೆಗೆ ಇವರೆಲ್ಲ ಹಂಚ್ಕೊಂಡು ತಿಂದುಬಿಟ್ರಂತೆ. ಹ್ಞೂ ಅಂದ್ರೆ ಅಲ್ಲಿಂದನೂ ಪ್ರತಿಭಟನೆ ನಡೀತೈತಿ. ಆ ಸಂದರ್ಭದಲ್ಲಿ ಈ ಮಾರಿ ಜಾತ್ರೆ ಅನ್ನೋದು ಇವತ್ತಿಗೂ ಇದೆ, ಅವತ್ತಿಗೂ ಇತ್ತು. ಹ್ಞೂ ಸುಮಾರು ವರ್ಷಗಳಿಂದ ಮಳೆ ಬೆಳೆ ಇಲ್ಲದೆ ಬರಗಾಲ ಅನುಭವಿಸ್ತಾ ಇದ್ದದ್ರಿಂದ ಈ ವೈದಿಕ ಪರಂಪರೆಯವರು ಸುಳ್ಳು ಸುದ್ದಿಯನ್ನು ಹಬ್ಸೋದ್ರಲ್ಲಿ ನಿಪುಣರು. ಹ್ಞೂ ಅವ್ರು ಹೇಳ್ತಾರೆ, ನೀವು 12 ವರ್ಷದಿಂದ ಮಾರಿ ಜಾತ್ರೆ ಮಾಡಿಲ್ಲ, ಅದಕ್ಕಾಗಿಯೇ ಇಂಥ ಬರಗಾಲ ಬಂದಿದೆ, ಈಗ ಮಾರಿ ಜಾತ್ರೆ ಮಾಡಬೇಕು ಅಂತ ಈ ಗೌಡ್ರಿಗೆ ಒತ್ತಡ ತರ್ತಾರೆ. ಮತ್ತು ಗೌಡ್ರು ಪಾಪ ಎಲ್ಲರೂ ಹೇಳಿದಾಗ ಕೇಳಬೇಕಲ್ಲ, ಆಯಿತು ಅಂತ ಮಾರಿ ಜಾತ್ರೆಗೆ ಸಿದ್ಧತೆ ಆಗುತ್ತೆ. ಊರಲ್ಲೆಲ್ಲ ಹಲಗೆ ಸಾರಿಸ್ತಾರೆ, ಊರು ತುಂಬ ತಳಿರು ತೋರಣಗಳನ್ನು ಕಟ್ತಾರೆ. ಈ ಹುಡುಗ ಇನ್ನೂ ಬಾಲಕ. ಅವನು ಕೇಳ್ತಾನೆ, ಯಾಕೆ ಊರಲ್ಲೆಲ್ಲ ತಳಿರು ತೋರಣ ಕಟ್ಟಿದ್ದಾರೆ, ಹಲಗೆ ಬಾರಿಸ್ತಾರೆ, ಇಲ್ಲ ದೇವಿಗೆ ಬಲಿ ಕೊಡೋ ಅಂಥದ್ದು. ಏನು ಬಲಿ ಕೊಡ್ತೀರಿ? ಕ್ವಾಣನ ಕೊಡ್ತೀವಿ. ಕ್ವಾಣನ ಯಾಕೆ ಕೊಡ್ತೀರಿ? ಇವ್ರಿಗೆ ಉತ್ತರ ಹೇಳೋಕ್ಕಾಗಲ್ಲ. ಆ ಹುಡುಗ ಹೇಳ್ತಾನೆ, ಅಲ್ಲ ಯಾವುದಾದ್ರೂ ದೇವರು ರಕ್ತ ಮಾಂಸ ಬಯಸುತ್ತಾ? ರಕ್ತ ಮಾಂಸ ಬಯಸೋದು ದೇವ್ರು ಹೆಂಗಾಗುತ್ತೆ? ದೇವ್ರಿಗೆ ಮನುಷ್ಯನೂ ಒಂದೇ, ಇತರ ಜೀವಜಂತುಗಳು ಒಂದೇ. ಹಂಗೆ ಅವ್ನು ಬಲಿನೇ ಬಯಸೋದಾಗಿದ್ದರೆ ನಿಮ್ಮನ್ನ ಗೌಡ್ರನ್ನೇ ಬಯಸ್ಬೋದಾಗಿತ್ತಲ್ಲ. ಇದರಲ್ಲಿ ಏನೋ ಕುಟಿಲತೆ ಇದೆ, ಮೋಸ ಇದೆ, ತಂತ್ರ ಇದೆ, ಇದನ್ನು ನೀವು ಒಪ್ಪಿಗಬಾರ್ದು. ಆದರೆ ಗೌಡ್ರು ಹೇಳ್ತಾರೆ, ಇಲ್ಲಪ್ಪ ಪರಂಪರೆಯಿಂದ ಇದು ಬಂದಿದೆ, ಹಾಗೆಲ್ಲ ವಿರೋಧ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹುಡುಗನೂ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಕೋಣನ ಕಡಿಯೋ ಸ್ಥಳಕ್ಕೆ. ಆದರೆ ಆ ಹುಡುಗನಿಗೆ ಸಹಿಸೋಕ್ಕಾಗಲ್ಲ. ಇನ್ನೇನು ಈ ಕೊಡ್ಲಿ ಎತ್ತಿ ಹಾಕಬೇಕು ಆ ಕೋಣನ ಕತ್ತಿಗೆ. ಇವನು ತಕ್ಷಣ ಓಡಿ ಹೋಗಿ ಅವನ ಕೈ ಹಿಡಿತಾನೆ. ಕೈ ಹಿಡಿದು, ಅಣ್ಣ ಕಡಿಯೋದಾದರೆ ನನ್ನೇ ಕಡಿದ್ಬಿಡು, ಈ ಪ್ರಾಣಿ ಕಡಿಯೋದು ಬೇಡ. ಈ ಅಣ್ಣ ಅಂದ ಕೂಡಲೇ ಅವನ ಮನಸ್ಸು ಕರಿಗಿಬಿಡುತ್ತೆ. ಕರಿಗಿ, ತಮ್ಮ ಸರಿದ್ಬಿಡು, ಮತ್ತು ನೋಡಪ್ಪ ನೀನು ತಮ್ಮ ಅಂತ ನಾನು ಕರೆದ್ದೀಯ,
ನಾನು ನಿನ್ನ ಅಣ್ಣ ಅಂತ ಕರೆದ್ದೀನಿ. ಅಣ್ಣ ತಮ್ಮನ್ನೆಂದು ಕೊಲ್ಲಲ್ಲ, ತಮ್ಮ ಅಣ್ಣನ ಬಗ್ಗೆ ಗೌರವ ಇಟ್ಕೊಳ್ತಾನೆ. ಇದೆಲ್ಲ ಅಜ್ಞಾನದ ಸಂಕೇತ. ಬೇಡ ಈ ಬಲಿ ಕೊಡೋದು. ಅವನು ಪರಿವರ್ತನೆ ಆಗಿಬಿಡ್ತಾನೆ. ಹ್ಞೂ ಜನರಿಗೂ ಅದು ಒಂದು ಸ್ವಲ್ಪ ಹಿಡಿಸ್ತತಿ. ಈ ಪೂಜಾರಿ ಪುರೋಹಿತರು ಗಂಟು ಮುಟ್ಟೆ ಕಟ್ಕೊಂಡು ನಾಪತ್ತೆ ಆಗಿಬಿಡ್ತಾರೆ ಹ್ಞೂ ಸಿಕ್ಕದ್ದು. ಇದು ಯಾವ ಕಾಲಘಟ್ಟದಲ್ಲಿ ಇರ್ಬೋದು? ಇದು 12ನೇ ಶತಮಾನದಲ್ಲಿ. ಹ್ಞೂ ಆವಾಗ ಅದು ಒಂದು ದೊಡ್ಡ ಕ್ರಾಂತಿ ಆ ಕಾಲದಲ್ಲಿ. ಹ್ಞೂ ನಂತರ ಆ ಹುಡುಗ ಇಂಥ ಅಜ್ಞಾನ ಬರೀ ಇಲ್ಲಿ ಅಷ್ಟೇ ಇಲ್ಲ, ಎಲ್ಲ ಕಡೆನೂ ಇರೋಂಗಿದೆ, ಮೊದಲು ನಾನು ಏನಾದರೂ ಶಿಕ್ಷಣ ಪಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿಂದ ಅವನು ಚಿತ್ರದುರ್ಗ ಚಿನ್ಮೂಲಾದ್ರಿ ಅಂತ ಕರೀತಾರೆ ಅವಾಗ. ಹ್ಞೂ ಅಲ್ಲಿ ರೇವಣಸಿದ್ಧರು ಅಂತ ಬೆಟ್ಟದಲ್ಲಿ ಇರ್ತಾರೆ. ಆ ಹುಡುಗ ಹೇಗೋ ಅಲ್ಲಿ ಬರ್ತಾನೆ. ಆ ರೇವಣಸಿದ್ಧರಿಂದ ಶಿಕ್ಷಣ ಪಡ್ಕೊಳ್ತಾನೆ. ಮುಂದೆ ಅವನು ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಪ್ರವಾಸ ಮಾಡ್ತಾ ಹೋಗ್ತಾನೆ. ಹ್ಞೂ ಪ್ರವಾಸ ಮಾಡ್ತಾ ತನ್ನ ವ್ಯಕ್ತಿತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸ್ಕೊಂಡು ಯೌವನಕ್ಕೆ ಬಂದಾಗ ಮತ್ತು ವಾಪಸ್ ಬರ್ತಾನೆ ಉಜ್ಜಯಿನಿಗೆ. ಹ್ಞೂ ವಾಪಸ್ ಬಂದಾಗ ಇವರು ಅಲ್ಲೇ ವಯೋವೃದ್ಧರಾಗಿದ್ದಾರೆ, ತಂದೆ ತಾಯಿಗಳು. ಅಂದರೆ ಮಲ್ಲಮ್ಮ ಗೌಡ್ರು. ಅವ್ರಿಗೆ ಖುಷಿ ಆಗಿಬಿಡುತ್ತೆ, ನನ್ನ ಮಗ ಎಲ್ಲೇ ಹೋಗಿಬಿಟ್ಟಿದ್ದ ಮತ್ತೆ ಬಂದಲ್ಲ ಅಂತ. ಆವಾಗ ಅವನು ಕೇಳ್ತಾನೆ, ನೀವು ನನಗೊಂದು ದಾನ ಮಾಡಬೇಕು, ನಾನು ಇಲ್ಲೊಂದು ಪೀಠ ಪ್ರಾರಂಭ ಮಾಡಬೇಕು ಅಂತ ಇದ್ದೀನಿ. ಏನು ದಾನ ಮಾಡಬೇಕಪ್ಪ? ನನಗೆ 9 ಪಾದದ ಅಳತೆಯ ಭೂಮಿ ನೀವು ಕೊಡಬೇಕು. ಅವರು ಒಪ್ಕೊಳ್ತಾರೆ. ಇವನು 9 ಪಾದದ ಅಳತೆ ಅಂದರೆ ಹೀಗೆ 1 ಪಾದ 2 ಪಾದ ಇಡೋದಲ್ಲ, 9 ಕಡೆ ಪಾದ ಇಟ್ಟು ಬರ್ತಾನೆ. ಈ ದಿಕ್ಕಿನಲ್ಲಿ ಒಂದು, ಈ ದಿಕ್ಕಿನಲ್ಲಿ ಒಂದು, ಆ ದಿಕ್ಕಿನಲ್ಲಿ, ಈ ದಿಕ್ಕಿನಲ್ಲಿ. ಆ 9 ಕಡೆ ಇವತ್ತಿಗೂ ಕೂಡ ನೀವು ಉಜ್ಜಯಿನಿಯ ಸುತ್ತಮುತ್ತ 9 ಪಾದಗಟ್ಟೆಗಳನ್ನು ನೋಡ್ಬೋದು. ಅದರ ಮಧ್ಯೆ ಉಜ್ಜಯಿನಿ ಇದೆ. ಅಲ್ಲಿ ಪೀಠ ಪ್ರಾರಂಭ ಮಾಡ್ತಾನೆ ಅವನು. ಆ ಪೀಠ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದ ಒಂದು ಘಟನೆ, ಇವನೇನು ಪ್ರವಾಸ ಹೋಗಿರ್ತಾನಲ್ಲ ಎಲ್ಲ ಕಡೆ, ತೆಲಗಬಾಳು ಅಂತ ಇದೆ, ಹೊಸಪೇಟೆ ತಾಲೂಕಿನಲ್ಲಿ ತೆಲಗಬಾಳು ಅಂತ. ಅಲ್ಲಿ ಈ ವ್ಯವಸಾಯ ಮಾಡುವಂಥ ಜನ, ಅವ್ರಿಗೆ ಒಬ್ಬ ಮಗ ಮೂಕ, ಮಾತಾಡೋಕ್ಕೆ ಬರಲ್ಲ ಅವನಿಗೆ. ಇವರು ಅಲ್ಲಿಗೆ ಹೋದಾಗ ಆ ಮೂಕ ಓಡಿ ಬಂದು ಇವ್ರ ಹತ್ರ ನಿಂತ್ಕೊಳ್ತಾನೆ. ಅವ್ರ ತಂದೆ ತಾಯಿಗಳು ಕರೀತಾರೆ, ಮುಖಪ್ಪ ಅಲ್ಯಾಕೆ ಹೋಗ್ತೀವಿ ಬಾರೋ ಅಂತ. ಇವ್ರು ಹೇಳ್ತಾರೆ, ಯಾಕೋ ಅವನಿಗೆ ನಮ್ಮ ಹತ್ರ ಬರಬೇಕು ಅಂತ ಇಷ್ಟ ಇದೆ, ನೀವು ಒಪ್ಪಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಯಾರು ಮೂಕಾದ್ರೇನು, ಕುರುಡಾದ್ರೇನು, ಕುಂಟಾದ್ರೇನು ಮಗನ ಯಾರು ಕಳ್ಸೋಕ್ಕೆ ಇಷ್ಟಪಡೋಲ್ಲ ತಂದೆ ತಾಯಿಗಳು. ಅವರು ಒಂದು ಸವಾಲು ಹಾಕ್ತಾರೆ, ಇವನು ಮಾತಾಡೋದಾದರೆ ಕರ್ಕೊಂಡು ಹೋಗ್ರಿ. ಮೂಕ ಮಾತಾಡೋದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆಮೇಲೆ ಅವರು ಆ ಮಗುವಿನ ತಲೆ ಮೇಲೆ ನೇವರಿಸಿ, ಮಗು ನಮ್ಮ ಜೊತೆಗೆ ಬರ್ತೀಯನಪ್ಪ, ಹ್ಞೂ ಅಂದ್ಬಿಡುತ್ತೆ, ಮಾತಾಡಿಬಿಡುತ್ತೆ. ಅಂದರೆ ಸಿದ್ಧಿ ಪುರುಷರು ಎಷ್ಟೋ ಸಂದರ್ಭದಲ್ಲಿ ಮೂಕರಾಗೇ ಇರ್ತಾರೆ. ಅವ್ರಿಗೆ ಮಾತು ಬರಲ್ಲ ಅಂತಲ್ಲ, ಮೌನವಾಗಿರ್ತಾರೆ, ಉದ್ದೇಶಪೂರ್ವಕವಾಗಿ ಮೌನವಾಗಿರ್ತಾರೆ. ಹಾಗೆ ಆ ಹುಡುಗ ಮಾತಾಡಿದಾಗ ಅವನನ್ನು ಜೊತೆಗೆ ಕರ್ಕೊಂಬಂದು ಅವನಿಗೂ ಶಿಕ್ಷಣ ಕೊಡಿಸ್ತಾ ಅವನನ್ನು ಇಲ್ಲಿ ಮೊದಲ ಪೀಠಾಧಿಕಾರಿಯಾಗಿ ಮಾಡ್ತಾರೆ. ಎಲ್ಲಿಗೆ? ಉಜ್ಜಯಿನಿಯಲ್ಲಿ. ಹ್ಞೂ. ಇವರೇನು ಮೊದಲು ಪೀಠ ಪ್ರಾರಂಭ ಮಾಡಿದ್ರಲ್ಲ, ಆಗ ಅವನಿಗೆ ತರಳ ಬಾಳು ಅಂತ ಹಾರೈಸ್ತಾರೆ. ತರಳ ಅಂದರೆ ಮಕ್ಕಳೇ, ಎಳೆಯರೇ, ನೀವು ಚೆನ್ನಾಗಿ ಬಾಳ್ರಿ ಅನ್ನೋಂಥ. ಅಂದರೆ ಲೋಕದ ಜನರೆಲ್ಲರೂ ತರಳರಿದ್ದ ಹಾಗೆ, ಎಳೆಯ ಮಕ್ಕಳಿದ್ದ ಹಾಗೆ ಅವರ ಬಾಳು ಬಂಗಾರ ಆಗಬೇಕು, ಹಸನ ಆಗಬೇಕು. ಇದು ತರಳ ಬಾಳು ಅನ್ನುವಂಥ ಮಂತ್ರದ ಸಂದೇಶ. ಅದನ್ನು ತರಳ ಬಾಳು ಪಂಚಾಕ್ಷರಿ ಅಂತಲೇ ನಮ್ಮ ಶಿವಕುಮಾರ ಸ್ವಾಮಿಗಳು ಕರೀತಾರೆ. ಅಲ್ಲಿಂದ ಈ ಪೀಠ ಪ್ರಾರಂಭ ಆಯಿತು. ಆ ಮೊದಲನೇ ಪೀಠಾಧಿಪತಿ ಹೆಸರು ಏನ್ರಿ ಬುದ್ಧಿ? ಸಿದ್ದೇಶ್ವರ. ಅವರೇ ಸಿದ್ದೇಶ್ವರ. ಅಲ್ಲಿಂದ ಪ್ರಾರಂಭ ಆಯಿತು. ಆದರೆ ಮುಂದೆ ಒಂದು 10 ಜನ ಅಲ್ಲಿ ಪಟ್ಟಾಭಿಷೇಕ ಆಗ್ತಾರೆ ಉಜ್ಜಯಿನಿಯಲ್ಲಿ. ಈಗ ನೀವು ಹೇಳಿದ್ರಲ್ಲ, ಯಾರ್ದು ವಿರೋಧ ಇರಲಿಲ್ವಾ ಅಂತ. ವಿರೋಧ ಸಾಕಷ್ಟಿತ್ತು. ಯಾಕೆಂದರೆ ಪರಂಪರೆಯಿಂದ ಬಂದಂಥ ಮಠಗಳು ಬಹಳ ಇದ್ದವು. ಅದು ವೈದಿಕ ಶಾಹಿ ಪರಂಪರೆಯ ಮಠಗಳು ಇದ್ದವು. ಇದು ವೈದಿಕ ಶಾಹಿ ಮಠ ಅಲ್ಲ. ಮೊದಲನೇದು ಮರುಳು ಸಿದ್ಧ ಮಾದಿಗರನು. ಈ ಸಿದ್ದೇಶ್ವರ ಸಾದ್ರ ಹುಡುಗ, ಅಲ್ಲಿಂದ ಬಂದಿದೆ ಅದು. ಆಮೇಲೆ ಅಲ್ಲಿ ಈ ನಾಯಕ ಜನಾಂಗ ಹೆಚ್ಚು ಪ್ರಭಾವಿತರು. ನಾಯಕ ರಾಜ ಅಂತ ಇರ್ತಾರೆ. ಹರಪನಹಳ್ಳಿಯಲ್ಲಿ ಬಸಪ್ಪ ನಾಯಕ ಅಂತ, ಇಲ್ಲಿ ಇನ್ನೊಬ್ಬರು ನಾಯಕರು. ಚಿತ್ರದುರ್ಗದಲ್ಲೂ ಆ ಪರಂಪರೆ ಇತ್ತು. ಅವ್ರದ್ದೇ ಪ್ರಭಾವ. ಎಲ್ಲ ಮಠಗಳಿಗೂ ಆಶ್ರಯ ಕೊಡೋವಂಥವ್ರೆ ಅವರು.
ಇಲ್ಲಿ ಜರಮಲೆ ನಾಯಕರು ಅಂತ ಹೇಳಿ ಈ ನಮ್ಮ ಮಠಕ್ಕೆ ಉಜ್ಜಿನಿಯಲ್ಲಿ ಮಹತ್ವ ಮಾನ್ಯತೆ ನೀಡಿದಂಥವ್ರು. ಆದರೆ ಅಲ್ಲಿ ಇನ್ನೊಂದು ಮಠನೂ ಇತ್ತು, ಈ ಪಂಚಪೀಠ. ಹೌದು ಹೌದು, ಉಜ್ಜಯಿನಿ ಪೀಠ ಇದೆ. ಹೌದು, ಅದು ಇತ್ತು. ಅವುಗಳ ಎರಡರ ಮಧ್ಯೆ ಒಂದಿಷ್ಟು ಸಂಘರ್ಷ ನಡೀತಾನೇ ಇತ್ತು. ಕೊನೆಗೆ ಹರಪನಹಳ್ಳಿ ನಾಯಕನಿಗೆ ದೀಕ್ಷೆ ತಗೋಬೇಕು ಅಂತ ಅನ್ನಿಸ್ತು. ಈ ಸಿರಿಗೆರೆ ಮಠದರಿಂದ, ಅಂದರೆ ಉಜ್ಜಯಿನಿಯಲ್ಲಿರುವಂಥ ತರಳಬಾಳು ಪೀಠದಿಂದ ದೀಕ್ಷೆ ತಗೋಬೇಕು ಅಂತ ಅವನದು. ಆದರೆ ಜರಮಲೆ ನಾಯಕರು ಅದಕ್ಕೆ ಒಪ್ಪಲ್ಲ, ಬೇಡ ಅಂತ ಹೇಳ್ತಾರೆ. ಅವರಿಬ್ಬರ ಮಧ್ಯೆ ಜಗಳ ಆಗಿ ಕೊನೆಗೆ ಇವರು ಜರಮಲೆ ನಾಯಕನಿಗೆ ತರಳಬಾಳು ಜಗದ್ರುಳೆ ದೀಕ್ಷೆ ಕೊಡಬಾರ್ದು ಅಂತ ಇವನಿಗೆ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿ ಇವ್ರಿಗೆ ಅಲ್ಲಿ ಕಿರುಕುಳ ಶುರು ಆಗಿಬಿಡುತ್ತೆ. ಆ ಕಡೆ ಒಂದು ಮಠ ಇದೆ, ಈ ಕಡೆ ಹರಪನಹಳ್ಳಿ ನಾಯಕರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಜರಮಲೆ ನಾಯಕ ಯುದ್ಧದಲ್ಲಿ ಸೋತು ಬಿಡ್ತಾನೆ. ಸೋತಾಗ ಇವರು ಅನಿವಾರ್ಯವಾಗಿ ಇದನ್ನು ಉಜ್ಜಿನಿಯನ್ನು ಬಿಟ್ಟು ಬರಬೇಕಾಗತ್ತೆ. ಬಿಟ್ಟು ಅಲ್ಲಿ ಬಹುಶಃ ಎರಡಿದ್ದು ಅಂತ ಕಾಣಿಸ್ತು, ಪಟ್ಟಾಚರ ಅಂತ. ಒಬ್ಬರು ಸಿರಿಗೆರೆ ಬರ್ತಾರೆ, ಇನ್ನೊಬ್ಬರು ತಿಪ್ಟೂರು ತಾಲೂಕು ತುಮಕೂರು ಜಿಲ್ಲೆ ಹಾಲ್ಕುರ್ಕಿ ಅಂತ ಇದೆ, ಅಲ್ಲಿ ಬರ್ತಾರೆ. ಇಬ್ಬರು ಅಲ್ಲಿಂದ ಬಿಟ್ಟು ಬಿಡ್ತಾರೆ. ಇಬ್ಬರು ಬಿಟ್ಟು ಬರ್ತಾರೆ. ಆದರೆ ಬಿಟ್ಟು ಬಂದಂಥವ್ರು ನಾವು ಉಜ್ಜಿನೆಯಲ್ಲಿ ಇದ್ದಂಥ ತರಳಬಾಳು ಪೀಠದವರು ಅಂತ ಎಲ್ಲೂ ಪ್ರಚಾರ ಮಾಡ್ಕೊಳ್ಳಲ್ಲ. ಪ್ರಚಾರ ಮಾಡ್ಕೊಂಡ್ರು ಮತ್ತೆ ಎಲ್ಲಿ ವಿರೋಧ ಬರುತ್ತೋ, ತೊಂದರೆ ಆಗುತ್ತೋ, ಕಿರುಕುಳ ಕೊಡ್ತಾರೋ. ಹಾಗಾಗಿ ಅಲ್ಲಿ ಒಂದು ಇದರಲ್ಲಿ ಹಾಲ್ಕುರ್ಕಿಯಲ್ಲಿ ಒಂದು ಪರಂಪರೆ ಶುರುವಾಗುತ್ತೆ, ಸಿರಿಗೆರೆಯಲ್ಲಿ ಒಂದು ಪರಂಪರೆ ಶುರುವಾಗುತ್ತೆ. ಸಿರಿಗೆರೆಯಲ್ಲಿ ಬಂದಂಥವರು ಅವರು ಇದು ಜಂಬಪ್ಪ ಒಡೆಯರು ಅಂತ. ಅವ್ರು ಏನು ಮಾಡಿದರು ಅಂತಂದರೆ, ಸುಮ್ಮನೆ ಒಂದು ಶಾಲೆ ಪ್ರಾರಂಭ ಮಾಡ್ಕೊಂಡು ಒಂದಿಷ್ಟು ಒಟುಗಳಿಗೆ ಪಾಠ ಹೇಳೋವಂಥದ್ದು ಈ ಕೆಲಸ ಮಾಡ್ತಾ ಹೋಗ್ತಾರೆ. ಅವರು ಕೊನೆಗಾಲದಲ್ಲಿ ನಾನು ಇಂಥ ಸ್ವಾಮಿ ಅಂತ ಹೇಳ್ಕೊಳ್ತಾರೆ. ಆಗ ಅಲ್ಲಿ ಮತ್ತೆ ತರಳಬಾಳು ಪೀಠ ಸೃಷ್ಟಿ ಆಗುತ್ತೆ. ಅದು ಎಷ್ಟನೇ ಇಸ್ವಿ ಅಲ್ರಿ? ಇದು 1710 ಹತ್ತತ್ರ. ಅವರು ಅಲ್ಲಿ ಒಂದು ಪರಂಪರೆ, ಮತ್ತು ಇದರಲ್ಲಿ ಅದು ಹಾಲ್ಕುರ್ಕಿಯಲ್ಲಿ ಒಂದು ಪರಂಪರೆ. ಅವರು ಇಲ್ಲಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ, ಇವರು ಅಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದರೆ ಇವತ್ತಿನ ಹಾಗೆ ಯಾವುದೇ ಕಮ್ಯುನಿಕೇಷನ್ ಇರಲಿಲ್ಲ. ಮುಂದೆ ಅದು ಈ ಗುರುಶಾಂತ ಸ್ವಾಮಿಗಳು 19ನೇ ಜಗದ್ರುಳಿಯನ್ನು ಸಿರಿಗೆರೆಗೆ ಬಂದ್ರಲ್ಲ, ಬಂದ ಮೇಲೆ ಹಾಲ್ಕುರ್ಕಿಯಲ್ಲಿ ನಮ್ಮದೊಂದು ಮಠ ಇದೆ ಅಂತ ಗೊತ್ತಾಗುತ್ತೆ. ಆ ಹಾಲ್ಕುರ್ಕಿಯವರು ಯಲಹಂಕದಲ್ಲಿ ಒಂದು ಪೀಠ ಮಾಡಿರ್ತಾರೆ. ಹಂಗಾರೆ ನಾವು ಈ 3 ಮಠಗಳನ್ನು ಒಂದುಗೂಡಿಸ್ಬೇಕು ಅನ್ನೋಂಥ ಭಾವನೆ ಅವ್ರಿಗೆ ಬರುತ್ತೆ, ಗುರುಶಾಂತ ಸ್ವಾಮಿಗಳಿಗೆ. ಯಾಕೆಂದರೆ ಇವು ಸಾಧು ಸಮಾಜಕ್ಕೆ ಸಂಬಂಧಪಟ್ಟಂಥ 3 ಮಠಗಳು 3 ದಿಕ್ಕಾಗಬಾರ್ದು, ಒಂದಾಗಬೇಕು ಅಂತ. ಆದರೆ ಅದು ಅವ್ರ ಕಾಲದಲ್ಲಿ ಆಗಲ್ಲ. ಶಿವಕುಮಾರ ಸ್ವಾಮಿಗಳು ಆ ಕೆಲಸ ಮಾಡ್ತಾರೆ. 3 ಮಠಗಳನ್ನು ಒಂದು ಮಾಡಿ ಸಿರಿಗೆರೆಯನ್ನೇ ಕೇಂದ್ರವಾಗಿ ಇಟ್ಕೊಳ್ತಾರೆ. ಅಲ್ಲಿಂದ ನೀವು ಹೇಳಿದ್ರಲ್ಲ ಶಿಕ್ಷಣ ಸಂಸ್ಥೆ ಹೇಗೆ ಪ್ರಾರಂಭ ಆಯಿತು ಅಂತ. ಮೊದಲು ಜನರಿಗೆ ಶಿಕ್ಷಣ ಕೊಟ್ಟರೆ ಮಾತ್ರ ಅವರು ಸಮಾಜಮುಖಿ ಆದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಶಿಕ್ಷಣ ಕೊಟ್ಟರು. ಆಮೇಲೆ ಜನರಿಗೆ ಹೇಳಿದರು, ಬರೀ ಶಿಕ್ಷಣ ಪಡೆದ್ರೆ ಸಾಲದಪ್ಪ, ಬೇರೆ ಬೇರೆ ಉದ್ಯೋಗಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಬೇಕು. ಬರೀ ಕೃಷಿ ಅಂತ ಹೇಳಿ ಕೃಷಿ ಮಾಡಿದರೆ ಸಾಲದು, ವ್ಯಾಪಾರ ಮಾಡಬೇಕು, ರಾಜಕೀಯ ಮಾಡಬೇಕು, ಸರ್ಕಾರಿ ಉದ್ಯೋಗಗಳನ್ನು ಸೇರಬೇಕು. ಯಾರ್ಯಾರಿಗೆ ಯಾವ್ಯಾವ ಅವಕಾಶಗಳು ಸಿಗ್ತಾವೋ ಅವೆಲ್ಲವನ್ನೂ ಬಳಕೆ ಮಾಡಿಕೊಂಡ್ರೆ ಸಮಾಜ ಬೆಳೆಯುತ್ತೆ. ಈ ಉದ್ದೇಶದಿಂದ ಅವರು ಕೆಲವ್ರನ್ನ ರಾಜಕಾರಣಿಗಳನ್ನು ಮಾಡಿದರು, ಕೆಲವರಿಗೆ ಬೇರೆ ಬೇರೆ ಉದ್ಯೋಗಗಳನ್ನು ಕೊಡಿಸಿದರು. ನಂತರ ವ್ಯವಸಾಯ ಅಂತೂ ಭಾಳ ಅಚ್ಚುಕಟ್ಟಾಗಿ ಅವ್ರ ಕಾಲಕ್ಕೆ ಸೃಷ್ಟಿಯಾದ ರಾಜಕಾರಣಿಗಳು ಯಾರು ಬುದ್ಧಿ? ಮುಖ್ಯವಾಗಿ ಎಚ್ ಸಿದ್ದವೀರಪ್ಪನವರು. ಆ ನಂತರ ಇಮಾಮ್ ಸಾಹೇಬರು. ಅವರು ಜಾತಿ ರಾಜಕೀಯ ಮಾಡಲಿಲ್ಲ. ಜಿ ದುಗ್ಗಪ್ಪನವರು, ನಿಮಗೆ ದುಗ್ಗಪ್ಪನವ್ರಿಗೂ ಪರಿಚಯ ಇಲ್ಲ ಅಂತ ಕಾಣಿಸ್ತದೆ. ಅವರು ಮೊದಲು ನಮ್ಮ ಪ್ರೌಢಶಾಲೆಯಲ್ಲೇ ಮೇಷ್ಟ್ರಾಗಿದ್ದಂಥವ್ರು, ಹರಿಜನರವರು. ಗುರುಗಳು ಯೋಚನೆ ಮಾಡಿದರು, ಭರಮಸಾಗರ ಕ್ಷೇತ್ರ ಮೀಸಲಾತಿ. ದುಗ್ಗಪ್ಪ ನೀನೇ ನಿಲ್ಲು. ಅಯ್ಯೋ ಬುದ್ಧಿ, ನಾನು ನಿಲ್ಲಕ್ಕಾಗತ್ತಾ? ಯಾಕಾಗಲ್ಲ, ನಿಲ್ಲು ಅಂತ ಹೇಳಿ ದುಗ್ಗಪ್ಪನವರನ್ನು ಅಲ್ಲಿ ನಿಲ್ಲಿಸಿ 3 ಸಾರಿ ಅವರು ಶಾಸಕರಾದರು. ನಂತರ ಲೋಕಸೇವಾ ಆಯೋಗದ ಅಧ್ಯಕ್ಷ ಆದರು. ಹೀಗೆ ಬೇರೆ ಬೇರೆ ಜನಾಂಗದವರನ್ನು ಅವರು ಬೆಂಬಲಿಸಿದರು. ಬೆಂಬಲಿಸಿದ ಕಾರಣಕ್ಕಾಗಿ
ಆವಾಗ ಅದು ಸಿರಿಗೆರೆ ಮಠ ಒಂದು ರೀತಿ ಜಾತ್ಯತೀತ ಮಠ ಅನ್ನುವಂಥ ಭಾವನೆ ಬಂತು. ಏನು ಶರಣರ ಆಶಯಗಳಿದ್ದು ಅವು ಇತ್ತು, ಮರುಕಳಿಸಿದ್ರು. ಹೌದು, ಮರುಕಳಿಸಿದ್ದು. ಆಮೇಲೆ ಗುರುಗಳು ಪದೇ ಪದೇ ಹೇಳ್ತಾ ಇದ್ದದ್ದು ಏನು ಅಂತಂದರೆ, ರಾಜಕಾರಣ ಕೇವಲ ತನಗಾಗಿ ಆಗಬಾರ್ದು, ಸ್ವಾರ್ಥಕ್ಕಾಗಿ ಆಗಬಾರ್ದು, ಅದು ಸಮಾಜಕ್ಕಾಗಿ ಇರಬೇಕು. ರಾಜಕಾರಣಿ ಜಾತ್ಯತೀತನಾಗಿ ಬಾಳಬೇಕು. ಈ ಭಾವನೆಗಳನ್ನು ಅವರು ತಮ್ಮ ಪರಿಸರದಲ್ಲಿ ಬಂದಂಥವ್ರಿಗೆ ಬೆಳೆಸ್ತಾ ಹೋದರು. ಅದರ ಪರಿಣಾಮವಾಗಿ ರಾಜಕೀಯವಾಗಿಯೂ ಕೂಡ ಸಿರಿಗೆರೆ ಮಠ ಭಾಳ ಪ್ರಬಲವಾದಂಥ ಮಠ ಅಂತ ಆಯಿತು. ಆಗ ಎಂಥ ವಾತಾವರಣ ಇತ್ತು ಅಂದರೆ, ಸಿರಿಗೆರೆಯಲ್ಲಿ ಸ್ವಾಮಿಗಳು ಸೀತ್ರೆ ವಿಧಾನಸೌಧ ನಡುಗುತ್ತೆ ಅಂತ, ಅವರಷ್ಟು ಭಾಳ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಸ್ಟ್ರಾಂಗ್ ಆಗಿದ್ದವ್ರಂತ. ಅದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ಈ ಸಿದ್ದವೀರಪ್ಪನವರು ಮತ್ತು ದೇವರಾಜ ಅರಸು ಇವರಿಬ್ಬರ ಮಧ್ಯೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಪೈಪೋಟಿ ಬಂತು. ಭಾಳ ಜನರ ಅಭಿಪ್ರಾಯ ಏನಿತ್ತು, ಸಿರಿಗೆರೆ ಮಠ ಸಿದ್ದವೀರಪ್ಪನವರು ಪರವಾಗಿ ಇದ್ದೇ ಇರುತ್ತೆ, ಆದ್ದರಿಂದ ಅವರೇ ಆಗ್ತಾರೆ ಅನ್ನೋಂಥ ವಾತಾವರಣ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ದೇವರಾಜ ಅರಸರು ಗುರುಗಳ ಹತ್ರ ಭಾಳ ಚೆನ್ನಾಗಿದ್ದಂಥವ್ರು. ಅವರು ಒಂದು ರಾತ್ರಿ ಸಿರಿಗೆರೆಗೆ ಬಂದಿದ್ದಾರೆ. ಬಂದು ಎಲ್ಲ ರಾಜಕೀಯ ಮಾತನಾಡಿ, ತಮ್ಮ ಆಶೀರ್ವಾದ ಇದ್ದರೆ ನಾನು ಮುಖ್ಯಮಂತ್ರಿ ಆಗ್ತೇನೆ, ತಾವು ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ, ಹಿಂದುಳಿದವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ, ಸಿದ್ದರಾಮಯ್ಯನವ್ರಿಗೆ ಯಾವಾಗಲಾದರೂ ಆಗ್ಬೋದು, ಯಾಕೆ ತಾವು ನನಗೆ ಆಶೀರ್ವಾದ ಮಾಡಬಾರ್ದು? ಗುರುಗಳು ಯೋಚನೆ ಮಾಡಿ, ಆಯಿತು, ಮತ್ತು ಅವ್ರಿಗೂ ಒಂದು ಒಳ್ಳೆಯ ಖಾತೆ ನೀವು ಕೊಡಬೇಕು ಅಂತ ಹೇಳ್ಕೊಂಡು ಇವ್ರನ್ನ ಮುಖ್ಯಮಂತ್ರಿಗಳು ಮಾಡಿದರು. ಅವ್ರನ್ನ ಆರೋಗ್ಯ ಸಚಿವರು, ಇನ್ನೂ ಬೇರೆ ಬೇರೆ ಖಾತೆಗಳನ್ನು ಕೊಟ್ಟರು. ಹೀಗೆ ಆ ಸೌಹಾರ್ದತೆಯನ್ನು ಬೆಳೆಸುವಂಥ ಕೆಲಸ ಗುರುಗಳು. ಅರಸೋರ ಆಶಯ ಕೂಡ ಅದೇ ಆಗಿತ್ತು. ಹೌದು, ದೇವರಾಜ ಅರಸೋರ ಆಶಯ ಕೂಡ ಹಿಂದುಳಿದವ್ರು. ಹೌದು. ಮತ್ತು ಇಲ್ಲೊಂದು ಸಣ್ಣ ಸಂಘರ್ಷ ಏನಿದೆ ಅಂದರೆ, ತಮ್ಮ ಪೀಠದ ಪ್ರಾರಂಭ ಮಾಡಿದವರು ದಲಿತ ಸಮುದಾಯಕ್ಕೆ ಸೇರಿದವರು. ಆದರೆ ಆಗಲೇ ಸಾಧು ಲಿಂಗಾಯತ ಜನಾಂಗ ಇತ್ತ ಕರ್ನಾಟಕದಲ್ಲಿ? ಇತ್ತು, ತುಂಬ ಜನ ಇದ್ದರು. ಯಾಕೆಂದರೆ ಎಲ್ಲ ಕಡೆ ಆ ಸಾಧು ಜನಾಂಗ ಇಲ್ಲದೆ ಇದ್ದರೆ ಸಿರಿಗೆರೆ ಮಠ ಬೆಳೀಲಿಕ್ಕೆ ಆಗ್ತಿರ್ಲಿಲ್ಲ. ಆವಾಗ ಸಾಧರಿದ್ದರು, ಬಣಜಿಗರಿದ್ದರು, ನೊಣಬರಿದ್ದರು, ಪಂಚಮಶಾಲೆಯರಿದ್ದರು, ಎಲ್ಲ ವರ್ಗದವರು ಇದ್ದರು. ಆದರೆ ಇವರು ಅಲ್ಪಸಂಖ್ಯಾತರು ಅನ್ನೋವಂಥ ಭಾವನೆ ಇತ್ತು. ಕಾರಣ ಏನು ಅಂತಂದರೆ, ರಾಜಕೀಯವಾಗಿ ಇವರು ಯಾರೂ ಪ್ರಭಾವಿತರಾಗಿರಲಿಲ್ಲ, ಆರ್ಥಿಕವಾಗಿ ತುಂಬ ಕೆಳ ಹಂತದಲ್ಲಿದ್ದರು, ಶೈಕ್ಷಣಿಕವಾಗಿ ಯಾರೂ ಕೇಳೋ ಹಾಗಿಲ್ಲ. ಹೀಗಾಗಿ ಈ ಸಮಾಜ ಕಡೆಗಣಿತ ಸಮಾಜ ಆಗಿತ್ತು. ಆ ಸಂದರ್ಭದಲ್ಲಿ ನಾವಂತೂ ಅದನ್ನ ಅನುಭವಿಸಿಲ್ಲ. ಆಗಲೇ ತಮ್ಮ ಕಾಲಕ್ಕೆ ಶಿಕ್ಷಣ ಬಂದಿತ್ತು, ಸ್ವಾಮಿಗಳು ಬಂದಿದ್ದರು. ಹೌದು, ಹೌದು. ಆ ಸಂದರ್ಭದಲ್ಲಿ ಎಂಥ ಸ್ಥಿತಿ ಇತ್ತು ಅಂತ ಎಲ್ಲರೂ ಹೇಳ್ತಾರೆ. ಅದು ಅನುಭವಿಸಿದಂಥವ್ರು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಅನುಭವಿಸಿದರು, ಶಿವಕುಮಾರ ಸ್ವಾಮಿಗಳು ಅನುಭವಿಸಿದರು. ಲಿಂಗಾಯತರ ಇತರ ಮನೆಗಳಿಗೆ ಹೋದಾಗ ಈ ಸಾದ್ರ ಜನರಿಗೆ ಪ್ರತ್ಯೇಕ ತಟ್ಟೆ ಕೊಡ್ತಿದ್ರಂತೆ. ಅಂದರೆ ಯಾಕೆ ಹಂಗೆ ಕೆಳಸ್ತರದಲ್ಲಿ ಆಲೋಚನೆ ಅವರು ಮಾದ್ರ ಅಲ್ಲ, ನಿಜವಾಗ್ಲೂ ಮಾದ್ರ ಅಲ್ಲ, ಆದ್ರೆ ಬಹುಶಃ ಅವ್ರ ತಲೆಗೆ ಹಂಗೆ ಕೂತಿರ್ಬೇಕು. ಇದು ಪೀಠ ಮಾದ್ರ ಪೀಠ. ಇದು ಹಳೆ ಮೈಸೂರು ಕಡೆ ಆ ಮಾತು ಅಂತಾರಂತಲ್ರಿ, ಬುದ್ಧಿ ಸಾದ್ರು ಮಾದ್ರು ಅಂತ ಅಂತಾರೆ. ಈಗಲೂ ಎಲ್ಲ ಕಡೆನೂ ಈಗಲೂ ಬಳಸ್ತಾರೆ ಹಳೆ ಮೈಸೂರು ಅಂತ. ಅದೇನು ಅವಮಾನ ಮಾಡ್ಕೊಳ್ಳೋಂಥ ವಿಷಯ ಏನಲ್ಲ, ಸಾದ್ರು ಮಾದ್ರು ಒಂದೇ ಅಂತ. ಅದನ್ನು ನಾವು ಖುಷಿಯಿಂದನೇ ಸ್ವೀಕಾರ ಮಾಡ್ತೇವೆ. ಬಸವಣ್ಣನ ಕಾಲಕ್ಕೂ ಬಹುಶಃ ಇವತ್ತು ಪರಿವರ್ತನೆ ಆದ ಲಿಂಗಾಯತರೆಲ್ಲನೂ ಶೂದ್ರ ಜನಾಂಗಕ್ಕೆ ಸೇರಿರ್ಬೋದು. ಬಸವಣ್ಣವ್ರ ಕಾಲಕ್ಕೆ ನಾವು ಗಮನಿಸಿದರೆ ಅಲ್ಲಿ ಬ್ರಾಹ್ಮಣ ಜನಾಂಗದಿಂದ ಬಂದಿರೋವಂಥವ್ರು ತುಂಬ ಇರಲೇ ಇಲ್ಲ, ಬೆರಳೆಣಿಕೆ ಒಬ್ಬರಿಬ್ಬರು ಇದ್ದಾರೆ. ಆದರೆ ಬಸವಣ್ಣವರು ಮಾಡಿದ್ದೇನು ಅಂತಂದರೆ, ಯಾರು ತುಂಬ ದುಸ್ಥಿತಿಯಲ್ಲಿದ್ದಾರೋ ಅವರನ್ನು ಮೇಲೆ ಎತ್ತ, ತಳ ಸಮುದಾಯದವ್ರನ್ನ. ಹಾಗಾಗಿ ಅಲ್ಲಿ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ನುಲಿಯ ಚಂದಯ್ಯ ಇಂಥ ಕೆಳವರ್ಗದ ಜನರೇ ಬಹಳ ಮೇಲೆ ಬರಲಿಕ್ಕೆ ಅವಕಾಶ ಆಯಿತು. ಬಸವಣ್ಣ ಅಂಥವ್ರಿಗೆ ಯಾರು ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಅವ್ರಿಗೆ ವಿಶೇಷವಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು. ತಾವು ಬಸವಾದಿ ಶರಣರ ಮೌಲ್ಯಗಳಿಂದ ಶಿವಕುಮಾರ ಸ್ವಾಮಿಗಳು ಬಂದರು. ನೀವು ಶಿವಕುಮಾರ ಸ್ವಾಮಿಗಳಿಂದ ಯಾವಾಗ ಪ್ರಭಾವಿತರಾದರೆ? ನಿಮ್ಮ ಶಿಕ್ಷಣ ಎಲ್ಲಾಯಿತು? ನಾವು ಮೂಲತಃ ಮೊದಲಿಗೆ ಧಾರವಾಡ ಜಿಲ್ಲೆಗೆ ಸೇರಿದಂಥವ್ರು. ರಾಣೆಬೆನ್ನೂರು ತಾಲೂಕಿನವರು, ಹೆಡಿಯಾಲ ಅಂತ ಅಲ್ಲಿ ಒಂದು ಊರಿನಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ನಮ್ಮ ಚರಿತ್ರೆಯನ್ನು ಹೇಳಬೇಕು ಅನಿಸುತ್ತೆ. ನಮ್ಮ ಮನೆತನ ಗೌಡಾಳ್ಕಿ ಮನೆತನ. ಮೂಲತಃ ನಾವು ಜಂಗಮರಲ್ಲ, ಸಾಧಲಿಂಗಾಯತರು. ಸಾಧಲಿಂಗಾಯತರು.
ಆವಾಗ ನಮ್ಮ ಪೂರ್ವಾಶ್ರಮದ ತಂದೆ ನಾಗನಗೌಡ ಬಸನಗೌಡ ಗೌಡ್ರು ಅಂತ ಇದ್ದದ್ದು ಅವ್ರದ್ದು ಹೆಸರು. ಹ್ಞೂ ಅವರು ಸಿರಿಗೆರೆ ಮಠಕ್ಕೆ ಭಾಳ ಹತ್ತಿರ ಶಿಷ್ಯರಾಗಿದ್ದರು. ಸ್ವಲ್ಪ ಆ ಕಾಲದಲ್ಲಿ ಅವರು ಶಿಕ್ಷಣ ಪಡ್ಕೊಂಡಂಥವ್ರು, ಈ ಸಮಾಜದ ಕಳಕಳಿಯನ್ನು ಇಟ್ಕೊಂಡಂಥವ್ರು. ಹಾಗಾಗಿ ಸಿರಿಗೆರೆಯಲ್ಲಿದ್ದಂಥ ಕಾಶಿ ಗುರುಗಳು ಮತ್ತು ಶಿವಕುಮಾರ ಸ್ವಾಮಿಗಳು, ನೋಡಪ್ಪ ಆ ಭಾಗದಲ್ಲಿ ಜಂಗಮರಿಲ್ಲ, ನಿನಗೆ ಜಂಗಮ ದೀಕ್ಷೆ ಕೊಡ್ತೀವಿ, ನೀನು ಜಂಗಮನಾಗಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಜನರನ್ನ ಜಾಗೃತಗೊಳಿಸೋ ಕೆಲಸ ಮಾಡಬೇಕು, ಜಂಗಮ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಜಂಗಮ ದೀಕ್ಷೆ ಕೊಡ್ತಾರೆ. ಈ ಅದ್ರ ಪರಂಪರೆಯಿಂದ ಏನಿದೆ ಅಂತಂದರೆ ಜಂಗಮರೇ ಜಂಗಮರಾಗಬೇಕು ಅನ್ನೋವಂಥದ್ದು. ಆದರೆ ಸಿರಿಗೆರೆ ಮಠ ಅದಕ್ಕೆ ವಿಭಿನ್ನವಾಗಿದ್ದು, ಯಾರು ಬೇಕಾದರೂ ಜಂಗಮರಾಗು, ಅರಿವು ಆಚಾರವುಳ್ಳಂಥ ವ್ಯಕ್ತಿ ಯಾರಾದರೂ ಜಂಗಮರಾಗ್ಬೋದು ಅಂತ. ಹಾಗಾಗಿ ಅವ್ರಿಗೆ ಜಂಗಮ ದೀಕ್ಷೆ ಕೊಡ್ತಾರೆ. ಅವರು ಮೂಲತಃ ಬ್ಯಾಡಗಿ ತಾಲೂಕು ಅಣೂರು ಅವ್ರ ಊರು. ಜಂಗಮ ದೀಕ್ಷೆ ತಗೊಂಡು ಬಂದಮೇಲೆ ಹೆಡಿಯಾಲದಲ್ಲಿ ಜಂಗಮರಿಲ್ಲ ಅಂತ ಹೇಳಿ ಆ ಊರಿನಲ್ಲಿ ನೆಲೆಗೊಳ್ತಾರೆ. ಆ ಊರಿನಲ್ಲಿ ನಾವು ಹುಟ್ಟಿದಂಥವ್ರು. ನಾವು ಅಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಂಡ್ವಿ. ಇನ್ನು ಬಡತನ ಇತ್ತು. ಬಡತನ ಇದ್ದಾಗ ಹೈಸ್ಕೂಲ್ ಓದೋಕ್ಕಂತೂ ಸಾಧ್ಯ ಇಲ್ಲ ಅನ್ನೋಂಥ ವಾತಾವರಣ. ಅದೇ ಸಂದರ್ಭಕ್ಕೆ ಸಿರಿಗೆರೆ ಹೆಡಿಯಾಲದ ಪಕ್ಕದಲ್ಲಿ ಸುಣಕಲ್ ಬಿದ್ರಿ ಅಂತ ಇದೆ. ಸುಣಕಲ್ ಬಿದ್ರಿ, ಹೌದು. ಆ ಊರಿನಲ್ಲಿ ಒಂದು ಪ್ರೌಢಶಾಲೆಯನ್ನು ಸಿರಿಗೆರೆ ಮಠದಿಂದ ಪ್ರಾರಂಭ ಮಾಡಿದರು. ಅದು ನಮಗೊಂದು ವರದಾನ ಆಯಿತು. ಅಲ್ಲಿಂದ ಒಂದು 2 ಕಿಲೋಮೀಟ್ರು ಪ್ರತಿನಿತ್ಯ ಓಡಾಡ್ಕೊಂಡು ಓದ್ಬೋದಾಗಿತ್ತು. ಸುಣಕಲ್ ಬಿದ್ರಿ. ಅಲ್ಲಿಗೆ ನಾವು ಸೇರಿದ್ವಿ ಹೈಸ್ಕೂಲ್ಗೆ. ಒಂದು 3 ವರ್ಷ ಅಲ್ಲಿ ಹೈಸ್ಕೂಲು ಶಿಕ್ಷಣ ಮುಗೀತು. ಆದರೆ SSLC ಫೇಲ್ ಆಯಿತು. ಫೇಲ್ ಆದಾಗ ಸಾಧಕರಲ್ಲೇ SSLC ಫೇಲೇ ಆಗಿರ್ತಾರೆ. ಫೇಲ್ ಆಗಿದ್ದ ಕಾರಣಕ್ಕಾಗಿಯೇ ನಮಗೊಂದು ಪತ್ರ ಕೊಟ್ಟು ಸಿರಿಗೆರೆಗೆ ಕಳಿಸ್ಕೊಟ್ರು. ಈಗ ನಮ್ಮ ಹುಡುಗನಿಗೆ ಏನಾದರೂ ಒಂದು ಜವಾನ್ ಕೆಲಸ ಅಥವಾ ಅಟೆಂಡರ್ ಕೆಲಸ ಕೊಡಿ ಅಂತ ಕಳಿಸಿದರು. ನಾವು ಸಿರಿಗೆರೆಗೆ ಬಂದ್ವಿ. ಅದೇ ಸಿರಿಗೆರೆ ಹೊಸ್ತು ನಾವು ನೋಡಿದ್ದು. ಸಿರಿಗೆರೆಗೆ ಬಂದಾಗ ಗುರುಗಳನ್ನ ಕಂಡು, ಆವಾಗ ನಮಗೆ ಈ ಬುದ್ಧಿ ಗಿದ್ದಿ ಅನ್ನೋದು ಗೊತ್ತಿಲ್ಲ. ಸರ್ ಅನ್ನೋದೇ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಸರ್ ಅಂತ ಕರೀತಾರೆ. ಅವ್ರು ಮಾತಾಡೋದಕ್ಕೆಲ್ಲ ನಾವು ಸರ್ ಅಂತಲೇ ಬಳಸ್ತಾ ಇದ್ವಿ. ಗುರುಗಳ ಪಕ್ಕದಲ್ಲಿದ್ದಂಥ ಒಬ್ಬರು ತಿಮ್ಮಣ್ಣ ಮೇಷ್ಟ್ರು ಅಂತ ನಮ್ಮ ಅಂಗಿ ಹಿಡಿದು ಎಳೆದು, ಏ ಹುಡುಗ ಸರ್ ಅನ್ನಬಾರ್ದು, ಬುದ್ಧಿ ಅನ್ನಬೇಕು, ಮುಂದೆ ಕಲ್ತ್ಕೊಳ್ತಾನೆ ಬಿಡೋ, ನೀನೇನು ಒಂದೇ ಸರಿ ಕಲ್ತಿದ್ದೆ ಅಂತ ಅವನಿಗೆ ಹೇಳಿ, ಆಮೇಲೆ ಆಯ್ತಪ್ಪ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡಬೇಕು, ಏನು ಕೆಲಸ ಮಾಡ್ತೀಯ, ನೀವೇನು ಹೇಳಿದ್ರು ಮಾಡ್ತೀವಿ, ನಮ್ಮಲ್ಲಿ ಕಕ್ಸ ತೊಳೆಯೋದ್ರಿಂದ ಹಿಡಿದು ಪೂಜೆ ಮಾಡೋದ್ರವರೆಗೂ ಇದೆ ಕೆಲಸ, ಇದರಲ್ಲಿ ಯಾವ್ದು ಮಾಡ್ತೀಯ, ಯಾವುದು ಹೇಳಿದ್ರು ಮಾಡ್ತೀವಿ, ಹಂಗಾರೆ ಮೊದಲು ಕಕ್ಸ ತೊಳೆಯಬೇಕು. ಸರಿ, ಅಲ್ಲಿಂದ ನಮ್ಮದು ಸೇವೆ ಪ್ರಾರಂಭ ಆಯಿತು. ಅದರಲ್ಲೂ ಒಂದು 6 ತಿಂಗಳು ನಮ್ಮ ಆಡಳಿತ ಕಚೇರಿಯಲ್ಲಿ ಟು ಫ್ರಮ್ ಮಾಡ್ಕೊಳ್ಳೋಂಥದ್ದು, ಬಂದಂಥ ಪತ್ರಗಳನ್ನು ದಾಖಲಿಸೋದು ಮತ್ತು ಹೊರಗೆ ಹೋಗೋ ಪತ್ರಗಳನ್ನ ಮತ್ತು ದಾಖಲಿಸೋದು, ಇದು ನಮ್ಮ ಕೆಲಸ. ಅಲ್ಲಿ ಬಂದಂಥವ್ರಿಗೆ ಕಾಫಿ ಕೊಡೋದು, ಟೀ ಕೊಡೋದು ಮತ್ತು ಆ ಕಪ್ಪು ಬಸಿಗಳನ್ನು ತೊಳೆಯೋದು, ಬೆಳಗ್ಗೆ ಎದ್ದ ತಕ್ಷಣ ಇಡೀ ಆಫೀಸ್ ಕಸ ಹೊಡೆಯೋದು, ಇದು ನಮ್ಮ ಕಾಯಕ ಪ್ರಾರಂಭ ಆಗಿದ್ದು ಅಲ್ಲಿಂದ. ಅದೇನೋ ಸ್ವಲ್ಪ ಮುಜುಗರ ಇದ್ದರೂ ಮಾಡ್ತಾಯಿದ್ವಿ. ಮುಂದೆ ಮಠದಲ್ಲಿ ಯಾರೋ ಊಟ ಮಾಡಿದ ತಟ್ಟೆ ತೊಳಿಬೇಕು. ಯಾಕೆಂದ್ರೆ ಅಲ್ಲಿ ಜಾತಿ ಇಲ್ಲ, ನಮಗಿನ್ನೂ ಒಂದಿಷ್ಟೆಲ್ಲೋ ಜಾತಿಯ ಇತ್ತು. ನಾವು ಭಾಳ ಅಲ್ಲ, ನಾವು ಗೌಡ್ರು ಮತ್ತು ಜಂಗಮರ ಮಕ್ಕಳು, ಈ ಎರಡು ಸೇರಿದ್ರೆ ಏನಾಗುತ್ತೆ ಅಂತ ಹೇಳೋ ಅಗತ್ಯ ಇಲ್ಲ. ಒಂದು ಕಡೆ ಜಂಗಮರ ಮಕ್ಕಳು, ಇನ್ನೊಂದು ಕಡೆ ಗೌಡ್ಕಿ, ಇವೆರಡೂ ಸೇರಿದ್ರಿಂದ ಆ ತಟ್ಟೆ ತೊಳೆಯೋಕೆ ಮುಜುಗರ ಆಗೋದು. ಅದ್ರ ತೊಳೆದೇ ಇದ್ದರೆ ನಮ್ಮನ್ನು ಬಿಟ್ಟು ಓಡಿಸ್ತಾರೆ. ಅನಿವಾರ್ಯವಾಗಿ ಅದಕ್ಕೆ ಅಂಟ್ಕೊಂಡ್ವಿ. ಆದರೆ ಮಠಕ್ಕೆ ಅಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಉದ್ಯೋಗ ಕೊಟ್ಟು ಕಳ್ಸೋರು, ನಮಗೆ ಮಾತ್ರ ಉದ್ಯೋಗನೇ ಕೊಡಲಿಲ್ಲ. ಮನಸ್ಸಿನಲ್ಲೇ ಭಾಳ ನೋವು ಅಂತ ಅನುಭವಿಸ್ತಾ ಇದ್ವಿ, ಬೈಕಳ್ತಾ ಇದ್ವಿ, ಎಲ್ಲರಿಗೂ ಕೊಟ್ಟು ಕಳಿಸ್ತಾರೆ, ನಮಗೆ ಕೊಡಂಗಿಲ್ವಲ್ಲ ಅಂತ. ಅಷ್ಟೊತ್ತಿಗೆ ಜೂನ್ ತಿಂಗಳು ಬಂತು. ನೀನು PUC ಸೇರಪ್ಪ ಅಂದರು. ಓದಬೇಕು ಅನ್ನೋಂಥ ಆಸೆ ಇತ್ತು, ಆದರೆ ಆರ್ಥಿಕ ಸ್ಥಿತಿ ಅನುಮತಿ ಕೊಡ್ತಾ ಇರಲಿಲ್ಲ. ಅದನ್ನು ಹೇಳಿದ್ವಿ, ಏಯ್ ದಡ್ಡ, ನಿನಗೆ ಹಾಕಬೇಕು ಆ ದುಡ್ಡಿನ ಚಿಂತೆ, ನಾವು ಕೊಡ್ತೀವಿ, ಓದು. ಸರಿ, PUC ಸೇರಿದ್ವಿ. 1 ವರ್ಷದ
ಪಿ ಯು ಸಿ ತಾವು. ಪಿ ಯು ಸಿ ಶಿಕ್ಷಣ ಆವಾಗ ಪಿ ಯು ಸಿಯಲ್ಲೂ ಫೇಲ್ ಆದ್ವಿ. ಹ್ಞೂ ಫೇಲ್ ಆದ ತಕ್ಷಣ ಗುರುಗಳಿಗೆ ಮುಖ ತೋರಿಸೋದು ಹೇಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ವಿ. ಅವರು ಕರೆಸಿ ನಮ್ಮ ಫೇಲವಾದಂಥ ಮುಖ ನೋಡಿ, ಅಯ್ಯೋ ದಡ್ಡ, ಎಲ್ಲರೂ ಪಾಸಾದ್ರೆ ಫೇಲ್ ಆಗೋರು ಯಾರೋ, ಹ್ಞೂ ಫೇಲ್ ಆಗೋದೇ ಪಾಸ್ ಆಗಲಿಕ್ಕೆ, ಮತ್ತೆ ಕಟ್ಟು, ಮತ್ತೆ ಓದು, ಅನುಭವ ಬರುತ್ತೆ. ಹ್ಞೂ ಬಹುಶಃ ಯಾವ ತಂದೆ ತಾಯಿಗಳು ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಪ್ರೇರಣೆ ಕೊಟ್ಟರು, ಮತ್ತೆ ಕಟ್ಟಿದ್ವಿ, ಪಾಸಾಯಿತು. ಸಿರಿಗೆರೆಯಲ್ಲಿ ಆಗ ಫಿಲಾಸಫಿ ಇತ್ತು, ಅದೇ ತಾನೇ ಬಂತು ಬಿ ಎದಲ್ಲಿ. ಅದಕ್ಕೆ ಬಿ ಎದಲ್ಲಿ ಸೇರಿದ್ವಿ. ಫಿಲಾಸಫಿ ಮತ್ತು ಕನ್ನಡ ಮೇಜರ್ ಸಬ್ಜೆಕ್ಟ್ ಅವಾಗ. ಅವು ಓದ್ತಾ ಹೋದ್ವಿ. ಫಸ್ಟ್ ಇಯರ್ನಲ್ಲಿ ಮತ್ತೆ ಇಂಗ್ಲೀಷ್ ಫೇಲ್ ಆಯಿತು. ಸೆಕೆಂಡ್ ಇಯರ್ನಲ್ಲಿ ಇಂಗ್ಲೀಷ್ ಫೇಲ್ ಆಯಿತು. ಫೇಲ್ ಆದರೂ ಮುಂದೆ ಹೋಗೋ ಅವಕಾಶ ಇತ್ತು, ಕ್ಯಾರಿ ಓವರ್ ಸಿಸ್ಟಮ್. ಹೀಗೆ ಫೇಲ್ ಆಗೋದ್ರಲ್ಲಿ ನಮ್ಮದೊಂದು ವಿಶಿಷ್ಟ ದಾಖಲೆ. ನಂತರ ಟಿ ಎಸ್ ಪಾಟೀಲ್ ಅಂತ ಹೇಳಿ ಪ್ರಿನ್ಸಿಪಾಲ್ರಿದ್ದರು. ಅವರು ಅವರೇ ನಮಗೆ ತತ್ವಶಾಸ್ತ್ರವನ್ನು ಮಾಡ್ತಾ ಇದ್ದಂಥವ್ರು. ಅವರು ಮೂಲತಃ ಉತ್ತರ ಕರ್ನಾಟಕದವರು. ಕಲಿಕೆರೆ ಇವತ್ತೇನು ಎಸ್ ಎಸ್ ಪಾಟೀಲ್ ಅಂತ ಇದ್ದಾರಲ್ಲ, ಅವರ ಹಿರಿಯ ಸಹೋದರ ಅಣ್ಣ. ಅವರು, ನಾವು ಫಿಲಾಸಫಿಯಲ್ಲಿ 6 ಜನ ವಿದ್ಯಾರ್ಥಿಗಳಿದ್ದಿದ್ದು. 6 ಜನರಿಗೆ ಯಾವುದೂ ದೊಡ್ಡ ರೂಮ್ ಇರ್ತಿರ್ಲಿಲ್ಲ. ಹಾಗಾಗಿ ಗಿಡದ ಕೆಳಗಡೆ ಪಾಠ ಮಾಡೋರು, ಇಲ್ಲ ನಮ್ಮ ರೂಮಿಗೆ ಬಂದು ಪಾಠ ಮಾಡೋರು. ಅವ್ರು ಪದೇ ಪದೇ ನಮ್ಮೆಲ್ಲರಿಗೆಲ್ಲ ಏನು ಕನಸು ಬಿತ್ತಾ ಇದ್ದರು ಅಂದರೆ, ನೋಡ್ರಪ್ಪ, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇರುವಂಥ ಕಟ್ಟಡಗಳನ್ನು ಸಿರಿಗೆರೆಯಲ್ಲಿ ಕಟ್ಟಕ್ಕೆ ಆಗದೇ ಇರ್ಬೋದು, ಅಷ್ಟು ಭವ್ಯವಾದಂಥ ಕಟ್ಟಡಗಳನ್ನು. ಆದರೆ ಅದಕ್ಕಿಂತ ಹೆಚ್ಚಿನ ಪ್ರತಿಭೆಗಳನ್ನು ನಾವು ಇಲ್ಲಿಂದ ಹೊರಹೊಮ್ಮಿಸ್ಲಿಕ್ಕೆ ಸಾಧ್ಯತೆ ಇದೆ. ನೀವೆಲ್ಲರೂ ಚೆನ್ನಾಗಿ ಓದಿದರೆ ರ್ಯಾಂಕ್ ಬರ್ಬೋದು ಅಂತ ಹೇಳಿ ಅದನ್ನು ಪದೇ ಪದೇ ನಮ್ಮ ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದರು. ಅದರ ಪರಿಣಾಮವಾಗಿ ನಾವು 6 ಜನನೂ ಪ್ರಥಮ ಶ್ರೇಣಿಯಲ್ಲೇ ಪಾಸಾದ್ವಿ ಬಿ ಎದಲ್ಲಿ. ಜೊತೆಗೆ ತತ್ವಶಾಸ್ತ್ರದಲ್ಲಿ ನಾವು ವಿಶ್ವವಿದ್ಯಾಲಯಕ್ಕೆ ಪ್ರಥಮರಾಗಿ ರ್ಯಾಂಕ್ ಪಡ್ಕೊಂಡ್ವಿ. ನೋಡಿರ್ಬೋದು, ಫೇಲಿಂದ ರ್ಯಾಂಕಿನವರೆಗೂ ಹೋಯ್ತು. ಹೀಗೆ ನಮ್ಮ ಶಿಕ್ಷಣ ಗುರುಗಳಿಂದ ನಮ್ಮ ಗುರುಗಳ ಸಂಬಂಧ ಬೆಳೀತು. ಆವಾಗ ಅವರು ಮತ್ತೆ ಎಮ್ ಎ ಓದಬೇಕು ಅಂತ ಪ್ರೋತ್ಸಾಹಿಸಿದರು. ನಾವು ಮತ್ತು ನಮ್ಮ ಜೊತೆಗೆ ಇನ್ನೊಬ್ಬರು ಮರಳುಸಿದ್ದಯ್ಯನವರು ಅಂತ ಇದ್ದರು. ನಾವಿಬ್ಬರು ಮೈಸೂರಿಗೆ ಎಮ್ ಎ ಸೇರಿದ್ವಿ ಫಿಲಾಸಫಿ. ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದಂಥವ್ರು. ಅಲ್ಲಿ ಪಾಠ ನಡೆಯೋದೆಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ. ಆರಂಭದಲ್ಲಿ ಏನೂ ಅರ್ಥನೇ ಆಗ್ತಾ ಇರಲಿಲ್ಲ. ಅಯ್ಯೋ, ಬಂದು ತಪ್ಪು ಮಾಡಿಬಿಟ್ವಿ, ನಾವು ಕನ್ನಡ ಸೇರಬೇಕಾಗಿತ್ತು, ಫಿಲಾಸಫಿ ಸೇರಿ ತಪ್ಪು ಮಾಡಿದ್ವಿ. ಆದರೆ ಅಲ್ಲಿ ನಮ್ಮ ಎ ಎಲ್ ಶಿವರುದ್ರಪ್ಪನವರು ಅಂತ ಇದ್ದರು. ಬಹಳ ಒಳ್ಳೆಯ ಅಧ್ಯಾಪಕರು. ನಮ್ಮನ್ನು ಮಕ್ಕಳ ಹಾಗೆ ನೋಡ್ಕೊಳ್ತಾಯಿದ್ರು. ನೀವೇನು ಹೆದರಬೇಡ್ರಿ, ಕನ್ನಡದಲ್ಲೇ ಓದಿ ಕನ್ನಡದಲ್ಲಿ ಬರೆಯೋಕ್ಕೂ ಅವಕಾಶ ಇದೆ ಅಂತ ಹೇಳಿ ಕನ್ನಡದ ಪುಸ್ತಕಗಳನ್ನೆಲ್ಲ ನಮಗೆ ಒದಗಿಸ್ತಾ ಇದ್ದರು. ಪಾಠಗಳು ಮಾತ್ರ ಇಂಗ್ಲೀಷ್ನಲ್ಲೇ ನಡೀತಾ ಇದ್ದು. ಅವರ ಪ್ರೇರಣೆಯಿಂದ ನಾವು ಮತ್ತೆ ವಿಶ್ವವಿದ್ಯಾಲಯದಲ್ಲಿ ಅಲ್ಲೂ ಕೂಡ ಪ್ರಥಮ ರ್ಯಾಂಕ್ ಪಡೀಲಿಕ್ಕೆ ಅವಕಾಶ ಆಯಿತು. ನಿಮ್ಮ ಗುರುಗಳಿಗೆ ಭಾಳ ಆಶ್ಚರ್ಯ ಆಗಿರ್ಬೇಕು ಅಲ್ಲರ ಬುದ್ಧಿ. ನೀವು ಪಿ ಯು ಸಿ ಫೇಲ್ ಆಗಿದ್ರಿ, ಬಿ ಎದಲ್ಲಿ ರ್ಯಾಂಕ್ ಬಂದ್ರಿ, ಎಮ್ ಎದಲ್ಲಿ ರ್ಯಾಂಕ್ ಬಂದ್ರಿ. ಶಿವಕುಮಾರ ಸ್ವಾಮಿಗಳ ಪ್ರತಿಕ್ರಿಯೆ ಹೆಂಗಿತ್ತು ಬುದ್ಧಿ? ಇಲ್ಲ, ಅವ್ರ ಪ್ರತಿಕ್ರಿಯೆ ಭಾಳ ಖುಷಿನೂ ಪಡ್ತಿರ್ಲಿಲ್ಲ. ನಿರ್ಲಿಪ್ತರಾಗಿರೋಂಥ ಮನಸ್ಥಿತಿ ಇತ್ತು ಅವ್ರದ್ದು. ಆದರೆ ನಾವು ರ್ಯಾಂಕ್ ಬಂದಾಗ ಅವ್ರಿಗೆ ಎಷ್ಟು ಸಂತೋಷ ಆಗಿತ್ತು ಅನ್ನೋದಕ್ಕೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿಸಿದರು. ನಮ್ಮ ಹುಡುಗ ಒಬ್ಬ ರ್ಯಾಂಕ್ ಬಂದಿದ್ದಾನೆ ಅಂತ ಹೇಳಿ ಬಿ ಎದಲ್ಲಿ ಎಲ್ಲರಿಗೂ ಊಟದ ಹೋಳಿಗೆ ಸ್ವೀಕರಣೆ ಆವಾಗ ಭಾಳ ಶ್ರೇಷ್ಠ ಆಹಾರ, ಅದನ್ನು ಮಾಡಿಸಿದ್ದು ನಮಗೆ ನೆನಪಿದೆ. ಆಮೇಲೆ ಒಂದು ಅಭಿನಂದನಾ ಸಮಾರಂಭ ಏರ್ಪಡಿಸಿದರು. ನಾವು ಅದೆಲ್ಲ ಬೇಡ ಅಂತ ಹೇಳಿದ್ವಿ. ನಿನಗೆಲ್ಲ ಕಣೋ, ನಮ್ಮ ಸಂಸ್ಥೆಗೆ ಗೌರವ ಬಂದಿದೆ, ಅದಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೆ ಸಂತೋಷ ಇತ್ತು. ಅದನ್ನು ಪೂರ್ಣ ವ್ಯಕ್ತಪಡಿಸ್ತಿರ್ಲಿಲ್ಲ. ಎಮ್ ಎ ಪಾಸಾದ ರ್ಯಾಂಕ್ ಬಂದಾಗಲೂ ಕೂಡ ಅಷ್ಟೇ ಖುಷಿಯಿಂದ ನಮಗೇನು ಬೇಕೋ ಅದನ್ನೆಲ್ಲ ಸೌಲಭ್ಯಗಳನ್ನ ಒದಗಿಸ್ತಾ ಬಂದರು. ಮುಂದೆ ತಾವು ಈ ಪೀಠಕ್ಕೆ ಬರ್ಬೇಕಂತ ಯಾವಾಗ ಅಪೇಕ್ಷೆ ಪಟ್ಟಿರ್ಬೋದು? ಅವರು ನೀವು ವೃತ್ತಿ ಸೇರಿಕೊಳ್ಳಿಲ್ಲ? ಇಲ್ಲ, ಇನ್ನು ವೃತ್ತಿ ಸೇರ್ಕೊಳ್ಳೋದಕ್ಕಿಂತ ಪೂರ್ವದಲ್ಲೇ ಅವರು ಮೈಸೂರಿಗೆ ಆಗಾಗ ಬರ್ತಿದ್ರು ಗುರುಗಳು. ಅಲ್ಲಿ ನಮ್ಮ ವಿದ್ಯಾರ್ಥಿ ನಿಲಯ ಇದೆ ಮೈಸೂರಿನಲ್ಲಿ. ಅವ್ರು ಬಂದಾಗೆಲ್ಲ ಜೊತೆಗಲ್ಲೇ ಕೂತ್ಕೊಂಡು ಪೂಜೆ ಪ್ರಸಾದ ನಡೀತಾ ಇತ್ತು. ಇನ್ನೇನು ಎಮ್ ಎ ಪೂರೈಸಲಿಕ್ಕೆ ಒಂದು 3 ತಿಂಗಳಿತ್ತು. ಆ ಸಂದರ್ಭದಲ್ಲಿ ಅವರಲ್ಲಿ ಬಂದರು. ಬಂದಂಥವರು ಪ್ರಸಾದ ಮಾಡಿದಾದಮೇಲೆ ಮುಂದೆ ಏನಾಗಬೇಕು ಅಂತ ಇದೆಯಪ್ಪ ಅಂತ ಕೇಳಿದರು. ಏನು ಯೋಚನೆ ಮಾಡಿಲ್ಲ ಅಂದು.
ನೀನು ಸ್ವಾಮಿ ಆಗ್ಬೇಕಪ್ಪ ಅಂದರು. ಹ್ಞೂ ಆಯಿತು ಅಂತ ಅಂತೀವಿ. ಸರಿ, ಅಷ್ಟೇ ಮಾತುಕತೆ ನಡೆದಿದ್ದು, ಇನ್ನೇನು ನಡೀಲಿಲ್ಲ. ಮರುದಿವಸ ನಮಗೆ ಚಿಂತೆ ಶುರುವಾಯಿತು. ಸ್ವಾಮಿ ಆಗ್ತೀನಂತ ಒಪ್ಕೊಂಡೆ. ಒಪ್ಕೊಂಡೆ, ಅರ್ಹತೆ ಇದೆಯಾ ನಮಗೆ. ಕೊನೆಗೆ ಒಂದು ಪತ್ರ ಬರೆದ್ವಿ ಅವ್ರಿಗೆ. ಆ ಪತ್ರ ಭಾಳ ಚೆನ್ನಾಗಿದೆ, ಓದಿದರೆ. ಹೇಳಿ. ಆ ಪತ್ರ ಬರೆಯುವಾಗಲೇ ನಮ್ಮ ಆಲೋಚನೆ ಏನಿತ್ತು ಅಂದರೆ, ನಮ್ಮ ಗುರುಗಳು ಭಾಳ ಸಿಟ್ಟಿನವರು. ಹಾಂ, ಭಾಳ ಸಿಟ್ಟಿನವ್ರು ಅಂತ ಕೇಳಿದೆ. ಭಾಳ ಸಿಟ್ಟು ಅಂದರೆ ಅವರು ಶೀಘ್ರ ಕೋಪಿಗಳು ಅಂತ ಕರೀತಿದ್ರು ಅವ್ರನ್ನ. ಆದರೆ ಅಷ್ಟೇ ಶಾಂತ ಸ್ವರೂಪಿಗಳು. ತಾಯಿಯ ಹೃದಯ. ನಮ್ಮ ಪತ್ರ ನೋಡಿ ಅವ್ರು ಇನ್ನೇನು ನಮ್ಮನ್ನು ಮಠದಿಂದ ಹೊರಗೆ ಹಾಕ್ತಾರೆ, ಇನ್ನು 3 ತಿಂಗಳು ಹೆಂಗೋ ಇದ್ಕೊಂಡು ಓದ್ಬೋದು, ಪಾಸ್ ಆಗೇ ಆಗ್ತೀವಿ, ಎಲ್ಲಾದರೂ ಒಂದು ಉದ್ಯೋಗ ಸಿಗುತ್ತೆ ಅನ್ನೋವಂಥ ನಂಬಿಕೆಯಿಂದನೇ ನಾವು ಅವ್ರಿಗೆ ಒಂದು ಪತ್ರ ಬರೆದ್ವಿ. ತಾವು 30/10/74 ಇಲ್ಲಿಗೆ, ಅಂದರೆ ಮೈಸೂರಿಗೆ ದಯಮಾಡಿಸಿದಾಗ ನನ್ನ ಭವಿಷ್ಯವನ್ನು ಕುರಿತು ಸನ್ಯಾಸಿಯಾಗುವೆಯೋ ಅಥವಾ ಗೃಹಸ್ಥನಾಗುವೆಯೋ ಎಂದು ಪ್ರಶ್ನಿಸಿದಾಗ ನಾನು ಯೋಚಿಸದೆ ತಮ್ಮ ಅಪ್ಪಣೆಯ ಪ್ರಕಾರ ನಡೆಯುವುದಾಗಿ ಒಪ್ಪಿಕೊಂಡಿದ್ದೆ. ಆದರೆ ಈಗ 2 ದಿನಗಳಿಂದ ಏಕೋ ಮನಸ್ಸು ಸ್ಥಿಮಿತದಲ್ಲಿ ಇಲ್ಲದೆ ಅಲ್ಲೋಲ ಕಲ್ಲೋಲವಾಗಿದೆ. ಇಂದಿನ ವಿಜ್ಞಾನ ಯುಗದಲ್ಲಿ ವೈಚಾರಿಕತೆಗೆ ಅತ್ಯಂತ ಪ್ರಮುಖ ಸ್ಥಾನವಿದೆ. ಅಲ್ಲದೆ ಸಾಮಾಜಿಕ ಪರಿಸ್ಥಿತಿ ಡೋಲಾಯಮಾನವಾಗಿದೆ. ಜನತೆ ಸ್ಪರ್ಧಾ ಮನೋಭಾವನೆಯಲ್ಲಿದೆ. ಹೀಗಿರುವಾಗ ಸ್ವಸಾಮರ್ಥ್ಯವಿಲ್ಲದೆ ಗುರುಸ್ಥಾನವನ್ನು ಏರಲು ಅಂಜಿಕೆಯಾಗುತ್ತದೆ. ಗುರುಸ್ಥಾನವನ್ನೇರುವ ಅರ್ಹತೆ, ಯೋಗ್ಯತೆಗಳು ನಮ್ಮಲ್ಲಿವೆಯೇ ಎಂಬುದು ಪ್ರಶ್ನಾರ್ಹವಾಗಿದೆ. ಆದ್ದರಿಂದ ಗುರುಸ್ಥಾನವನ್ನು ಏರದೆ ತಮ್ಮ ಶಿಷ್ಯ ಸಮೂಹದಲ್ಲಿ ನಾನೂ ಓರ್ವ ಕಿಂಕರನಾಗಿ ಸದಾ ತಮ್ಮ ಅಪ್ಪಣೆಯ ಮೇರೆಗೆ ಸಮಾಜ ಸೇವಾ ನಿರತನಾಗಬೇಕೆಂಬುದೇ ನನ್ನ ಹೆಬ್ಬಯಕೆ. ಇದರ ಮೇಲೆ ತಮ್ಮ ಅಪ್ಪಣೆ ಯಾವ ರೀತಿ ಆಗುತ್ತದೆಯೋ ಅದರಂತೆ ನಡೆಯಲು ಸಿದ್ಧನಾಗಿರುವೆ. ಇದಕ್ಕಿಂತ ಹೆಚ್ಚಿಗೆ ಬರೆಯಲು ಅಸಮರ್ಥನಾಗಿರುವೆ. ಈ ಪತ್ರ ಬರೆದಲೇ ಅವರಿಂದ ತಕ್ಷಣ ಬಂತು ಉತ್ತರ. 4ಕ್ಕೆ ನಾವು ಬರೆದ್ದೀವಿ, 4:11ಕ್ಕೆ 5:11ಕ್ಕೆ ಅವರಿಂದ ಪತ್ರ ಬಂತು. ಅಂದರೆ ಒಂದೇ ದಿವಸಕ್ಕೆ. ಆವಾಗ ಅಂಚೆ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ. ಮೈಸೂರಿಂದ ಸಿರಿಗೆರೆಗೆ ಒಂದೇ ದಿವಸಕ್ಕೆ ಪತ್ರ. ಅವ್ರು ಬರೀತಾರೆ ನಮಗೆ, ಆಶಿಷ, ನಿನ್ನ ಪತ್ರ ತಲುಪಿತು. ಇದು ಯಾರಿಗಾದರೂ ತೋರಿ ಬರುವ ದೌರ್ಬಲ್ಯ. ಸನ್ಯಾಸಿಯಾದ ಮಾತ್ರಕ್ಕೆ ಯಾರೂ ನಿನ್ನ ಕೈಕಾಲು ಮುರಿದು ಮಾನ ಕಳೆದು ಜೈಲಿಗೆ ಹಾಕುವುದಿಲ್ಲ. ಈ ಮಾನಸಿಕ ಕ್ಷಣಿಕವಾದ ದೌರ್ಬಲ್ಯವನ್ನು ನೀನು ನಿವಾರಿಸಿಕೊಳ್ಳುವುದು ಸುಲಭ. ನಮ್ಮ ಕಡೆ ನಿನ್ನ ಒಲವು ಹೆಚ್ಚಾದಲ್ಲಿ ತಾನಾಗಿಯೇ ನಿನ್ನ ದೌರ್ಬಲ್ಯ ದೂರವಾಗುತ್ತದೆ. ಇದರಲ್ಲಿ ನಿನ್ನ ಕಲ್ಯಾಣವಿದೆ, ಸಮಾಜದ ಕಲ್ಯಾಣವಿದೆ, ನಿನ್ನ ಮನೆತನದ ಕಲ್ಯಾಣವಿದೆ. ಒಂದು ಹೆಣ್ಣನ್ನು ಬಿಡಬೇಕು ಅಷ್ಟೇ. ಇಷ್ಟೆಲ್ಲ ದೌರ್ಬಲ್ಯಕ್ಕೆ ಮನುಷ್ಯನನ್ನು ತಳ್ಳುತ್ತದೆ. ಕಟ್ಟಿಕೊಂಡ ಮೇಲೆ ಅಯ್ಯೋ ತಪ್ಪು ಮಾಡಿದೆ ಎನಿಸುತ್ತದೆ. ಆಗ ಪಶ್ಚಾತ್ತಾಪಪಟ್ಟು ಪ್ರಯೋಜನವಾಗದು. ಈಗ ತೋರಿ ಬಂದಿರುವ ದೌರ್ಬಲ್ಯ ನಿನಗೇ ತೋರಿದೆ ಎಂದಲ್ಲ, ಎಲ್ಲರಿಗೂ ಇದು ಸಹಜವಾದದ್ದು. ಆದ್ದರಿಂದ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಬೋಧತ ಎಂಬ ಉಪನಿಷತ್ ಮಾತುಗಳತ್ತ ಗಮನ ಕೊಡು. ಏಳು, ಜಾಗೃತನಾಗು, ದೊಡ್ಡವರನ್ನು ಮರೆಹೊಕ್ಕು ತಿಳುವಳಿಕೆಯನ್ನು ಪಡೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ. ಹೃದಯ ದೌರ್ಬಲ್ಯವು ಕ್ಷುಲ್ಲಕವಾದುದು, ಇದನ್ನು ಧಿಕ್ಕರಿಸಿ ಎದ್ದು ನಿಲ್ಲು. ಗೀತೆಯ ಮಾತಿದು. ಸಮಾಜ, ಸಾಹಿತ್ಯ ಈ ದೃಷ್ಟಿಯಲ್ಲಿ ಬಿದ್ದಿರುವ ಜನತೆಯನ್ನು ಮೇಲೆತ್ತುವ ಅವಕಾಶ ಸನ್ಯಾಸಿಯಾದವನಿಗೆ ಮಾತ್ರ ಇದೆ. ಹೆಣ್ಣನ್ನು ಕಟ್ಟಿಕೊಂಡವರು ಮಾಡಬಲ್ಲರು, ಆದರೆ ಅದು ಮಿತವಾದುದು. ಈ ಬಗ್ಗೆ ಚಿಂತನೆ ಮಾಡು. ಅಂದರೆ ಅವರು ಸ್ವಾತಂತ್ರ್ಯ ಕೊಡ್ತಾ ಚಿಂತನೆ ಮಾಡು. ಹೌದು, ನಿಮಗೆ ಅವಕಾಶ ನಿಮಗೆ ಇದನ್ನು ಕೊಟ್ಟರು. ಅವಕಾಶ ಕೊಟ್ಟ ಕಾರಣಕ್ಕಾಗಿಯೇ ನಾವು ತಕ್ಷಣ ಮತ್ತು 7ನೇ ತಾರೀಕು ಪತ್ರ ಬರಿತೀವಿ ಅವರಿಗೆ. 5ಕ್ಕೆ ಅವ್ರು ಬರೆದ್ರು, 7ಕ್ಕೆ ಮತ್ತು ನಾವು ಬರಿತೀವಿ. ತಮ್ಮ ಆಶೀರ್ವಾದ ಪತ್ರ ಇಂದು ತಲುಪಿ ಸಕಲ ಸಮಾಚಾರವು ವೇದ್ಯವಾಯಿತು. ನನ್ನ ಮಾನಸಿಕ ದೌರ್ಬಲ್ಯ ಕ್ಷಣಿಕ ಎಂಬುದು ತಮ್ಮ ಆಶೀರ್ವಾದದ ಪತ್ರದಿಂದ ವಿದಿತವಾಯಿತು. ನನ್ನ ಒಲವು ಯಾವಾಗಲೂ ತಮ್ಮ ಕಡೆಗೇ ಇದೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ನಾನು ಒಂದು ಹೆಣ್ಣಿಗೋಸ್ಕರವಾಗಿ ಆ ರೀತಿ ಪತ್ರ ಬರೆದಿದ್ದೇನೆ ಎಂದು ತಾವು ಭಾವಿಸಿರುವಂತಿದೆ. ಆದರೆ ಈಗ 5 ವರ್ಷಗಳಿಂದಲೂ ತಮ್ಮ ಕೃಪಾಶೀರ್ವಾದದಲ್ಲಿರುವ ನನ್ನ ನಡತೆಯ ಬಗ್ಗೆ ತಮಗೆ ತಿಳಿಯದಿರಲಿಕ್ಕೆ ಸಾಕು. ನಾನು ಹೆಣ್ಣಿನ ಪರವಾಗಿ ಈ ಥರ ಮಾಡಿದ್ದೇನೆ ಅಂತ ನಮಗೆ ಅದು ಸಿಟ್ಟಿತ್ತು, ಅದನ್ನು ಸಾತ್ವಿಕವಾಗೇ ತೋರಿಸಿದ್ದೀವಿ. ನನ್ನ ನಡತೆಯ ಬಗ್ಗೆ ತಮಗೆ ತಿಳಿದಿರಲಿಕ್ಕೆ ಸಾಕು. ನನಗುಂಟಾಗಿರುವ ದೌರ್ಬಲ್ಯ ನನ್ನ ಸ್ವಸಾಮರ್ಥ್ಯದ್ದೇ ವಿನ ಹೆಣ್ಣಿನದಲ್ಲ. ನನ್ನ ಈ ತ್ಯಾಗದಿಂದ ಸ್ವಕಲ್ಯಾಣದೊಂದಿಗೆ ಮನೆತನದ ಕಲ್ಯಾಣವೂ ಸೇರಿದೆ ಎಂಬುದು ನಿಸ್ಸಂಶಯ. ಆದರೆ ಸಮಾಜದ ಕಲ್ಯಾಣವನ್ನು ಎಷ್ಟರ ಮಟ್ಟಿಗೆ ಸಾಧಿಸಬಲ್ಲೆ ಎಂಬುದು ನನಗಿದ್ದ ಸಂಶಯ. ಈಗ ತಮ್ಮ ವಾಣಿಯಿಂದ
ಆ ಸಂಶಯವೂ ಸ್ವಲ್ಪ ದೂರವಾದಂತಾಗಿದೆ. ಕ್ಷುಲ್ಲಕವಾದ ನನ್ನ ಮನೋದೌರ್ಬಲ್ಯವನ್ನು ಹೊಡೆದೋಡಿಸಿ ತಮ್ಮ ಅಪ್ಪಣೆ ಮತ್ತು ಆಶೀರ್ವಾದದ ಮೇರೆಗೆ ಸಮಾಜ, ಸಾಹಿತ್ಯ ಈ ದೃಷ್ಟಿಯಲ್ಲಿ ಶ್ರಮಿಸಲು ದೃಢ ಸಂಕಲ್ಪ ಮಾಡಿದ್ದೇನೆ. ಅವ್ರದ್ದು ಮತ್ತೆ ಒಂದು ಪತ್ರ ಬಂತು ನಮಗೆ. ನಾವು 7ಕ್ಕೆ ಬರ್ದೇವೆ, ಅವ್ರು 6ಕ್ಕೆ ಬರ್ತಾರೆ ಮತ್ತೊಂದು. ಅವ್ರದ್ದು ಒಂದು ಏನರ ಮನಸ್ಸಿನಾಗ ಬಂತು ಅಂದರೆ ಕಾರ್ಯಗತ ಆಗಬೇಕು. ನಿನ್ನೆ ನಿನಗೆ ಪತ್ರ ಬರೆದಿದ್ದೇವೆ. ಹೆಣ್ಣಿನ ಮೋಹ ಸ್ವಾಭಾವಿಕವಾದುದು, ಅದರಲ್ಲೂ ಪ್ರಾಯದ ಕಾಲ. ಇದು ಯಾರಿಗಾದರೂ ಹಿಂದಕ್ಕೆ ಎಳೆಯುವುದು ಸಹಜ. ಇದನ್ನೇ ಮುಂದೆ ಇಟ್ಟುಕೊಂಡರೆ ಬೆಳೆಯುವ ಜೀವಕ್ಕೆ ಲಾಭ ಕಡಿಮೆ. ಈ ಜೀವನಕ್ಕೂ ಆ ಜೀವನಕ್ಕೂ ಹೋಲಿಸಿ ನೋಡು. ಯಾವುದರಲ್ಲಿ ಎಷ್ಟು ಲಾಭ ಇದೆ ಎಂಬುದು ಯೋಚಿಸಿ ನೋಡು. ಒಂದು ಕ್ಷುಲ್ಲಕ ಬಾಳು ಬಾಳುವುದಕ್ಕಿಂತ ಉನ್ನತ ಮಟ್ಟದ ಬಾಳು ಬಾಳುವುದರಲ್ಲಿ ಲಾಭವಿದೆ. ಮುಂದೆ ಅಡಿಯಿಡೆ ಸ್ವರ್ಗ, ಹಿಂದೆ ಅಡಿಯಿಡೆ ನರಕ ಎಂಬಂತೆ ಮನಸ್ಸನ್ನು ಚಾಂಚಲ್ಯಕ್ಕೆ ಒಳಮಾಡಿದಲ್ಲಿ ಅಧಃಪತನ ಸಿದ್ಧ. ನಿನ್ನಲ್ಲಿ ಎಲ್ಲ ಗುಣ ಸಾಮರ್ಥ್ಯಗಳು ಇವೆ ಎಂದು ನಮಗೆ ತಿಳಿದು ಬಂದದ್ದರಿಂದಲೇ ನಾವು ನಿನಗೆ ಇದನ್ನು ಸೂಚಿಸಿದ್ದು. ದೃಢ ನಿರ್ಧಾರ ಮಾಡು. ಚಾಂಚಲ್ಯಕ್ಕೆ ಒಳಗಾಗಬೇಡ. ಈ ಸನ್ನಿವೇಶ ಕಳೆದುಕೊಳ್ಳಬೇಡ. ನಾಳೆ ಖಂಡಿತ ಪಶ್ಚಾತ್ತಾಪವಾಗುತ್ತದೆ. ಇಂಥ ಅನೇಕ ಘಟನೆಗಳು ನಡೆದು ಹೋಗಿವೆ. ನಾಯಿ ಬಾಳು ಬಾಳುವುದಕ್ಕಿಂತ ಹುಲಿ ಬಾಳು ಬಾಳುವುದು ಎಲ್ಲರಿಗೂ ಸಿಕ್ಕುವ ಅವಕಾಶವಲ್ಲ. ಎಲ್ಲಕ್ಕೂ ನೀನು ಗುರುಗಳನ್ನು ಮೀರುವುದೆಂತೂ, ಈ ಸಹವಾಸವನ್ನು ಬಿಡುವುದೆಂತೂ? ಈ ಪ್ರಶ್ನೆಗಳನ್ನು ತಲೆಗೆ ಹಾಕಿಕೊಂಡರೆ ನಿನ್ನನ್ನು ಆವರಿಸಿರುವ ಮೋಹ, ಕತ್ತಲೆ ದೂರ ಸರಿಯುತ್ತದೆ. ನೀವೆಲ್ಲರೂ ಒಂದಾಗಿ ನಾಳಿನ ಸಮಾಜದ ಭವಿಷ್ಯವನ್ನು ರೂಢಿಸಬಹುದು. ಸಮಾಜಕ್ಕೆ ಯಾರ ಅವಶ್ಯಕತೆಯೂ ಇಲ್ಲ, ಆದರೆ ಮಾನವರಿಗೆ ಸಮಾಜದ ಅವಶ್ಯಕತೆ ಇದೆ. ಈಗ ನಿನ್ನನ್ನು ಆವರಿಸಿರುವ ಮೋಹವು ನಿನ್ನನ್ನು ಕತ್ತಲೆಗೆ ತಳ್ಳುತ್ತಲಿದೆ. ಬೆಳಕಿನ ಕಡೆ ಓಟ ನಿನ್ನದಾಗಬೇಕು. ನಿನ್ನ ಕುಲಕೋಟಿ ಉದ್ಧಾರವಾಗುತ್ತದೆ. ಅವರು ಮತ್ತು ಅಲ್ಲೇನು ನಮಗೆ ಒತ್ತಾಯ ಮಾಡಿಲ್ಲ. ಏನಿದೆ ಅದರ ವಾಸ್ತವ ಯೋಚನೆ ಮಾಡು. ಆವಾಗ ನಾವು ಮತ್ತೆ ಅವ್ರಿಗೆ ಪತ್ರ ಬರಿತೀವಿ. ತಮ್ಮ ಉಪದೇಶಾಮೃತದ 2 ಓಲೆಗಳು ತಲುಪಿ ಸಮಸ್ತ ವಿಷಯಗಳನ್ನು ನನ್ನಲ್ಲಿಯೇ ಮಥಿಸಿ ಕೆಳಗಿನಂತೆ ನಿರ್ಧಾರಕ್ಕೆ ಬಂದಿರುವೆ. ಮಾನವ ಮಾತ್ರರಾದವರು ಎಡವುವುದು ಸಹಜ. ಅದರಂತೆ ನಾನು ಎಡವಿರಬಹುದು. ಆದರೆ ನಾನು ಎಡವಿದ್ದು ತಮ್ಮ ಅಭಿಪ್ರಾಯದಂತೆ ಅಲ್ಲ. ಹೆಣ್ಣಿನ ಸಲುವಾಗಿ ಅಲ್ಲ, ಸ್ಪಷ್ಟವಾಗಿ ಹೇಳಿದೆ. ಅದು ನಮಗೆ ಕಾಡ್ತಾ ಇತ್ತು. 1972ನೇ ಇಸ್ವಿಯಲ್ಲೇ ಮುಂದಿನ ಭವಿಷ್ಯ ಕುರಿತು ಶರಣ TS ಪಾಟೀಲರು ಪ್ರಶ್ನಿಸಿದಾಗ, ಅವರು ನಮ್ಮನ್ನು ಪದೇ ಪದೇ ಪ್ರಶ್ನೆ ಮಾಡ್ತಾರೆ. 6 ಹುಡುಗರನ್ನು ಪ್ರಶ್ನೆ ಮಾಡಿದಾಗ ಶರಣ ಸಾಹಿತ್ಯ ಪ್ರಚಾರ ಹಾಗೂ ಪ್ರಸಾರವೇ ನನ್ನ ಬಾಳಿನ ಗುರಿ ಮತ್ತು ಧ್ಯೇಯ ಎಂದು ಪ್ರತಿಜ್ಞೆ ಮಾಡಿದ್ದೆ. ಆವಾಗಲೇ ವಿದ್ಯಾರ್ಥಿ ಇದ್ದಾಗಲೇ ಅದರಂತೆ ಮರಳುಸಿದ್ದಏನೂ ಮಾಡಿದ್ದನು. ಆದರೆ ಆ ಪ್ರಚಾರಕ್ಕಾಗಿ ಗುರುಸ್ಥಾನವನ್ನು ಅಲಂಕರಿಸಲು ಮಾತ್ರ ನಿರ್ಧರಿಸಿರಲಿಲ್ಲ. ಈಗ ತಮ್ಮ ಆಶೀರ್ವಾದದ ಫಲದಿಂದಾಗಿ ಮತ್ತು ತಮ್ಮ ಒಡನಾಟದಿಂದಾಗಿ ಆ ಗುಣ ಸಾಮರ್ಥ್ಯಗಳು ನನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಬಂದಿರಲಿಕ್ಕೆ ಸಾಕು. ಆದ್ದರಿಂದ ತಮ್ಮ ಅಭಿಲಾಷೆಗೆ ಯಾವ ಧಕ್ಕೆಯನ್ನೂ ತಾರದೆ ಇನ್ನೂ ಹೆಚ್ಚಿನ ವ್ಯಾಸಂಗ ನಿರತನಾಗಿ ಸನ್ಯಾಸಿಯಾಗಿ ಸಮಾಜ ಹಾಗೂ ಸಾಹಿತ್ಯಗಳ ಸೇವೆಯಲ್ಲಿ ಕಾಲಯಾಪನೆ ಮಾಡುವುದಾಗಿ ತಮ್ಮಲ್ಲಿ ಈಗ ಮತ್ತೊಮ್ಮೆ ಪ್ರತಿಜ್ಞೆ ಮಾಡುತ್ತೇನೆ. ನನ್ನಲ್ಲಿ ಮತ್ತಾವ ಮಾನಸಿಕ ಚಾಂಚಲ್ಯವೂ ಇಲ್ಲ. ಇದರ ಮೇಲೆ ತಮ್ಮ ಆಶೀರ್ವಾದ ಸದಾ ಇರಲೆಂದು ಬಯಸಿ ವಿರಮಿಸುತ್ತೇನೆ. ಅದಕ್ಕೆ ಅವರು ಮತ್ತೊಂದು ಪತ್ರ ಬರೀತಾರೆ. ಇದು ಕೊನೆಯ ಪತ್ರ. ನಿನ್ನ 2 ಪತ್ರಗಳು ತಲುಪಿವೆ. ನಮಗೆ ಬಹಳ ಸಂತೋಷವಾಯಿತು. ನಮ್ಮ ದೇಶವು ಧಾರ್ಮಿಕ ದೃಷ್ಟಿಯಿಂದ ಒಂದು ಪರ್ವಕಾಲದಲ್ಲಿದೆ. ಇಂದಿನ ಅನೇಕ ಸಮಸ್ಯೆಗಳಿಗೆ ಧಾರ್ಮಿಕ ಅಸ್ಪಷ್ಟತೆಯೇ ಕಾರಣವಾಗಿದೆ. ಧರ್ಮವೇನೆಂಬುದರ ಬಗ್ಗೆ ಧರ್ಮಾಧಿಕಾರಿಗಳಿಗೆ ಒಂದು ನಿಲುವಿಲ್ಲ. ಬಹುತೇಕ ಧರ್ಮಾಧಿಕಾರಿಗಳು ಧರ್ಮವೆಂಬುದನ್ನು ತಮ್ಮ ಭೋಗ ಸಾಧನವೆಂದು ಮಾತ್ರ ಅರಿತುಕೊಂಡಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಧಾರ್ಮಿಕ ದೃಷ್ಟಿಯಿಂದ ದುಡಿಯುವ ಧೀರರು ಬೇಕಾಗಿದೆ. ಅದಕ್ಕಾಗಿಯೇ ಒಂದು ರಂಗಸಜ್ಜಿಕೆಯ ನಿರ್ಮಾಣವಾಗಬೇಕಾಗಿದೆ. ಅಲ್ಲಿ ನಮ್ಮ ಮಠವು ಪಾತ್ರವಹಿಸಬೇಕಾಗಿದೆ. ಅಲ್ಲಿ ಬಸವಾದಿ ಶಿವಶರಣರ ತತ್ವಗಳು ಪ್ರಕಾಶಕ್ಕೆ ಬರಬೇಕಾಗಿದೆ. ನಮ್ಮ ಅನುಭವದಂತೆ ಇದೀಗ ಸಕಾಲ. ದೈವೇಚ್ಛೆಯೂ ಕೂಡಿ ಬಂದಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರ ಪಾತ್ರ ಬೆಳಕಿಗೆ ಬರಬೇಕಾಗಿದೆ. ಈ ಕನಸನ್ನು ಕಾಣುತ್ತಲಿದ್ದೇವೆ. ಅದು ನನಸಾಗುತ್ತದೆ ಎಂಬ ಭರವಸೆಯೂ ದೈವದಿಂದ ನಮಗೆ ದೊರೆತಿದೆ. ಇದರಲ್ಲಿ ಪಾತ್ರವಹಿಸುವ ನೀವೆಲ್ಲರೂ ಧನ್ಯರು. ಮತ್ತೊಮ್ಮೆ ಸಂತೋಷ ಸೂಚಿಸಿ ನಿನ್ನ ನಿರ್ಮಲ ಚಿತ್ತವನ್ನು ಅಭಿನಂದಿಸುತ್ತೇವೆ. ಇದು ಎಷ್ಟನೇ ಇಸ್ವಿಯಲ್ಲಿ ಆಯ್ತು ಬುದ್ಧಿ? 1974 ನವಂಬರ್ ತಿಂಗಳಲ್ಲಿ. ತಾವು ಪಟ್ಟಾಧಿಕಾರಕ್ಕೆ ಬಂದಿದ್ದು 77. 2 ವರ್ಷಗಳ ನಂತರ. ಆಮೇಲೆ 2 ವರ್ಷ ತಾವು ಸಿರಿಗೆರೆ ಮಠಕ್ಕೆ ಬಂದು ಆವಾಗ ಏನಂತಂದರೆ ಈ ವಿದ್ಯಾಸಂಸ್ಥೆಯ ವ್ಯವಸ್ಥೆ ನೋಡ್ಕೊಳ್ತಾ ಇದ್ವಿ. ಎಲ್ಲ ಕಡೆ ಓಡಾಡ್ತಾ ಇದ್ವಿ. ಆನಂತರ 1977 ಡಿಸೆಂಬರು 25ರಂದು ಇಲ್ಲಿಗೆ ಪಟ್ಟಾಯಿತು. ಅದು ಕೂಡ ಭಾಳ ವಿಶೇಷ ಇದೆ.
ಆ ಸಂದರ್ಭದಲ್ಲಿ ಈ ಸಾಣಿಹಳ್ಳಿ ಮಠಕ್ಕೆ 1952ರಿಂದ ಯಾರೂ ಸ್ವಾಮಿಗಳಿರಲಿಲ್ಲ. ಹ್ಞೂ ಇದು ಖಾಲಿನೇ ಇತ್ತು. ಗುರುಗಳಿಗೂ ಇಲ್ಲಿ ಶಿಷ್ಯರಿಗೂ ಏನೋ ವೈಮನಸ್ಸು ಬಂದಿತ್ತು. ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಪ್ರಾಂತದಲ್ಲಿ ನಾವು ಕಾಲಿಡಲ್ಲ ಅಂತ ಇವ್ರು ಪ್ರಮಾಣ ಮಾಡಿದ್ರಂತೆ ಗುರುಗಳು. ನಿಮ್ಮ ಮಠಕ್ಕೂ ಬರಲ್ಲ, ಬೇಕಾದ್ರೆ ನೀವು ಶಾಲೆ ಆವಾಗಲೇ ಹೈಸ್ಕೂಲ್ ಶಾಲೆ ಇತ್ತಿಲ್ಲ. ಹಾಂ, ಆ ಶಾಲೆ ನೀವು ನಡೆಸ್ಕೊಳ್ಳೋದಾದರೆ ನಡೆಸ್ಕೊಳ್ರಿ, ಬೇಡ ಅನ್ನೋದಾದ್ರೆ ನಾವು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ. ಹೀಗೆ ಗುರು ಶಿಷ್ಯರ ಮಧ್ಯೆ ವಿರಸ ಇತ್ತು. ಈಗ ನಮ್ಮನ್ನು ಸ್ವಾಮಿಗಳು ಮಾಡಬೇಕು ಅಂತ ಆದಾಗ ಎಲ್ಲರಿಗೊಂದು ಪತ್ರ ಬರೆದ್ರು. ನಾವು ಇಷ್ಟನೇ ತಾರೀಕು ನಿಮ್ಮ ಊರಿಗೆ ಬರ್ತೀವಿ, ನೀವೊಂದು ಸಭೆ ಕರೀರಿ. ಎಲ್ಲ ಶಿಷ್ಯರಿಗೆ ಖುಷಿ ಆಗಿಬಿಡ್ತು. 2 ವರ್ಷ ಬಂದಿಲ್ಲ ಅಂತ ಅನ್ನೋರು ಈಗ ಬರ್ತಾರಲ್ಲ ಅಂತ ಹೇಳಿ ಆಮೇಲೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದರು. ಆ ಸಂದರ್ಭಕ್ಕೆ ಅಲ್ಲಿವರೆಗೂ ನಾವು ಸಾಣಿಹಳ್ಳಿ ಎಲ್ಲೈತಿ ಅಂತ ನೋಡಿರಲಿಲ್ಲ. ಕರ್ಕೊಂಡು ಬಂದಾಗ ಅಲ್ಲಿ ಒಂದು ಹಳೆ ಮಠ ಅಂತ ಇದೆ ಈಗಲೂ ಇಲ್ಲಿ. ಆ ಮಠದಲ್ಲಿ ಮೀಟಿಂಗು ಎಲ್ಲ ಶಿಷ್ಯ ಪ್ರಮುಖರೆಲ್ಲ ಬಂದಿದ್ರು ಈ ಭಾಗದವರು. ನೋಡ್ರಪ್ಪ, ನಿಮ್ಮ ಮಠಕ್ಕೆ ಒಬ್ಬರು ಸ್ವಾಮಿಗಳು ಮಾಡಬೇಕು ಅಂತ ನೀವು ಭಾಳ ಜನ ಕೇಳ್ತಾ ಇದ್ರಿ, ಇದುವರೆಗೂ ಆಗಿರಲಿಲ್ಲ. ಈಗ ನೀವೆಲ್ಲರೂ ಒಪ್ಪೋದಾದರೆ ಒಬ್ಬನ ಮಾಡೋಣ ಅಂತ ಎಲ್ಲರೂ ಖುಷಿಯಿಂದ ಚಪ್ಪಾಳೆ ತಟ್ಟಿದ್ರು. ಆಗ್ಬೋದು. ಆಮೇಲೆ ನಮ್ಮನ್ನು ಮುಂದಕ್ಕೆ ತರಿಸಿ, ಇದೇ ಹುಡುಗ ನೋಡ್ರಿ ನಿಮ್ಮ ಮಠದ ಸ್ವಾಮಿ ಆಗನು ಅಂತ ಹೇಳಿದರು. ಮತ್ತು ನಮಗೇನಲ್ಲಿ ಭಾಷಣಕ್ಕೆ ಏನೂ ಇಲ್ಲ. ಆಮೇಲೆ ಎಷ್ಟನೇ ತಾರೀಕು ಪಟ್ಟಾಭಿಷೇಕ ಆಗಬೇಕು ಮತ್ತು ಆ ಸಿದ್ಧತೆಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳಿ ಅವರು ವಾಪಸ್ಸು ನಮ್ಮನ್ನು ಕರ್ಕೊಂಡು ಹೋದರು. ಅಲ್ಲಿಂದ ಸಿದ್ಧತೆ ಶುರುವಾಯಿತು. ತಾವಿಲ್ಲಿ ಶಾಖಾ ಮಠಕ್ಕೆ ಪಟ್ಟಾಧಿಕಾರ ಆದರೆ ಅದರ ಆಡಳಿತ ನಿರ್ವಹಣೆ ಎಲ್ಲ ತಾವು ಸಿರಿಗೆರೆಯಲ್ಲೇ ನೋಡ್ಕೊ. ಅವರು ಮೊದಲೇ ಒಂದು ಸೂಚನೆನೇ ಎಲ್ಲ ನಮಗೆಲ್ಲ ಕೊಟ್ಟಿದ್ದೇನು ಅಂತಂದರೆ, ನೀವು ಯಾವುದೇ ಮಠಕ್ಕೆ ಸ್ವಾಮಿಗಳಾದರೂ ಕೂಡ ಆ ಮಠದಲ್ಲಿ ಇರಬಾರ್ದು. ಎಲ್ಲರೂ ಮೂಲ ಮಠದಲ್ಲೇ ಇರಬೇಕು, ಸಿರಿಗೆರೆಯಲ್ಲೇ ಇರಬೇಕು. ಸಿರಿಗೆರೆಯಲ್ಲೇ ಇದ್ದು ಎಲ್ಲ ಶಾಖಾ ಮಠದ ಹೌದು, ಶಾಖಾ ಮಠ ಆಗಲಿ ಮೂಲ ಮಠ ಆಗಲಿ ನೀವು ಅದೇ ಬೇರೆ ಇದೇ ಬೇರೆ ಅನ್ನೋಂಥ ಭಾವನೆಯನ್ನು ಬೆಳೆಸ್ಕೊಳ್ಬಾರ್ದು. ಸೀಮಿತ ಚೌಕಟ್ಟು ಹಾಕ್ಕೊಂಡ್ರೆ ನೀವು ಬೆಳೆಯಲ್ಲ, ಮಠನೂ ಬೆಳೆಯಲ್ಲ. ಹಾಗಾಗಿ ಸಿರಿಗೆರೆಯಲ್ಲೇ ಇದ್ದು ಒಬ್ಬೊಬ್ಬರು ಒಂದೊಂದು ವಿಭಾಗಗಳನ್ನು ಮಾಡಬೇಕು. ಉದಾಹರಣೆಗೆ ಮರುಳು ಸಿದ್ದಯ್ಯನವರು ಅಂತ ಹೇಳಿದ್ವಲ್ಲ, ಅವ್ರಿಗೆ ಆರ್ಥಿಕ ಜವಾಬ್ದಾರಿಯನ್ನು ನೀವು ನೋಡ್ಕೊಳ್ಬೇಕು ಅಂತ ಹೇಳಿದರು. ನಮಗೆ ಶಿಕ್ಷಣದ ಜವಾಬ್ದಾರಿ ನೋಡ್ಕೊಳ್ಳಿಕ್ಕೆ ಹೇಳಿದರು. ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ವ್ಯವಸಾಯದ್ದು. ಹೀಗೆ ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟು ಅದರಂತೆ ನೀವು ಕೆಲಸ ಮಾಡ್ಕೊತ ಹೋಗ್ರಿ ಅಂತ ಅವರು ಮೊದಲೇ ಹೇಳಿದ್ದು. ಈ ಮೂಲ ಪೀಠದ ತಮ್ಮ ಉತ್ತರಾಧಿಕಾರಿ ನಿರ್ಣಯವನ್ನು ಯಾವಾಗ ಮಾಡಿದರು? ಏನು ಕಾರಣಕ್ಕೆ ಇವ್ರನ್ನ ಉತ್ತರಾಧಿಕಾರಿಗಳನ್ನ ಮಾಡಿದರು? ಯಾರನ್ನ? ನೀವೆಲ್ಲ ಆಗಿದ್ರಿ, ಆಗಲೇ ನಿರ್ಣಯ ಆಗಿದ್ರಿ. ಹೌದು. ಆವಾಗ ಇನ್ನೂ ಶಿವಮೂರ್ತಿ ಶಿವಾಚಾರ್ಯರು ಇಲ್ಲ, ಅವ್ರದ್ದು ಏನಾಗಿತ್ತು ಅಂದರೆ ನಮಗಿಂತ ಮೊದಲೇ ಅವರು ಸಿರಿಗೆರೆ ಮಠಕ್ಕೆ ಬಂದಂಥವ್ರು. ಸಿರಿಗೆರೆ ಮಠಕ್ಕೆ ಬಂದವರು ಅಂದರೆ ಮಠದಲ್ಲಿ ನೇರವಾಗಿ ಸಂಪರ್ಕ ಇರಲಿಲ್ಲ ಅವ್ರದ್ದು. ಅವರು ಬರೀ ಹೊರಗಡೆನೇ ಓದಿದಂಥವ್ರು. ಆದರೆ ಚಿಕ್ಕ ಬಾಲಕನಾಗಿದ್ದಂದನು ಅವ್ರಿಗೆ ಪ್ರೋತ್ಸಾಹ ಮಾಡಿದರು. ಕಾರಣ ಏನು ಅಂತಂದರೆ, ಒಂದು ಕಡೆ ಅವ್ರ ಪ್ರೋಗ್ರಾಮ್ಗೆ ಹೋದಾಗ ಇವರು ಭಾಳ ಚಿಕ್ಕ ಮಗು ಒಂದು ಹಾಡು ಹೇಳಿದ್ದಾರೆ, ವಚನ ಹೇಳಿದ್ದಾರೆ. ಗುರುಗಳಿಗೆ ಖುಷಿಯಾಗಿಬಿಟ್ಟಿದೆ. ಆವಾಗ ಅಲ್ಲಾರು ಯಾರೋ ಹೇಳಿದರು, ಬುದ್ಧಿ ಈ ಹುಡುಗ ತೆಂಗಿನ ಚಿಪ್ನಲ್ಲಿ ಒಂದು ಪಿಟೀಲ್ ಮಾಡ್ಕೊಂಡು ಅದನ್ನು ನುಡಿಸ್ಕೊಳ್ತಾ ಹಾಡ್ತಾನೆ ಭಾಳ ಚೆನ್ನಾಗಿ. ಹಾಗಿದ್ರೆ ನಮ್ಮ ಮಠದಲ್ಲಿ ಒಂದು ಪಿಟೀಲಿದೆ, ಅದನ್ನು ನಾವು ಕಳಿಸ್ಕೊಡ್ತೀವಿ ಅಂದು ಮರುದಿವ್ಸನೇ ಆ ಪಿಟೀಲು ಕಳಿಸ್ಕೊಟ್ಟು ಅವ್ರಿಗೆ. ಅಲ್ಲಿಂದ ಅವರ ಮತ್ತು ಮಠದ ಸಂಪರ್ಕ ಹೆಚ್ಚಾಯಿತು. ಅವರು ಶಿವಮೊಗ್ಗದಲ್ಲಿ ಓದ್ತಾಯಿದ್ರು. ಶಿವಮೊಗ್ಗದಿಂದ ಮೈಸೂರಿಗೆ BA ಸೇರಿದರು. ಮತ್ತು ಅಲ್ಲಿಂದ ಕಾಶಿಗೆ ಗುರುಗಳೇ ಅದೆಲ್ಲ ಗುರುಗಳೇ ಓದಿಸಿದ್ದು. ಅಲ್ಲಿಂದ ಮುಂದೆ ಪೂರ್ತಿ ಕಾಶಿಯಲ್ಲಿ MA PhD ಮಾಡಿದರು. ಹೀಗೆ ಮನಸ್ಸಿನಲ್ಲಿ ಇವರನ್ನೇ ಮುಂದಿನ ಸ್ವಾಮಿಗಳು ಮಾಡಬೇಕು ಅನ್ನೋದು ಅವ್ರ ತಲೆಯಾಗಿತ್ತು. ಆದರೆ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಆಗಬೇಕು ಅನ್ನೋಂಥದ್ದು ಅವ್ರದ್ದು ಭಕ್ತರ ಅಭಿಪ್ರಾಯ ತಗೋಬೇಕು, ಭಕ್ತರ ಅಭಿಪ್ರಾಯ ತಗೋಬೇಕು. ಹಾಗಾಗಿ ಅವ್ರು ಏನು ಮಾಡಿದರು ಅಂತಂದರೆ, ಒಂದು ಜಾಹೀರಾತನ್ನು ಕೊಟ್ಟರು. ನಮ್ಮ ಮಠಕ್ಕೆ ಸ್ವಾಮಿಗಳು ಮಾಡ್ಕೊಳ್ಬೇಕು, ಯಾರಾದರೂ ಅರ್ಜಿ ಹಾಕ್ಬೋದು ಅಂತ. ಯಾರು ಅರ್ಜಿ ಹಾಕ್ತಾರೆ ಸ್ವಾಮಿಗಳಾಗಬೇಕು ಅಂತ? ಅದೇನು ನೌಕರಿ ಎಲ್ಲ ಏನಲ್ಲ. ಹಾಗೇನೆ ಇವ್ರಿಗೂ ಕೂಡ ಕಾಶಿಯಲ್ಲಿ ಓದ್ತಾ ಇದ್ರಲ್ಲ, ನೀನು ಒಂದು ಅರ್ಜಿ ಕಳಿಸಪ್ಪ ಅಂತ ಇವ್ರಿಗೆ ತಿಳಿಸಿದರು. ಅವರು ಇದೇನು ಸರ್ಕಾರಿ ಉದ್ಯೋಗ ಅಲ್ಲ, ನಾನು ಅರ್ಜಿ ಹಾಕಲ್ಲ ಅಂದರು. ತಲೆ ಹರಟೆ ಮಾಡಬೇಡ, ಹಾಕು, ನಾವೇನು ಹೇಳ್ತೇವೆ ಅದರಂತೆ ಹಾಕು. ಆಮೇಲೆ ಇಲ್ಲಿ ಬೇರೆ ಒಂದು 2-3 ಜನರಿಂದ ಒತ್ತಾಯದಿಂದ ಹಾಕ್ಸಿದ್ರು. ಹಾಕಿಸಿ
ಆಮೇಲೆ ಅದನ್ನೊಂದು ನೀವು ಅರ್ಜಿ ಹಾಕೋ ಪ್ರಮೇಯ ಬರಲಿಲ್ಲ ರೀ ಬುದ್ಧಿ ನಾವೆಲ್ಲ ತಾವಾಗಲೇ ಸ್ವಾಮಿಗಳಾಗ್ಬಿಟ್ಟಿದ್ವಿ. ಆಗ್ಬಿಟ್ಟಿದ್ರಿ. ಆನಂತರ ಇವ್ರನ್ನ ಇಡೀ ಸಮಾಜ ಸೇರ್ಕೊಂಡು ಇವರನ್ನೇ ಮುಂದಿನ ಉತ್ತರಾಧಿಕಾರಿಗಳು ಅಂತ ಮಾಡಬೇಕು ಅಂತ ಮಾಡಿದ್ರು. ಅಂದ್ರೆ ಮೊದಲಿಂದನೂ ಇವ್ರ ತಲೆಗಿದ್ದು ಗುರುಗಳ ತಲೆಗಿದ್ದದ್ದು ಓದಿಸಿದ್ದು ಇಡೀ ಸಮಾಜಕ್ಕೆ ಗೊತ್ತಿತ್ತು. ಆದರೆ ಅದು ಪ್ರಜಾಪ್ರಭುತ್ವದ ನೆಲೆಯಲ್ಲೇ ಆಗಬೇಕು ಅನ್ನೋ ಕಾರಣಕ್ಕಾಗಿ ಆ ರೀತಿ ಅವರು ಮಾಡಿದರು. ಮುಂದೂ ಕೂಡ ಅವರು ಅದನ್ನೊಂದು ಇದರಲ್ಲೇ ಮಾಡಿದರು, ಬೈಲಾದಲ್ಲಿ. ನಮ್ಮ ಮಠಕ್ಕೆ ಮುಂದೆ ಯಾರನ್ನೇ ಸ್ವಾಮಿಗಳು ಮಾಡಬೇಕಾದ್ರೂ ಈ ರೀತಿ ಜಾಹೀರಾತು ಕೊಟ್ಟು ಯೋಗ್ಯರನ್ನು ಸಮಾಜ ಆಯ್ಕೆ ಮಾಡಬೇಕು ಅಂತ. ಅಂದ್ರೆ ಸಮಾಜ ಅಂದ್ರೆ ಒಂದು ವಿಶ್ವಸ್ತ ಮಂಡಳಿ ಮಾಡಿದಾರೆ, ಟ್ರಸ್ಟ್ ಹೌದು, ಮಾಡಿದಾರೆ. ನಮ್ಮ ಸಾಧು ಸದ್ಧರ್ಮ ಸಂಘ ಅಂತ ಇದೆ, ಹ್ಮ್ ಆ ಸಂಘದಿಂದ ಮಾಡಬೇಕು ಅಂತ. ಹ್ಮ್ ಈಗ ಸಾಧು ಸದ್ಧರ್ಮ ಸಂಘಕ್ಕೆ ಯಾರಿದ್ದಾರೆ ಬುದ್ಧಿ? ಆವಾಗಿನ ಕಾಲಕ್ಕೆ ಸಿದ್ದವೀರಪ್ಪನವ್ರು ಇದ್ರು, ದೊಡ್ಡ ಬುದ್ಧಿಯವ್ರ ಕಾಲ. ಅಂದರೆ ಆವಾಗ ಮಾಗನೂರು ಬಸಪ್ಪನವ್ರು ಅದರ ಅಧ್ಯಕ್ಷ ಆಗಿದ್ದರು. ಹ್ಮ್ ಜಿ ಚೆನ್ನಪ್ಪನವ್ರು ಮೊದಲಿದ್ದರು, ಮಾಗನೂರು ಬಸಪ್ಪನವ್ರಾಗಿದ್ದರು. ಅವ್ರ ನಂತರ ಬೇರೆ ಬೇರೆಯವರಾಗಿ ಈಗ ಎಚ್ ಆರ್ ಬಸವರಾಜಪ್ಪ ಅಂತ ರೈತ ಸಂಘದ ಅಧ್ಯಕ್ಷ ಇದ್ದಾರಲ್ಲ, ಅವರು ಈಗ ಸಮಾಜದ ಅಧ್ಯಕ್ಷರು. ತಾವು ಈ ಇಡೀ ಮಠದ ಪರಂಪರೆಯನ್ನು, ಇತಿಹಾಸನ ಕೇಳಿದಾಗ ಭಾಳ ರೋಮಾಂಚನ ಆಗ್ತದೆ. ಆದರೆ ಕಳೆದ ಒಂದು 10-15 ವರ್ಷಗಳಿಂದ ನೀವು ಹೇಳೋದು ಎಲ್ಲ ಸಮಾಜದಲ್ಲೂ ಮಠಗಳಾಗೋದು, ಮಠಾಧೀಶರಾಗುವಂಥ ನೀವೇನು ಅರ್ಹತೆಗಳನ್ನು ಹೇಳ್ತಿರಲ್ಲ, ಇದು ಕಾಣ್ತಾ ಇಲ್ಲ. ಆದರೂ ಮಠಾಧೀಶರಾಗ್ತಾ ಇದ್ದಾರೆ, ಸ್ವಾಮಿಗಳಾಗ್ತಾರೆ. ನೀವು ಹೇಳೋ ಯಾವ ಮೌಲ್ಯಗಳನ್ನು ನಾನಂತೂ ವೈಯಕ್ತಿಕವಾಗಿ ಕಂಡಿಲ್ಲ. ಯಾಕಂದರೆ ನಾನು ಮಠಗಳ ಒಡನಾಟದಲ್ಲಿ ಸುಮಾರು 30 ವರ್ಷಗಳಿಂದ 40 ವರ್ಷಗಳಿಂದ ಇದೇನಿರ್ಬೋದು. ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಇದ್ದರು, ಇಲ್ಕಲ್ ಮಹಾಂತಪ್ಪಗಳಿದ್ದರು. ನಿಮಗೇನು ಒಂದು ಬಸವ ತತ್ವದ ನಿಷ್ಠೆ, ಕಾಳಜಿ ನಿಮ್ಮ ಪರಂಪರೆಗೆ ಇತ್ತಲ್ಲ, ಈಗಿನವ್ರಿಗೆ ಅದು ಕಾಣ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ಜಾಹೀರಾತು ಕೊಟ್ಟರಷ್ಟೇ, ಆಯ್ಕೆ ಮಾಡಿಕೊಂಡ್ರಷ್ಟೇ. ಮಠಾಧೀಶರು ಮಠಗಳ ಉತ್ತರಾಧಿಕಾರಿಗಳಾಗೋರಿಗೆ ಅಥವಾ ಪೀಠಾಧ್ಯಕ್ಷರಾಗೋರಿಗೆ ತಾವು ನಂಬಿದ ಮೌಲ್ಯಗಳು, ಆದರ್ಶ ವ್ಯವಸ್ಥೆ ಇದೆ ಅಂತ ನಿಮ್ಗೆ ಅನ್ನಿಸ್ತದೆಯಾ? ಉತ್ತರ ಹೇಳೋದು ತುಂಬ ಕಷ್ಟ. ಅಲ್ಲ, ಅನಿವಾರ್ಯ ಬುದ್ಧಿ. ಇವತ್ತು ಮಠಗಳನ್ನು ನಂಬಿದೆ ಅಂತಂದರೆ, ಇವತ್ತು ಮಠಗಳಿಗೆ ಬರುವಂಥ ಬಹುತೇಕ ಜನ ವಿದ್ಯಾವಂತರೇ, ಏನು ಅನುಮಾನ ಇಲ್ಲ. ಶಿಕ್ಷಣ ಇರುತ್ತೆ, ಪ್ರಶ್ನೆ ಬಂದಿರೋದು ಸಂಸ್ಕಾರ, ಶಿಕ್ಷಣ ಇದೆ, ಸಂಸ್ಕಾರಗಳ ಕೊರತೆ ಇದೆ. ಆಮೇಲೆ ಇಲ್ಲಿ ಬಂದ ನಂತರವೂ ಕೂಡ ನಾವು ಅನೇಕರ ವ್ಯವಹಾರಗಳನ್ನು ಗಮನಿಸ್ತಾ ಬಂದಿದ್ದೇವೆ. ಅವರಿಗೆ ಬಸವ ಪರಂಪರೆಗಿಂತ ಹೆಚ್ಚಾಗಿ ತಮ್ಮ ಮಠವನ್ನು ಅಭಿವೃದ್ಧಿಪಡಿಸಬೇಕು, ಮಠದಲ್ಲಿ ವೈಭವ ಇರಬೇಕು, ಜನರೆಲ್ಲರೂ ನಮ್ಮನ್ನೇ ಗೌರವಿಸುವಂತೆ ಆಗಬೇಕು, ಆರ್ಥಿಕವಾಗಿ ಹೆಚ್ಚು ಮನ್ನಣೆಯನ್ನು ಕೊಡ್ತಾರೆ ಹೊರತಾಗಿ ನೈತಿಕ ನೆಲೆಗಟ್ಟು ಕುಸಿಯದ ಹಾಗೆ ಮೊದಲು ನಾವಿರಬೇಕು, ನಂತರ ಸಮಾಜವನ್ನು ಆ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋವಂಥ ಅಭಿಪ್ರಾಯ ತುಂಬ ಕಡಿಮೆ ಆಗ್ತಾಯಿದೆ. ಅವರ ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಆದರೆ ಬುದ್ಧಿಗಿಂತ ಹೃದಯ ಭಾಳ ಮುಖ್ಯ, ಹೃದಯ ಮತ್ತು ಚಾರಿತ್ರ್ಯ. ಅದರಲ್ಲಿ ಎಲ್ಲೋ ನಮ್ಮ ದೊಡ್ಡಗುರುಗಳು ಆ ಕಾಲದಲ್ಲೇ ಬರೀತಾರೆ, ಎಂಥೆಂಥ ಸ್ವಾಮಿಗಳಿದ್ದಾರೆ ಅಂತಂದರೆ ಎಲ್ಲ ಅಣ್ಣತಮ್ಮಂದಿರನ್ನ ಮಠದಲ್ಲಿ ಇಟ್ಕೊಂಡು ಸಾಕೋವಂಥ ಸ್ವಾಮಿಗಳಿದ್ದಾರೆ. ಆಮೇಲೆ ಅಣ್ಣತಮ್ಮಂದಿರ ಹೆಂಡತಿಯರ ಜೊತೆಗೆ ಸರಸ ಆಡುವಂಥ ಸ್ವಾಮಿಗಳಿದ್ದಾರೆ. ಅದು ನೇರವಾಗಿ ಬೈತಿದ್ರು ಶಿವಕುಮಾರ್ ಸ್ವಾಮಿ. ಹೌದು, ಅದನ್ನು ಅವರು ದಿನಚರಿ ಬರಿತಾ ಇದ್ದರು. ಆತ್ಮನಿವೇದನೆ ಅಂತ ಒಂದು ಕೃತಿ ಡಾಕ್ಟರ್ ಜಗದ್ದೊಳವರೇ ಅದನ್ನು ಸಂಪಾದನೆ ಮಾಡಿದ್ದಾರೆ. ಆ ಕೃತಿಯಲ್ಲಿ ಅವರು ಭಾಳ ಕಟುವಾಗಿ ಬರಿತಾ ಇದ್ದಾರೆ. ಎಂಥದ್ದು ಇಂಥ ವ್ಯಭಿಚಾರಕ್ಕೆ ಮಠಗಳಾಗಬೇಕಾ, ಮಠಗಳಲ್ಲಿ ತೊಟ್ಟಿಲು ಕಟ್ಟಬೇಕಾ, ಇಂಥ ಸ್ವಾಮಿಗಳನ್ನ ಶಿಷ್ಯರು ಹೆಂಗೆ ಗುರು ಅಂತ ಒಪ್ಕೊಳ್ತಾರೆ, ಮೂಢ ಶಿಷ್ಯರು, ಮೂರ್ಖ ಶಿಷ್ಯರು ಅಂತ ಬರೀತಾರೆ. ಅಂದರೆ ಆವಾಗಿನಿಂದನೂ ಅವರು ಈ ಮಠಗಳು ಹೇಗಿರಬೇಕು ಅನ್ನೋಂಥ ಕನಸನ್ನು ಕಂಡಂಥವ್ರು. ಅದನ್ನು ನಮ್ಮ ತೋಂಟದಾರ ಪೂಜ್ಯರು ಹೇಳ್ತಾ ಇದ್ರು ಮೇಲಿಂದ ಮೇಲೆ. ಅವರ ಆ ಆ್ಯಟಿಟ್ಯೂಡ್ ಇತ್ತಲ್ಲ, ದಕ್ಷತೆ ಇತ್ತಲ್ಲ, ಕಾರ್ಯಕ್ಷಮತೆ ಮತ್ತು ಅದನ್ನೆಲ್ಲ ಹೇಳ್ತಿದ್ರು. ಆ ಪರಂಪರೆಯಲ್ಲಿ ನೀವು ಮತ್ತು ಶಿವಮೂರ್ತಿ ಶಿವಾಚಾರ್ಯ ಇಬ್ಬರು ತರಬೇತಿಯನ್ನು ಪಡೆದ್ರಿ. ಅವರು ಸಿರಿಗೆರೆ ಮುಖ್ಯ ಗುರುಗಳಾದರು, ತಾವು ಸಾಣೆಹಳ್ಳಿಗೆ ಬಂದ್ರಿ, ರಂಗಭೂಮಿ ಚಟುವಟಿಕೆಗಳನ್ನು ಮಾಡ್ಕೊಂಡ್ರಿ. ಆದರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಬಂದ ಮೇಲೆ ತಮಗೂ ಮೂಲಮಠಕ್ಕೂ ಇರುವ ಭಿನ್ನಾಭಿಪ್ರಾಯ, ಮನಸ್ತಾಪ ಕಾರಣ ಏನು? ಆ ಹಂತ ಯಾಕೆ ತಲುಪಬೇಕ್ರಿ ಬುದ್ಧಿ? ತಮಗೆಲ್ಲ ಅಷ್ಟು ದೊಡ್ಡ ಹಿನ್ನೆಲೆ ಇತ್ತಲ್ಲ. ಈ ವಿಚಾರದಲ್ಲಿ ಹೆಚ್ಚು ನಾವು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ ಮಾಡದೆ ಹೋದರೂ ಕೂಡ ಸಮಾಜ ಅದನ್ನು ತಿಳ್ಕೊಳ್ಳೋಕೆ ಬಯಸ್ತದೆ ಅನ್ನೋದು ಅಷ್ಟೇ ಮುಖ್ಯ ಇರ್ತದೆ. ಅದು ಮಠಾಧೀಶರ ಸಾಮಾಜಿಕ ಜವಾಬ್ದಾರಿನೂ ಹೌದು. ಈ ಪ್ರಶ್ನೆಗೆ ನೀವು ಡಾಕ್ಟರ್ ಜಗದ್ದೊಳನ್ನ ಕೇಳೋದು ಹೆಚ್ಚು ಒಳ್ಳೆಯದು. ಯಾಕೆ ಇದನ್ನು ಹೇಳ್ತೇವೆ ಅಂತಂದರೆ, ನಾವು ಇವತ್ತು ಕೂಡ ಆದರ್ಶಗಳನ್ನು ಇಟ್ಕೊಂಡೇ ಬಾಳ್ತಾ ಇರೋವಂಥವ್ರು. ಅದು ನಮ್ಮ ಮೂಲ ಮಠ, ಅವರು ಮೂಲ ಗುರುಗಳು. ಅವರು ಏನೇನೋ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡಿರ್ಬೋದು ಮನಸ್ಸಿನಲ್ಲಿ, ಆದರೆ ನಾವು ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಳ್ಳೋವಂಥವ್ರು ಅಲ್ಲ. ಹಾಗಾಗಿಯೇ ಈ ಸಮಸ್ಯೆಗಳನ್ನು ಸೃಷ್ಟಿ ಆಗೋದಕ್ಕಿಂತ ಪೂರ್ವದಲ್ಲೇ ಅದನ್ನು ಹೇಗೆ ನಿವಾರಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದುಂಟು.
ಅದು ನಮ್ಮ ಸಮಾಜದ ಶಿಷ್ಯರಿಗೂ ಗೊತ್ತಿದೆ, ಸಾರ್ವಜನಿಕರಿಗೂ ಗೊತ್ತಿದೆ. ಈ ಹಿನ್ನೆಲೆಯಲ್ಲೇ ಅನೇಕ ಪತ್ರ ವ್ಯವಹಾರಗಳು ಸಾರ್ವಜನಿಕವಾಗಿಯೇ ನಡೆದಿದ್ದವು, ಸಭೆ ಸಮಾರಂಭಗಳು ನಡೆದಿದ್ದವು. ಆದರೂ ಕೂಡ ವಾತಾವರಣ ಸ್ವಲ್ಪ ಕಹಿಯಾಗಿದೆ. ಇದನ್ನು ನಾವು ಮತ್ತಷ್ಟು ಕಹಿಗೊಳಿಸದೆ ಸಿಹಿಗೊಳಿಸೋದು ಹೇಗೆ ಅಂತ ನಾವು ಮೊದಲಿಂದನೂ ಯೋಚನೆ ಮಾಡ್ತೇವೆ ಹೊರತಾಗಿ ಅದಕ್ಕೆ ಮತ್ತೊಂದಿಷ್ಟು ಉಪ್ಪು ಖಾರ ಹಾಕಿ ಹದಗೆಡಿಸೋವಂಥ ಕೆಲಸ ಅಲ್ಲ ಬುದ್ಧಿ, ತಾವೆಲ್ಲ ಬ್ರಹ್ಮ ಪದವಿಯನ್ನೊಲ್ಲೆ ವಿಷ್ಣು ಪದವಿಯನ್ನೊಲ್ಲೆ ಅಂತ ವಚನ ಹೇಳ್ಕೊಂಡು ಬಂದಂಥವ್ರು. ಈ ಪೀಠ ಕಾರಣಗಳಿಗಾಗಿ ಅಥವಾ ವೈಯಕ್ತಿಕ ಅಹಂಕಾರದಿಂದಾಗಿ ಈ ರೀತಿ ವಾತಾವರಣ ಭಕ್ತರಲ್ಲಿ ಗೊಂದಲ, ಯಾಕಂದರೆ ಸಿರಿಗೆರೆ ಮಠ ಪರಂಪರೆ ಶಿವಕುಮಾರ ಸ್ವಾಮಿಗಳು ಮೂಲ ಎಷ್ಟು ದೊಡ್ಡ ಆಶಯವನ್ನು ಇಟ್ಟುಕೊಂಡಿದ್ರು. ಅವರೇ 60 ವರ್ಷಕ್ಕೆ ಪೀಠ ತ್ಯಾಗ ಮಾಡ್ತಾರೆ, ಉತ್ತರಾಧಿಕಾರಿಗಳನ್ನ ಮಾಡ್ತಾರೆ, ಇಷ್ಟು ಆದರ್ಶ ಮೌಲ್ಯಗಳನ್ನು ನಾವು ರೂಪಿಸ್ಕೊಂಡಿದ್ರು. ಆ ಆದರ್ಶ ನಿಮ್ಮಲ್ಲಿ ನಾವು ಬಯಸೋದು ತಪ್ಪಂತೀರಿ? ಖಂಡಿತ ತಪ್ಪಲ್ಲ. ನಾವು ಕೂಡ ಆದರ್ಶಗಳನ್ನು ಒಪ್ಕೊಳ್ಳೋ ಅಂಥವ್ರೆ. ಹಾಗಾಗಿನೇ ಡಾಕ್ಟರ್ ಜಗದ್ಗುರು ಕೂಡ 2012ರಲ್ಲಿ ನಮ್ಮ ದೊಡ್ಡ ಗುರುಗಳ ಶ್ರದ್ಧಾಂಜಲಿ ಸಂದರ್ಭದಲ್ಲಿ ನಮಗೆ ನಮ್ಮ ಹಿರಿಯ ಗುರುಗಳದ್ದು ಒಂದು ಆದೇಶ, ಅವ್ರದ್ದೊಂದು ಅಲಿಖಿತ ನಿಯಮ ಇದೆ. 60ನೇ ವರ್ಷಕ್ಕೆ ನಿವೃತ್ತಿ ಆಗಬೇಕು ಅಂತ. ನಮಗೀಗ 65 ವರ್ಷ. ಆದ್ದರಿಂದ ಇವಾಗ ನಾವು ನಿವೃತ್ತಿ ಆಗ್ತೇವೆ, ನೀವು ಮುಂದಿನ ಉತ್ತರಾಧಿಕಾರಿಗಳನ್ನು ಮಾಡ್ಕೊಳ್ಬೋದು ಅಂತ ಸಮಾಜಕ್ಕೆ ಹೇಳಿದರು. ಯಾರೂ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆ ಸಂದರ್ಭದಲ್ಲಿ ದೊಡ್ಡ ಕೋಲಾಹಲ ನಡೆಯುವಂಥ ಸ್ಥಿತಿ ನಿರ್ಮಾಣ ಆಗಿಬಿಡ್ತು. ಒಂದು ಪಕ್ಕದಲ್ಲಿ ಯಡಿಯೂರಪ್ಪನವ್ರು ಇದ್ದಾರೆ, ಆಮೇಲೆ ಶ್ಯಾಮನೂರು ಶಿವಶಂಕರಪ್ಪನವ್ರು ಇದ್ದಾರೆ, ಸಮಾಜದ ಪ್ರಮುಖರಿದ್ದಾರೆ, ನಮ್ಮ ಸಮಾಜದ ಅಧ್ಯಕ್ಷ ಜಯದೇವಪ್ಪನವ್ರು ಇದ್ದರು. ಎಲ್ಲರಿಗೂ ಶಾಕ್ ಆಯಿತು, ಗುರುಗಳು ತಕ್ಷಣ ಇದನ್ನು ಹೇಳಿದ್ರಲ್ಲ ಅಂತ. ಇಲ್ಲ ನೀವೇ ಮುಂದುವರಿಬೇಕು ಅಂತ ಎಲ್ಲರೂ ಒತ್ತಾಯ ಮಾಡಿದರು. ಇವರಿಲ್ಲ, ನಾವು ಹೇಳಿದ ಮೇಲೆ ಒಂದೇ, ನಮ್ಮ ದೊಡ್ಡಗಳ ಸಂಕಲ್ಪ ಹಂಗಿತ್ತು, ನಾವು ನಿವೃತ್ತಿ ಆಗ್ತೀವಿ. ಆಗ ಅಲ್ಲಿಯ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ನಾವು ಎಂದೂ ಕಣ್ಣೀರು ಹಾಕದೇ ಇದ್ದವರು ಕಣ್ಣೀರು ಹಾಕಿದ್ವಿ. ಕಣ್ಣೀರು ಹಾಕಿ ಅವ್ರ ಪಾದಗಳನ್ನು ಹಿಡ್ಕೊಂಡು, ನೀವು ಹಿಂಗೆ ಹಠ ಹಿಡಿಬೇಡ್ರಿ, ಇನ್ನೂ 5 ವರ್ಷ ನೀವು ಮುಂದುವರಿರಿ, ಅಷ್ಟರೊಳಗೆ ಬೇರೆ ಒಬ್ಬ ಅಭ್ಯರ್ಥಿಯನ್ನು ಸಮಾಜದವ್ರು ಹುಡುಕ್ಲಿ, ನಾವು ಇದನ್ನು ನೇರವಾಗಿ ಹೇಳ್ತೀವಿ ಅಂತ. ಮತ್ತು ಅವ್ರು ಹ್ಞೂ ಅನ್ನಲಿಲ್ಲ, ಅನ್ನಲಿಲ್ಲ. ತಕ್ಷಣ ನಾವು ಮೈಕ್ ಮುಂದೆ ಬಂದು, ಸಮಾಜದವ್ರು ಯಾರೂ ಕೂಡ ಗಲಭೆಗೆ ಅಥವಾ ಈ ಆತಂಕಕ್ಕೆ ಒಳಗಾಗೋದು ಬೇಕಾಗಿಲ್ಲ, ನಾವು ಗುರುಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ, ಇನ್ನು 5 ವರ್ಷ ಅವ್ರು ಮುಂದುವರಿತಾರೆ. 5 ವರ್ಷದ ನಂತರ ಅಷ್ಟರೊಳಗಾಗಿಯೇ ಸಮಾಜದವರು, ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಯೋಗ್ಯ ಉತ್ತರಾಧಿಕಾರಿಗಳನ್ನು ಆಯ್ಕೆ ಮಾಡಿ ಪಟ್ಟಾಭಿಷೇಕ ಮಾಡ್ಬೋದು ಅಂತ ಹೇಳಿ ಅದನ್ನು ಸಭೆ ಶಾಂತವಾಯಿತು. ಆದರೆ ಮುಂದಿನ ಸ್ಥಿತಿನೇ ಬೇರೆ ಆಯಿತು. ಅಲ್ಲ, 60 ಇದ್ದದ್ದನ್ನು 70ಕ್ಕೆ ಮಾಡಿದ್ರಿ, ತಾವೆಲ್ಲ ಎನ್ಹಾನ್ಸ್ ಮಾಡಿದ್ರಿ. ಆಮೇಲೆ ಎನ್ಹಾನ್ಸ್ ಮಾಡಲಿಲ್ಲ, ಅಂಥ ವಾತಾವರಣ ತಿಳಿ ಮಾಡೋಕ್ಕೆ ಮಾಡಿದೆ ಅಥವಾ ಉತ್ತರಾಧಿಕಾರಿ ಸಿಗಲಿ ಅಂತ ಮಾಡಿದ್ರಿ. ಯಾವ ವ್ಯಕ್ತಿನೂ ಭೂಮಿ ಮೇಲೆ ಶಾಶ್ವತವಲ್ಲ. ನಿಮ್ಮ ಗುರುಗಳು ಒಂದು ಆಲೋಚನೆ ಮಾಡಿದ್ರು 60 ವರ್ಷಕ್ಕೆ. ಅವರಿದ್ದ ಕಾಲಕ್ಕೆ ಉತ್ತರಾಧಿಕಾರಿಗಳನ್ನ ನೇಮಕ ಮಾಡಿದರು. 70 ತಮಗೂ 70ರ ಪ್ರಾಯ ದಾಟಿತು, ಹಿರಿಯ ಗುರುಗಳಿಗೂ 78 ವರ್ಷ ಪ್ರಾಯ. ಮತ್ತು ಹೀಗಿದ್ದಾಗ ಸಮಾಜಮುಖಿಯಾಗಿ ಆಲೋಚನೆ ಮಾಡದೇ ಇದ್ದರೆ ನಿಮ್ಮನ್ನೇ ನಂಬಿದಂಥ ಇಡೀ ಸಮಾಜ, ಇಲ್ಲಿ ನೀವಾಯಿತು, ದೊಡ್ಡ ಗುರುಗಳಾಯಿತು, ಕೇವಲ ಸಮಾಜ ಲಿಂಗಾಯತರಿಗೆ ಸಂಬಂಧಪಟ್ಟಿಲ್ಲ, ಇಡೀ ನಾಡು ನಿಮ್ಮ ಚಟುವಟಿಕೆಗಳಿಂದ ಗೌರವಿಸಲ್ಪಟ್ಟಿದೆ. ಹಾಗಿದ್ದಾಗ ಒಂದು ನಿರ್ಣಯ ಮಾಡಬೇಕು ಅನ್ನೋದು ತಮಗೆ ಆ ಕಾನ್ಷಿಯಸ್ನೆಸ್ ಅನ್ನಿಸ್ತಾ ಇಲ್ವಾ ಬುದ್ಧಿ? ನಮಗೆ ಅನಿಸಿದೆ. ನಾವು ಭಾಳ ಹಿಂದೆಯೇ ನಮ್ಮ ಸಮಾಜದ ಅಧ್ಯಕ್ಷ ಜಯದೇವಪ್ಪನವ್ರಿಗೆ ಸೂಚನೆ ಕೊಟ್ಟಿದ್ವಿ. ನೋಡಿ, ನಮಗೆ ಈಗಾಗಲೇ 60 ವರ್ಷದ ಮೇಲಾಗಿದೆ, ಯಾರನ್ನಾದರೂ ನೀವು ಸಾಣೆಹಳ್ಳಿಗೆ ಮಾಡಿ ಅಂತ. ಆಗ ಜಯದೇವಪ್ಪನ ಇನ್ನೂ ಸಿರಿಗೆರಿಗೆ ಆಗಿಲ್ಲ, ಸಾಣೆಹಳ್ಳಿಗೆ ಬುದ್ಧಿ ಅಂತಂದರು. ಅವ್ರು ಹೇಳಿದ್ದು, ಇಲ್ಲ, ನೀವು ಯಾರನ್ನಾದರೂ ಒಬ್ಬರು ನಿಮ್ಮ ತಲೆಗೆ ಇಟ್ಕೊಂಡು ಓದಿಸ್ರಿ, ನಮಗೂ ಹೇಳೋದು ಬೇಡ, ಸಮಾಜಕ್ಕೂ ಹೇಳೋದು ಬೇಡ, ಅವ್ರನ್ನ ಮುಂದೆ ಸ್ವಾಮಿ ಮಾಡ್ಬೋದು. ಸರಿ ರೀ, ನಾವೇನೋ ಹಂಗೆ ಮಾಡಿದ್ವಿ ಅಂತ ತಿಳ್ಕೊಳ್ರಿ, ನಮ್ಮ ಬೈಲಾ ಪ್ರಕಾರ ಮೂಲ ಮಠದವ್ರು ಇಲ್ಲಿಗೆ ಸ್ವಾಮಿಗಳು ಮಾಡಬೇಕು. ಆವಾಗ ಡಾಕ್ಟರ್ ಜಗದ್ಗುರು ಒಪ್ಪದೇ ಇದ್ರೆ ಏನು ಮಾಡ್ತೀರಿ? ಆ ಹುಡುಗನಿಗೆ ಅವಮಾನ ಮಾಡಿದಂಗೆ ಆಗ್ತೈತಿ. ಆದ್ದರಿಂದ ಅದು ಆಗಲ್ಲ. ನೀವು ಗುರುಗಳ ಹತ್ರ ಇದ್ರ ಬಗ್ಗೆ ಮಾತಾಡಿ ಅವ್ರು ಒಪ್ಪಿದ್ರೆ ಬೇಕಾದ್ರೆ ನಾವು ಮುಂದಿನ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ವಿ. ಅಯ್ಯೋ, ಇದನ್ನೆಲ್ಲ ಮಾತಾಡೋಕ್ಕಾಗತ್ತಾ ಬುದ್ಧಿ ಅಂತ ಅವರು. ಮತ್ತು ಹಂಗಂದ್ರೆ ಆ ಒಂದು ಡೆಮೊಕ್ರೆಟಿಕ್ ವಾತಾವರಣ, ಪ್ರಜಾಸತ್ತಾತ್ಮಕ ವಾತಾವರಣ ಉಳಿದಿಲ್ಲ ಈ ಸಮಿತಿಗೆ, ಸದ್ಧರ್ಮ ವೀರಶೈವ ಸಮಿತಿಗೆ. ಏನು ಟ್ರಸ್ಟ್ ಅಂತ ತಮ್ಮ ಗುರುಗಳು ಹಿಂದೆ ಮಾಡಿದ್ರಲ್ಲ, ತಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನು ಮಾಡಿದರೂ ಕೂಡ ಟ್ರಸ್ಟನ್ನು ವಿಶ್ವಾಸಕ್ಕೆ ತೊಗೊಂಡು ಮಾಡ್ತಿದ್ರು. ಹೌದು. ಮತ್ತು ಅದು ಆ ಟ್ರಸ್ಟು ಇದೆ. ಆದರೆ ಎಲ್ಲರೂ ಕೂಡ ಗುರುಗಳಿಗೆ ಗೌರವ ಕೊಡೋವಂಥ ಪದ್ಧತಿ.
ಟ್ರಸ್ಟು ಸ್ವತಂತ್ರವಾಗಿ ನಮ್ಮ ಮೇಲೆ ಅಧಿಕಾರ ಚಲಾಯಿಸುವಂಥ ಹಕ್ಕಿದ್ರೂ ಕೂಡ ಯಾವ ಶಿಷ್ಯರಾಗಲಿ ಯಾವ ಅಧ್ಯಕ್ಷ ಆಗಲಿ ಗುರುಗಳ ಮಾತನ್ನು ಮೀರಿ ನಡೆಯುವಷ್ಟು ಅವಿಧೇಯತೆಯನ್ನು ಎಂದು ಬೆಳೆಸ್ಕೊಂಡವರಲ್ಲ. ಗುರು ಶಿಷ್ಯ ಬಾಂಧವ್ಯ ಅಷ್ಟೊಂದು ಮಧುರವಾದದ್ದು. ಹಾಗಾಗಿ ಗುರುಗಳು ಏನು ಹೇಳ್ತಾರೋ ಅದನ್ನು ಇವ್ರು ಕೇಳೋವಂಥದ್ದು. ಆವಾಗ ನಮ್ಮ ಗುರುಗಳು ಹೇಳ್ತಾಯಿದ್ರು, ನೋಡಿ ಆ ಬೈಲಾ ಚೇಂಜ್ ಆಗಬೇಕಾಗಿದೆ, ಅದರಲ್ಲಿ ಜಾಹೀರಾತು ಕೊಟ್ಟು ಮಾಡಬೇಕು ಅಂತ. ಈಗ ಜಾಹೀರಾತು ಕೊಟ್ಟಾಗ ಯಾರ್ಯಾರೋ ಅರ್ಜಿ ಅಲ್ಲ, ಜಾಹೀರಾತು ಕೊಡೋದು ಬೇಡ ಬುದ್ಧಿ. ಜಾಹೀರಾತು ಕೊಡೋದು ಕಾಲ ಅಂದರೆ ಅದು ಇದು ಚೇಂಜ್ ಆಗಬೇಕಲ್ಲ, ಬೈಲ ಚೇಂಜ್ ಆಗಬೇಕು ಚೇಂಜ್ ಆಗಬೇಕು ಅಂತ. ಅದು ಯಾಕೆ ಅವ್ರು ಚೇಂಜ್ ಮಾಡ್ತಾ ಇಲ್ಲೋ ಗೊತ್ತಿಲ್ಲ. ಇವತ್ತಿನವರೆಗೂ ಆ ಬೈಲ ಚೇಂಜ್ ಆಗಿಲ್ಲ, ಹಾಗೇ ಇದೆ. ಹಾಗಾಗಿ ಈ ಉತ್ತರಾಧಿಕಾರಿಯ ಇದು ಪೋಸ್ಟ್ಪೋನ್ ಆಗ್ತಾನೆ ಹೋಗ್ತಾ ಇದೆ. ಕೊನೆಗೆ ನಾವು ಕೂಡ ನಮ್ಮ ಓಪನ್ ಸಭೆಯಲ್ಲೇ 2021ರಲ್ಲಿ ಅಂತ ಕಾಣುತ್ತೆ, 20ರಲ್ಲಿ ನಮ್ಮ ನಾಟಕೋತ್ಸವ ಸಂದರ್ಭದಲ್ಲಿ ಹೇಳಿದ್ವಿ, ನೋಡಿ ಈಗ ನಮಗೂ ಇಷ್ಟು ವರ್ಷ ಆಗಿದೆ, ತಕ್ಷಣ ಈ ಮಠಕ್ಕೆ ಒಬ್ಬರು ಸ್ವಾಮಿಗಳು ಮಾಡಲೇಬೇಕು, ಯಾರೇನು ಶಾಶ್ವತ ಅಲ್ಲ ಅಂತ ಹೇಳಿ ಓಪನ್ ಸಭೆಯಲ್ಲಿ ಹೇಳಿ ಗುರುಗಳಿಗೆ ಮತ್ತು ಸಮಾಜದ ಅಧ್ಯಕ್ಷರಿಗೆ ಒಂದು ಪತ್ರನೂ ಬರೆದ್ವಿ. ಅಷ್ಟರೊಳಗೆ ನಮ್ಮ ಮತ್ತು ಗುರುಗಳ ಮಧ್ಯೆ ಸ್ವಲ್ಪ ವೈಮನಸ್ಸು ಜಾಸ್ತಿ ಆಗಿತ್ತು. ಪತ್ರ ಬರೆದಾದ್ಮೇಲೆ ಅವರು ಅದನ್ನು ಸಮಾಜದ ಅಧ್ಯಕ್ಷರಿಗೆ ಕಳಿಸಿ ಮುಂದಿನ ಸಭೆಯಲ್ಲಿ ಇದನ್ನು ತೀರ್ಮಾನ ಇಟ್ಕೊಳ್ರಿ ಅಂತ ಬರೆದ್ರು. ಅದ್ರ ಕಾಪಿನೂ ನಮಗೆ ಕಳಿಸಿದರು. ಆದರೆ ಮುಂದಿನ ಯಾವ ಸಭೆಗಳಲ್ಲಿ ಏನು ಮಾಡಿದ್ದಾರೆ ಅಂತ ಇವತ್ತಿನವರೆಗೂ ನಮಗೆ ಗೊತ್ತಿಲ್ಲ. ಅಲ್ರಿ ಬುದ್ಧಿ, ಈ ಹಂತಕ್ಕೆ ಬಂದಮೇಲೆ ಪತ್ರವ್ಯವಹಾರಗಳಿಗಿಂತಲೂ ವೈಯಕ್ತಿಕ ಮಾತುಕತೆಗಳಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿತಾವೆ. ಅಂಥ ಸಂದರ್ಭದಲ್ಲಿ ಈ ಪತ್ರವ್ಯವಹಾರ ಮಾಡಿ ಕಾಲಹರಣ ಮಾಡೋದಕ್ಕಿಂತಲೂ ಒಂದು ಏನಾದರೂ ಖಚಿತ ಅಭಿಪ್ರಾಯಕ್ಕೆ ತಮ್ಮ ಇಡೀ ವ್ಯಕ್ತಿತ್ವದ ಮೂಲಕ ಮತ್ತೆ ನಾಡಿನ ತುಂಬ ಸಂಚಾರ ಮಾಡಿದ್ರಿ. ಕೇವಲ ಈ ಪ್ರದೇಶಕ್ಕೆ ಮೀಸಲಿದ್ದ ತಮ್ಮ ವ್ಯಕ್ತಿತ್ವ ಇಡೀ ರಾಜ್ಯಕ್ಕೆ ಗೊತ್ತಾಯಿತು, ಕಲ್ಯಾಣ ಕರ್ನಾಟಕಕ್ಕೆ ಗೊತ್ತಾಯಿತು. ಹೀಗಿದ್ದಾಗ ಸಮಾಜ ನಿಮ್ಮಿಂದ ನಿರೀಕ್ಷೆ ಮಾಡೋದು ತಪ್ಪು ಅಂತ ನಮಗೆ ಅನಿಸ್ತಾ ಇಲ್ಲ. ಗಟ್ಟಿ ನಿರ್ಣಯಗಳನ್ನು ಮಠಾಧೀಶರಾದವ್ರು ತೊಗೊಳ್ಳದೆ ಹೋದರೆ ಸಾಮಾನ್ಯರು ಹೆಂಗೆ ತೊಗೊಳಕ್ಕಾಗತ್ತೆ ಬುದ್ಧಿ? ಇದು ಮನೆಯ ಅಂತರಂಗದ ವಿಚಾರ. ಅಲ್ಲ, ಅಂತರಂಗದ ವಿಚಾರ ಇದ್ದರೂ ಯಾವುದು ಈಗಿನ ಕಾಲಕ್ಕೆ ಸೀಕ್ರೆಟ್ ಅಂತ ಇಲ್ಲಲ್ಲ ಬುದ್ಧಿ. ಇದೆಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನಿಮ್ಮ ಪತ್ರಗಳು ಹರಿದಾಡಿದ್ವು. ಅದರ ಆಧಾರವಾಗಿಯೇ ನಾನು ಕೇಳ್ತಾ ಇದ್ದೀನಿ. ತಮಗೆ ನೋಯಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ. ಯಾಕಂದರೆ ನಾನು ಸಮಾಜದಲ್ಲಿ ಒಂದು ಪರಿವರ್ತನೆ ಬಯಸುವಂಥ ಮನುಷ್ಯ. ಮಠಗಳಿಂದ ಅದು ಸಾಧ್ಯ ಅಂತ ನಂಬಿದ್ದೀನಿ. ನಿಮ್ಮ ಸಿರಿಗೆರೆ ಮಠದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದಾರೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ, ಎಲ್ಲ ಕ್ಷೇತ್ರಗಳಲ್ಲಿದ್ದಾರೆ, ರಾಜಕಾರಣದಲ್ಲಿದ್ದಾರೆ. ಹಾಗಿದ್ದಾಗ ಒಂದು ಗಟ್ಟಿ ನಿರ್ಣಯ ತಗೊಳ್ಳೋದು ಹೋದರೆ ಮಠಗಳ ವ್ಯವಸ್ಥೆ ಶಿಥಿಲವಾದರೆ, ರಾಜಕಾರಣದ ವ್ಯವಸ್ಥೆ ಶಿಥಿಲವಾದರೆ ಸಮಾಜ ಅಭದ್ರವಾಗ್ತದೆ. ನೀವು ಹೇಳೋದೇನೋ ಸರಿ, ಆದರೆ ನಾವು ಎಷ್ಟೇ ನಿಷ್ಠುರವಾಗಿ ಮಾತಾಡ್ತೇವೆ ಅಂತಂದರೂ ಕೂಡ ಸಮಾಜ ಮತ್ತು ಮಠದ ಪರಂಪರೆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಭಾವನೆಗಳನ್ನು ಅಭಿವ್ಯಕ್ತಪಡಿಸ್ಲಿಕ್ಕೆ ಕಷ್ಟ ಸಾಧ್ಯ. ಯಾಕೆಂದರೆ ಗೊಂದಲಗಳನ್ನು ಸೃಷ್ಟಿ ಮಾಡಬಾರ್ದು ಅನ್ನೋಂಥದ್ದು ನಮ್ಮ ಆಶಯ. ಸೌಹಾರ್ದಯುತವಾಗಿ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಂಡು ಎರಡೂ ಮಠಗಳು ಮಹಾಪೂರ್ವದಲ್ಲಿ ಹೇಗಿದ್ವೋ ಹಾಗೆ ನಡ್ಕೊಳ್ಬೇಕು ಅನ್ನುವಂಥ ಸದಿಚ್ಛೆ. ಹಾಗಾಗಿಯೇ ನಾವು ನೇರವಾಗಿ ಡಾಕ್ಟರ್ ಜಗದ್ಗುರು ಕಂಡು ಮಾತಾಡಿದ್ದು ಇದೆ. ಆದರೆ ಅವೆಲ್ಲ ವಿವರ ನಿಮಗೆ ಹೇಳಲಿಕ್ಕೆ ಆಗಲ್ಲ. ಬೇಡ ಬುದ್ಧಿ, ಬೇಡ, ನಮಗೆ ಅವಶ್ಯಕತೆ ಇಲ್ಲ. ಆ ಸಂದರ್ಭದಲ್ಲಿ ನಾವೇನು ಮಾತಾಡಬೇಕೋ ಅದೆಲ್ಲ ಮಾತಾಡಿದ್ವಿ. ಆದರೆ ಅದು ಇನ್ನೂ ಕಾರ್ಯಗತ ಆಗಿಲ್ಲ. ಆಗ್ಬೋದು ಅನ್ನೋಂಥ ಆಶಾವಾದ ಇಟ್ಕೊಂಡಿರೋಂಥವ್ರು ನಾವು. ಬುದ್ಧಿ, ಈ ಎಲ್ಲ ಬೆಳವಣಿಗೆಗಿಂತಲೂ ಇನ್ನೊಂದು ಹಂತಕ್ಕೆ ಬರೋದಾದರೆ, ತಾವು ಸಾಣೆಹಳ್ಳಿಯಲ್ಲಿ ಮೊದಲ ಬಾರಿಗೆ ಈ ಸಮುದಾಯದಿಂದ ಒಂದು ರೆಪರ್ಟರಿಯನ್ನು ಕಟ್ಟಿದರೆ ರಂಗಭೂಮಿ ಚಟುವಟಿಕೆಗಳಿಗೆ. ಅದು ತಮಗೆ ಹೇಗೆ ಸಾಧ್ಯ ಆಯಿತು? ನಮ್ಮ ಹಿರಿಯ ಗುರುಗಳು ಶಿವಕುಮಾರ ಸ್ವಾಮಿಗಳು ರಂಗಭೂಮಿಯ ಮೂಲಕ ಶರಣತತ್ವವನ್ನು ಭಾಳ ಚೆನ್ನಾಗಿ ಪ್ರಸಾರ ಮಾಡ್ಬೋದು ಅನ್ನೋಂಥ ಆಶಯವನ್ನು ಇಟ್ಕೊಂಡಂಥವ್ರು. ವಿಶ್ವವಿದ್ಯಾಲಯಗಳು ಪುಸ್ತಕ ಪ್ರಕಟ ಮಾಡ್ತಾ ಇದ್ರು. ಹೌದು. ಈ ಪ್ರಭಾವ ಬೀರುವಂಥ ದೃಶ್ಯ ಮಾಧ್ಯಮಕ್ಕೆ ಯಾರೂ ಬಂದಿರಲಿಲ್ಲ. ಅದು ಮಠಗಳಂತೂ ಬಂದಿರಲಿಲ್ಲ. ನೀನಾಸಂ ಇತ್ತು, ರಂಗಾಯಣ ಇತ್ತು ಸರ್ಕಾರ. ಹಾಗಾಗಿ ಅವ್ರೇನು ಮಾಡಿದರು ಅಂತಂದರೆ ಸ್ವತಃ ಅವರೇ ನಾಟಕಗಳನ್ನು ಬರೆಯೋಕ್ಕೆ ಶುರು ಮಾಡಿದರು. ಅವರು ನಮ್ಮ ಮೂಲ ಪುರುಷ ಮರಳು ಸಿದ್ಧನ ಬಗ್ಗೆ ವಿಶ್ವಬಂಧು ಮರಳು ಸಿದ್ಧ ಅಂತ ಒಂದು ನಾಟಕ ಬರೆದರು. ಬಸವಣ್ಣವರನ್ನು ಕುರಿತು ಮರಣವೇ ಮಹಾನವಮಿ ಅನ್ನುವಂಥ ನಾಟಕ ಬರೆದರು. ಅಕ್ಕ ಮಹಾದೇವಿಯನ್ನು ಕುರಿತು ಶರಣಸತಿ ಲಿಂಗಪತಿ ಅನ್ನುವಂಥ ನಾಟಕ ಬರೆದರು. ಮಾದಾರ ಚೆನ್ನಯ್ಯನವರನ್ನು ಕುರಿತು ಶಿವಕುಲ ಅಂತ ನಾಟಕ ಬರೆದರು. ಹೀಗೆ ಸ್ವತಃ ಅವರೇ ಲೇಖಕರಾಗಿ ಬರೀತಿದ್ರು ಬುದ್ಧಿ ಅವರು ತುಂಬ ಚೆನ್ನಾಗಿ. ಅವ್ರದ್ದು ಹೇಗೆ ಅಂತಂದರೆ ನೇರವಾಗಿ ಬರೀತಿರ್ಲಿಲ್ಲ, ನಿಮ್ಮನ್ನು ಎದುರಿಗೆ ಕುದುರಿಸ್ಕೊಂಡು ಡಿಸ್ಕ್ರೈಬ್ ಮಾಡ್ತಾ ಇದ್ರು. ಅವ್ರು ಬರೀತಾ ಇದ್ರು. ಘಂಟಾಚಾರ ಅಂತ ಇದ್ದರು. ಘಂಟಾಚಾರ ಲಿಪಿಕಾರ, ಗಣಪತಿ ಇದ್ದ ಹಾಗೆ ಇವ್ರು ಹೇಳ್ತಾ ಹೋದ ಹಾಗೆ ಬರೀ ಅಷ್ಟೇ ಅಲ್ಲ, ಅಲ್ಲಿಯ ನಮ್ಮ ಶಾಲಾ ಕಾಲೇಜುಗಳು ಮತ್ತು ಸ್ಥಳೀಯ ಜನರನ್ನು ಬಳಕೆ ಮಾಡಿಕೊಂಡು
ಅವರೇ ನಿರ್ದೇಶಕರು. ಹ್ಞೂ 1950 ಸುಮಾರದಲ್ಲೇ ತರಳಬಾಳು ಕಲಾ ಸಂಘ ಅಂತ ಪ್ರಾರಂಭ ಮಾಡಿದರು. ಹ್ಞೂ ಪ್ರಾರಂಭ ಮಾಡಿ ಆ ಕಲಾ ಸಂಘದ ಮೂಲಕ ಈ ನಾಟಕಗಳ ಶರಣರ ವಿಚಾರಗಳನ್ನು ಪ್ರಚಾರ ಮಾಡೋವಂಥ ಕಾರ್ಯಗಳನ್ನು ಮಾಡಿದರು. ನಾವು 69 ಸುಮಾರಿಗೆ ಸಿರಿಗೆರೆಗೆ ಹೋದ್ವಲ್ಲ, ನಮಗೆ ಆ ನಾಟಕಗಳ ಬಗ್ಗೆ ರುಚಿ ಇತ್ತು. ಹ್ಞೂ ಅದಕ್ಕಿಂತ ಪೂರ್ವದಲ್ಲಿ ನಾವು ಸುಣ್ಕಲ್ ಬಿದ್ರಿಯಲ್ಲಿ ಓದುವಾಗಲೇ ಸಿರಿಗೆರೆಯಲ್ಲಿ ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳು ನಡೀತಾ ಇದ್ವು. ನಮ್ಮ ವಿದ್ಯಾಸಂಸ್ಥೆ ಎಲ್ಲ ಶಾಲಾ ಕಾಲೇಜಿನವರು ಅಲ್ಲಿ ಭಾಗವಹಿಸ್ತಾಯಿದ್ದರು. ನಾವು ಕೂಡ ಒಂದು ನಾಟಕ ತಗೊಂಡು ಸಿರಿಗೆರೆಗೆ ಹೋಗಿದ್ವಿ ಸುಣ್ಕಲ್ ಬಿದ್ರಿಯಿಂದ. ಹ್ಞೂ ರತ್ತೋ ರತ್ತೋ ರಾಯನ ಮಗಳೇ ಅಂತ ಒಂದು ನಾಟಕ ಅದು. ಅದರಲ್ಲಿ ನಾವು ಕಾಮಾಕ್ಷಿ ಪಾತ್ರ ಮಾಡಿದ್ವಿ, ಹೆಣ್ಣು ಪಾತ್ರ ಮಾಡಿದ್ರಿ. ಹ್ಞೂ ಅಲ್ಲಿಂದ ನಮಗೆ ರಂಗಭೂಮಿದು. ರಂಗಭೂಮಿ ಅಭಿರುಚಿ ಇತ್ತು. ನಂತರ ಸಿರಿಗೆರೆಗೆ ಹೋದಾಗಲೂ ಕೂಡ ಈ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾಯಿದ್ವಿ. ಮೈಸೂರಿನಲ್ಲಿ ಓದ್ತಾ ಇದ್ದಾಗ ಚಂದ್ರಶೇಖರ ಪಾಟೀಲರ ಜಗದಂಬೆ ಬೀದಿ ನಾಟಕ ಅಂತ ಒಂದು ನಾಟಕನ ನಾವು ಸ್ಪರ್ಧೆಗೆ ಸಿರಿಗೆರೆ ತಗೊಂಡು ಹೋಗಿದ್ವಿ. ನಾವು ಅಲ್ಲಿರೋ ಮೈಸೂರಿನಲ್ಲಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು, ಅದರಲ್ಲೂ ಕೂಡ ನಮ್ಮ ಜಗದಂಬೆಯ ಪಾತ್ರ, ಹೆಣ್ಣು ಪಾತ್ರ. ಆವಾಗ ನಮ್ಮ ಮೀಸೆ ಗೀಸೆ ಭಾಳ ಚೆನ್ನಾಗಿದ್ದು, ಆದರೆ ಮೀಸೆ ಬಳಸೋಕೆ ಇಷ್ಟ ಇಲ್ಲ. ಹೆಣ್ಣು ಪಾತ್ರ ಮಾಡಲೇಬೇಕು, ಮೀಸೆ ಬಳಸಲೇಬೇಕು. ಆದರೆ ಅದರಲ್ಲಿ ಒಂದು ಮಾತು ಬರುತ್ತೆ, ನಿಜವಾದ ಗಂಡಸು ಅಂದರೆ ಇವಳೇ ಅಂತ. ಮತ್ತು ಅದರ ಆಧಾರದ ಮೇಲೆ ಮೀಸೆ ಇಟ್ಕೊಂಡೆ ನಾವು ಹೆಣ್ಣು ಪಾತ್ರ ಮಾಡಿದ್ವಿ. ಇದು ನಮ್ಮ ಮೇಲೆ ಪರಿಣಾಮ ಬೀರಿತ್ತು. ಅವರು ತುಂಬ ನಾಟಕಗಳನ್ನ ಎಲ್ಲ ಕಡೆ ವಿದೇಶಗಳಲ್ಲೆಲ್ಲ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ನಾವು ಕೂಡ ಕಾಶಿಯಲ್ಲಿ, ಡೆಲ್ಲಿಯಲ್ಲಿ ಪಾತ್ರ ಅಭಿನಯಿಸಿದ್ವಿ. ಗುರುಗಳ ಪ್ರವಾಸದ ಹಿನ್ನೆಲೆಯಲ್ಲಿ ಅವರು ಎಲ್ಲೇ ಪ್ರವಾಸ ಹೊರಟರು ಕೂಡ ಅಕ್ಕನ ಬಳಗ ಜೊತೆಗಿರಬೇಕು, ಕಲಾ ಸಂಘ ಇರಬೇಕು, ಅಣ್ಣನ ಬಳಗ ಇರಬೇಕು. ಅವ್ರ ಮೂಲಕ ಒಂದು ಹತ್ರ ಉಳ್ಕೊಳ್ತೇವೆ ಅಂದರೆ ಅಲ್ಲಿ ಏನು ವ್ಯವಸ್ಥೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಂದು ಕಟ್ಟೆ ಸಿಕ್ತು ಅಂದರೆ ಅದ್ರ ಮೇಲೆ ಒಂದು ನಾಟಕ ಆಡಿಸೋದು, ಅಲ್ಲೇ ವಚನಗಳನ್ನು ಹಾಡಿಸೋದು. ಹೀಗೆ ಮಾಡ್ತಾ ಮಾಡ್ತಾ ಅವರು ಶರಣ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ರಲ್ಲ, ಅದು ನಮ್ಮ ಮೇಲೆ ಪ್ರಭಾವ ಬೀರ್ತು. ಹಾಗಾಗಿ ಸಾಣೆಹಳ್ಳಿಯಲ್ಲಿ ಇಲ್ಲೂ ಕೂಡ ಮೊದಲಿಂದನೂ ನಾಟಕ ಆಡೋವಂಥ ಪದ್ಧತಿ ಊರನ್ನವ್ರದ್ದಿತ್ತು. ಅವಾಗ ಬಯಲಾಟೆಲ್ಲ ಹಳ್ಳಿಯಲ್ಲಿ ಈ ಪೌರಾಣಿಕ ನಾಟಕಗಳನ್ನ, ಬಯಲಾಟಗಳನ್ನು ಆಡ್ತಾಯಿದ್ರು. ನಾವು 1987ರಲ್ಲಿ ನಮ್ಮ ಗುರುಗಳ ಹೆಸರಿನಲ್ಲೇ ಇಲ್ಲಿ ಶಿವಕುಮಾರ ಕಲಾ ಸಂಘ ಅಂತ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿ ನಮ್ಮ ಸ್ಥಳೀಯ ಜನರು ಮತ್ತು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು ಇವ್ರನ್ನೆಲ್ಲ ಸೇರಿಸ್ಕೊಂಡು ವರ್ಷಕ್ಕೆ 1-2 ನಾಟಕಗಳನ್ನ ಮಾಡ್ತಾಯಿದ್ವಿ. ಒಂದು ಸಾರಿ ಚಿತ್ರದುರ್ಗದಲ್ಲಿ ರಚನಾ ತಂಡ ಅಂತ ಇದೆ, ಆ ತಂಡದವರು ಒಂದು ಸೆಮಿನಾರ್ ಇಟ್ಕೊಂಡಿದ್ರು. ಆ ಸೆಮಿನಾರ್ಗೆ ನಾವು ಹೋಗಿದ್ವಿ. CGK ಅಂತ ಒಬ್ಬ ಅಪರೂಪದ ವ್ಯಕ್ತಿ ಬಂದಿದ್ದರು, ರಂಗಕರ್ಮಿ. ಅವ್ರ ಮಾತುಗಳಿಂದ ನಾವು ಪ್ರಭಾವಿತರಾದವೋ ಅಥವಾ ನಮ್ಮ ಮಾತುಗಳಿಂದ ಅವ್ರು ಪ್ರಭಾವಿತರಾದರೋ ಗೊತ್ತಿಲ್ಲ. ನಾವು ಅವ್ರಿಗೆ ಹೇಳಿದ್ವಿ, ನೀವು ಒಂದು ಸಾರಿ ಸಾಣೆಹಳ್ಳಿ ಬರಬೇಕು ಅಂತ. ಆಯಿತು, ಬರ್ತೇನೆ ಸ್ವಾಮೀಜಿ ಅಂದರು ಅವರು. ಬೇರೆಯವರೆಲ್ಲ ಹೇಳಿದರು, ಇಲ್ಲ, ಅವರು ಕಮ್ಯುನಿಸ್ಟ್ ತತ್ವವನ್ನು ಅಪ್ಕೊಂಡಿರೋಂಥವ್ರು, ಮಠಗಳ ಪರಂಪರೆಯಿಂದ ದೂರ ಇರೋವಂಥವ್ರು, ಸ್ವಾಮಿಗಳು ಕಂಡ್ರೆ ಆಗೋದೇ ಇಲ್ಲ, ಸುಮ್ಮನೆ ನಿಮಗೆ ಸೌಜನ್ಯಕ್ಕಾಗಿ ಬರ್ತೀವಿ ಅಂತ ಹೇಳಿದ್ದಾರೆ, ಬರಲ್ಲ ಅವರು ಅಂದರು. ಬರದೇ ಇದ್ದರೆ ನಮಗೇನು ತೊಂದರೆ ಇಲ್ಲ, ನಾವು ಆಹ್ವಾನ ಮಾಡಿದ್ವಿ, ಬರಲಿ ಅಂತ ಹೇಳಿ ಆವಾಗ ದಲಿತ ಮಕ್ಕಳ ರಂಗ ತರಬೇತಿ ಶಿಬಿರ ಮಾಡಿದ್ವಿ ಇಲ್ಲಿ. ಡಾಕ್ಟರ್ ಕೆ ಮರುಳಸಿದ್ದಪ್ಪನವರು ಅಧ್ಯಕ್ಷ ಆಗಿದ್ದರು. ಅಕಾಡೆಮಿಯಿಂದನೇ ಒಂದು ನಾಟಕ ಅಕಾಡೆಮಿಯಿಂದನೇ ಶಿಬಿರ ನಡೆದಿತ್ತು. ಆ ಶಿಬಿರದ ಮುಕ್ತಾಯ ಸಮಾರಂಭಕ್ಕೆ, ಅಂದರೆ ನಾಟಕ ಪ್ರದರ್ಶನಕ್ಕೆ ಮರುಳಸಿದ್ದಪ್ಪನವ್ರನ್ನ ಮೊದಲೇ ಒಪ್ಪಿಸಿದ್ವಿ. ಅವ್ರಿಗೆ ಹೇಳಿದ್ವಿ, CGK ಅಂತ ನಿಮಗೆ ಪರಿಚಯ, ಚೆನ್ನಾಗಿ ಪರಿಚಯ ಅದಾರೆ ಅಂದರು. ಮತ್ತು ಅವ್ರನ್ನೂ ಕರ್ಕೊಂಡು ಬರ್ರಿ ಅಂದ್ವಿ. ಕರ್ಕೊಂಡು ಬಂದು ಇಲ್ಲಿಯ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ನೋಡಿದಂಥ CGK, ಸ್ವಾಮೀಜಿ ವರ್ಷದಲ್ಲಿ 1-2 ನಾಟಕಗಳನ್ನ ಆಡೋದ್ರ ಬದಲಾಗಿ ಇದು ಒಂದು ನಿರಂತರ ರೆಪರ್ಟ್ರಿ ಆಗಬೇಕು, ನೀವು ಯಾಕೆ ಹಂಗೆ ಮಾಡಬಾರ್ದು. ಆವಾಗ ಇನ್ನೂ ರೆಪರ್ಟ್ರಿ ಅಂದರೆ ಏನು ಅನ್ನೋಂಥ ಕಲ್ಪನೆ ಕೂಡ ನಮಗಿರಲಿಲ್ಲ. ಆಯಿತು, ನೀವೆಲ್ಲರ ಬೆಂಬಲ ಇತ್ತು ಅಂತಂದರೆ ಆಗ್ಬೋದು ಅಂದ್ವಿ. ಅವರು ಮಳೆ ಬಿಟ್ಟರು ಮರದನಿ ಬಿಡೋದಿಲ್ಲ ಅನ್ನೋ ಹಾಗೆ ಮತ್ತೆ ನಮಗೆ ಫೋನ್ ಮಾಡಲಿಕ್ಕೆ ಶುರು ಮಾಡಿದರು. ಯಾವಾಗಿನಿಂದ ಶುರು ಮಾಡೋಣ, ಏನು ಹೆಸರಿಡೋಣ, ನೀವೇ ಎಲ್ಲ ಯೋಚನೆ ಮಾಡಿರಿ ಅಂತ. ಕೊನೆಗೆ ಅವರೇ ಅದಕ್ಕೆ ಶಿವಸಂಚಾರ ಅಂತ ಹೆಸರಿಟ್ಟು 1997ರಲ್ಲಿ ಪ್ರಾರಂಭ ಆಯಿತು ಶಿವಸಂಚಾರ. ಅವರು ಒಬ್ಬ ನಿರ್ದೇಶಕರಾದರು.
ಆಮೇಲೆ ನಮ್ಮಲ್ಲಿ ಬಾದರ್ದಿನ್ನಿ ಅಂತ ಇದ್ರು ಹಿಂದೆ, ಅಶೋಕ್ ಬಾದರ್ದೆ. ಅಶೋಕ್ ಬಾದರ್ದಿನ್ನಿ ಅವರೊಂದು ನಾಟಕ ನಿರ್ದೇಶನ ಮಾಡಿದರು. ಹ್ಞೂ ನಮ್ಮಲ್ಲಿ ಅದೇ ತಾನೇ NSD ಮುಗಿಸ್ಕೊಂಡು ಬಂದಂಥ ಬದಾಮಿ ಈ ಊರಿನಲ್ಲಿದ್ದರು, ಅವರು ಒಂದು ನಾಟಕ ಪ್ರಾರಂಭ ಮಾಡಿದರು. ಆವಾಗೆಲ್ಲ ಈ ಬೇರೆ ಬೇರೆ ಯಾರನ್ನೋ ಆಯ್ಕೆ ಮಾಡ್ಕೊಂಡು ನಾಟಕ ಮಾಡಿದ್ವಿ. ಮೊದಲನೇ ವರ್ಷನೇ ತುಂಬ ಯಶಸ್ವಿ ಆದವು. ಶಿವಸಂಚಾರ ಕರ್ನಾಟಕ ಸುಮಾರು 120-130 ಸ್ಥಳಗಳಲ್ಲಿ ಶಿವಸಂಚಾರ ನಾಟಕಗಳ ಪ್ರದರ್ಶನ ಆಯಿತು. ಅದು ಇನ್ನಷ್ಟು ನಮಗೆ ಸ್ಫೂರ್ತಿಯನ್ನು ನೀಡಿತು. ಅಲ್ಲಿಂದ ನಮ್ಮ ಅಂದ್ರೆ CGK ಅವರೇ ನಿಮ್ಮ ಸಂಸ್ಥಾಪಕರು? ಪೂರ್ತಿ ಅವರೇ ಕಾರಣರು, ಬೆನ್ನೆಲುಬು. ಈಗ CGK ಅವರ ಅಕಾಲಿಕ ನಿಧನ ನಂತರ ಈ ಶಿವಸಂಚಾರ ಮತ್ತು ರೆಪರ್ಟ್ರಿಗೆ ಹೇಗೆ ಸ್ವರೂಪವನ್ನು ಕೊಟ್ಟಿರ್ಬೋದು ತಾವು? ಅಂದರೆ ಅವರು CGK ಎಲ್ಲ ವರ್ಗದ ಜನರು ನಮಗೆ ಪರಿಚಯ ಮಾಡ್ತಾಯಿದ್ರು. ಅವ್ರು ಬೆಂಗಳೂರಲ್ಲಿದ್ದರೂ ಕೂಡ ಈಗ ಸಿದ್ದು ಯಾಪಲ್ ಪರ್ವಿ ಅವ್ರಿಗೆ ಸಿಕ್ಕರು ಅಂತಂದರೆ ನಮಗೆ ಸಿದ್ದು ಯಾಪಲ್ ಪರ್ವಿ ಪರಿಚಯ ಇಲ್ಲ. ಸ್ವಾಮೀಜಿ ಇವತ್ತೊಬ್ಬ ಹೊಸ ಅತಿಥಿಗಳನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ, ಮೊದಲೇ ನಮ್ಮ ಬಗ್ಗೆ ಅವ್ರಿಗೆಲ್ಲ ಹೇಳಿ ಅವ್ರಿಗೆ ಫೋನ್ ಕೊಡೋರು. ಅವರು ಸ್ವಾಮೀಜಿ ನಿಮ್ಮದೆಲ್ಲ ಕೇಳಿದ್ದೀನಿ, ನನಗೆ ಭಾಳ ಸಂತೋಷ ಆಗಿತ್ತು, ನಾನೊಂದು ಸಾರಿ ಸಾಣೆಹಳ್ಳಿ ಬರ್ತೀನಿ ಅಂತ. ಹೀಗೆ ಅನೇಕರ ಪರಿಚಯವನ್ನು CGK ನಮಗೆ ಮಾಡಿಸೋದ್ರ ಮೂಲಕ ಈ ರಂಗ ಚಟುವಟಿಕೆಗಳು ಅವರೆಲ್ಲರೂ ಬೆಂಬಲ ನೀಡ್ತಾ ಹೋದರು. CGK ಹೋದ ನಂತರವೂ ಕೂಡ ಈಗ ಶ್ರೀನಿವಾಸ್ ಕಪ್ಪಣ್ಣ ಅಂತ ಇದ್ದಾರೆ, ಇಂಥ ಹಲವಾರು ಜನ ಇದಕ್ಕೆ ಬೆಂಬಲ ನೀಡ್ತಾ ಬಂದರು. ಅವ್ರಿಗೆ CGK ಅವ್ರಿಗೆ ಆವಾಗಲೇ ಒಂದು ಕನಸಿತ್ತು, ನಮಗೆ ಒಳ್ಳೆಯ ನಟರು ಬೇಕು ಅಂದರೆ ಒಂದು ರಂಗಶಾಲೆ ಮಾಡಬೇಕು. ಆದರೆ ಅವರ ಅವಧಿಯಲ್ಲಿ ಅದು ಸಾಧ್ಯ ಆಗಲಿಲ್ಲ. 2008ರಲ್ಲಿ ಇಲ್ಲಿ ರಂಗಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಮೊದಲ ಪ್ರಿನ್ಸಿಪಾಲ್ರಾಗಿ ಚಿದಂಬರರಾವ್ ಜಂಬೆ ಬಂದರು. ಅವರು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟರು. ಆ ನಂತರ ಬೇರೆ ಬೇರೆಯವರು ಅದಕ್ಕೆ ಪ್ರಾಚಾರ್ಯರಾಗಿ ಬಂದು ಈಗ ಆ ರಂಗಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷವೂ 20 ಜನ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡ್ತೀವಿ. ಆದರೆ ಏನು ಅಂದರೆ ಸರ್ಕಾರ ಇದಕ್ಕೆ ಸಾಕಷ್ಟು ಆರ್ಥಿಕ ನೆರವು ನೀಡಬೇಕು. ನಾವು ಪ್ರತಿ ವರ್ಷ 1 ಕೋಟಿಗಿಂತ ಹೆಚ್ಚು ಹಣ ಖರ್ಚು ಮಾಡ್ತೀವಿ ರಂಗಭೂಮಿಗೆ. ಆದರೆ ಸರ್ಕಾರದಿಂದ ಶಾಶ್ವತ ಅನುದಾನ ಅನ್ನೋಂಥದ್ದಿಲ್ಲ. ಸಂಸ್ಕೃತಿ ಇಲಾಖೆಯಿಂದ ಅನುದಾನ ಇಲ್ಲ. ಬೇಕಾದಾಗ ಕೊಟ್ಟರು, ಬೇಡವಾದಾಗ ಬಿಟ್ಟರು ಅನ್ನಂಗೆ ಆಗ್ತಾಯಿದೆ. ಯಡಿಯೂರಪ್ಪನವ್ರು ಇದ್ದಾಗ ಸಾಕಷ್ಟು ನಮಗೆ 50-60 ಲಕ್ಷ ಕೊಡ್ತಾಯಿದ್ರು. ನಂತರ ಮಧ್ಯೆ ನಿಲ್ತು, ಒಂದು ಸಾರಿ ಕೊಟ್ಟರು, ಒಂದು ಸಾರಿ ಬಿಟ್ಟರು. ಈಗಂತೂ ಇಲ್ಲವೇ ಇಲ್ಲ. ಬಜೆಟ್ನಲ್ಲಿ ಅದು ಅನುಮೋದನೆ ಆಗಿಲ್ಲ. ಅದನ್ನು ನಾವು ಕೇಳ್ತಾನೆ ಇದ್ದೀವಿ, ಪರ್ಮನೆಂಟ್ ಗ್ರ್ಯಾಂಟ್ ಕೊಟ್ಟರೆ ಇನ್ನೂ ಚೆನ್ನಾಗಿ ರಂಗಭೂಮಿಯನ್ನು ನಡೆಸ್ಬೋದು ಅಂತ. ಅವರು ಕೊಟ್ಟಿಲ್ಲ ಅಂತಂದ ಕೂಡಲೇ ನಮ್ಮ ಚಟುವಟಿಕೆಗಳು ನಿಂತಿಲ್ಲ. ಕಾರಣ ಏನು ಅಂತಾರೆ, ಭಕ್ತರು ಕೈ ಹಿಡಿತಾ ಇದ್ದಾರೆ. ಈ ಎಲ್ಲ ಕಾರ್ಯಗಳಿಗೆ ನೆರವು ನೀಡೋ ಅಂತಾರೆ ನಮ್ಮ ಮಠದ ರಾಷ್ಟ್ರೀಯ ನಾಟಕೋತ್ಸವ ಅದ್ಭುತವಾಗಿ ಮಾಡ್ತೀರಿ. ರಾಷ್ಟ್ರೀಯ ನಾಟಕೋತ್ಸವ ಆಯಿತು. ಆಮೇಲೆ ಭಾರತದ 2 ಸಾರಿ ಭಾರತ ಯಾತ್ರೆ, ಶಿವದೇಶ ಸಂಚಾರ ಯಾತ್ರೆ ಅಂತ ಮಾಡಿ ಕನ್ನಡದ ನಾಟಕಗಳನ್ನು ಬೇರೆ ಬೇರೆ ಭಾಷೆಗಳಲ್ಲಿ, ಹಿಂದಿ ಭಾಷೆಯಲ್ಲಿ ಅನುವಾದ ಮಾಡಿ ಭಾರತದ ಸುಮಾರು ಪ್ರದೇಶಗಳಲ್ಲಿ ಅದನ್ನು ನಾವು ಪ್ರಚಾರ ಮಾಡ್ತಾ ಬಂದಿದ್ದೀವಿ. ಹಾಗೆ ನಾವು ಶಾಲೆ ಮಾಡಿದ ಮೇಲೆ ಸಾಕಷ್ಟು ಒಳ್ಳೆಯ ವಿದ್ಯಾರ್ಥಿಗಳು ಸಿಗ್ಲಿಕ್ಕೆ ಸಾಧ್ಯ. ಅವರಿಗೆ ನಾವು 1 ವರ್ಷ ತರಬೇತಿ ಕೊಡ್ತೀವಿ, ಮರು ವರ್ಷ ಅವರು ಸಂಚಾರಕ್ಕೆ ಬರ್ತಾರೆ. 2 ವರ್ಷ ನಮ್ಮ ಇದರಲ್ಲಿರ್ತಾರೆ. ಅವರು ಕಾಂಟ್ರಾಕ್ಟ್ ಇದ್ದಂಗೆ 1 ವರ್ಷ ತರಬೇತಿ, 1 ವರ್ಷ ಶಿವಸಂಚಾರ. ತರಬೇತಿ ಅವಧಿಯಲ್ಲಿ ನಾವು ಅವ್ರಿಗೆ ಊಟ ವಸತಿ ಇದನ್ನು ಮಾತ್ರ ಕೊಡ್ತೀವಿ. ಆದರೆ ಶಿವಸಂಚಾರಕ್ಕೆ ಬಂದಾಗ ಅವ್ರಿಗೆ ಗೌರವಧನ ಅಂತ ಕೊಡ್ತೀವಿ, ಊಟ ವಸತಿ ಜೊತೆಗೆ. ಹೀಗೆ ಪ್ರತಿ ವರ್ಷ ಶಿವಸಂಚಾರದಿಂದ ಬಂದವರು ಯಾರಾದರೂ ಜಗತ್ಪ್ರಸಿದ್ಧ ಅಥವಾ ಹೆಸರುವಾಸಿ ನಟರಾಗಿದ್ದಾರೆ ಬುದ್ಧಿ? ತುಂಬ ಜನ ಈಗ ಬೇರೆ ಬೇರೆ ದೃಶ್ಯ ಮಾಧ್ಯಮಗಳಲ್ಲಿದ್ದಾರೆ. ಆಮೇಲೆ ಸ್ವತಂತ್ರವಾಗಿ ಅವ್ರದ್ದೇ ಆದ ತಂಡಗಳನ್ನು ಕಟ್ಕೊಂಡು ಅವರು ರೆಪರ್ಟರಿ ಮಾಡ್ತಾಯಿದ್ದಾರೆ ಚಿಕ್ಕ ಪುಟ್ಟ ಪ್ರಮಾಣದಲ್ಲಿ. ಆ ಥರದವ್ರು ಭಾಳ ಜನ ಇದ್ದಾರೆ. ಇದು ರಂಗಭೂಮಿ. ತಾವು ಸಾಹಿತ್ಯ ಕೃಷಿ ನಿರಂತರವಾಗಿ ಬರಿತೀರಿ ಬುದ್ಧಿ, ಅದು ಬರಹಕ್ಕೆ ಪ್ರಭಾವ ಹೆಂಗಾಯಿತು? ಮತ್ತು ಬರಹಕ್ಕೆ ಮೂಲ ಆಶಯಗಳನ್ನ ಬಸವಾದಿ ಶರಣರ ವಚನಗಳನ್ನ ಇಟ್ಕೊಂಡಿರಿ. ಇತ್ತೀಚೆಗೆ ತಾವೊಂದು ಒಂದು ಬರಹ, ಒಂದು ಲೇಖನ ಈ ಹಿಂದೂ ದೇವರುಗಳ ಬಗ್ಗೆ ಬರೆದದ್ದು ಭಾಳ ಕಾಂಟ್ರವರ್ಸಿ ಆಯಿತು. ಅದಕ್ಕೆ ಕನ್ನಡದೊಬ್ಬ ಪತ್ರಕರ್ತರು ತಮ್ಮ ಬಗ್ಗೆ ಭಾಳ ಕಹಿಯಾಗಿ ಬರೆದ್ರು. ಇದೆಲ್ಲ ತಮಗೆ ಒಂದು ರೀತಿ ಮಾನಸಿಕವಾಗಿ ನೋವನ್ನುಂಟು ಮಾಡೋ ಘಟನೆಗಳಂತ ಅನಿಸಲ್ರಿ ಬುದ್ಧಿ? ನಾವಂತೂ ಅದಕ್ಕೆ ನೋವು ಮಾಡ್ಕೊಂಡಿಲ್ಲ. ಯಾಕೆಂದರೆ ನಾವು ತತ್ವಬದ್ಧವಾಗಿ ಬದುಕ್ತಾ ಇದ್ದೇವೆ ಅನ್ನೋವಂಥ ನಂಬಿಕೆ ನಮಗೆ ಇದೆ. ಅವರಿಗೆ ಆ ತತ್ವಗಳ ಅರಿವಿಲ್ಲ. ನಮ್ಮ ತತ್ವಗಳನ್ನು ನಾವು ಹೇಳ್ತಾ ಹೋಗಬೇಕೇ ಹೊರತಾಗಿ ಯಾರೋ ನಮ್ಮನ್ನು ಟೀಕೆ ಮಾಡಿದರು ಅಂತ ಹೇಳಿ ನಮ್ಮ ತತ್ವಗಳಿಗೆ ನಾವು ಧಕ್ಕೆ ತರೋ ಅಂತ ಅಗತ್ಯ ಇಲ್ಲ. ಹಾಗಾಗಿ ಯಾರು ಅವ್ರಿಗೆ ಟೀಕೆ ಮಾಡಿದರೆ ನಾವು ಉತ್ತರನೂ ಕೊಟ್ಟಿದ್ದೀವಿ. ಯಾರು ಟೀಕೆ ಮಾಡಿದ್ರು ಅವರು ಕೂಡ, ಈಗ ಉದಾಹರಣೆಗೆ ವಿಶ್ವೇಶ್ವರ ಭಟ್ರು
ಅವರು ಸಾಣೇಹಳ್ಳಿಗೆ ನಮ್ಮ ನಾಟಕೋತ್ಸವಕ್ಕೆ 2 ಸಾರಿ ಬಂದಿದ್ದಾರೆ. ಹ್ಞೂ ಬಂದಾಗ ಅವರು ದಾಖಲೆ ಇದೆ ಅವ್ರು ಏನು ಮಾತಾಡಿದ್ದಾರೆ ಅಂತ. ಆ ಮಾತುಗಳು ನೋಡಿದರೆ ವಿಶ್ವೇಶ್ವರ ಭಟ್ರು ಈ ರೀತಿ ಬದಲಾವಣೆ ಆಗ್ತಾರಾ ಅಂತ ಯಾರಿಗಾದರೂ ಅನಿಸುತ್ತೆ. ಅಷ್ಟು ನಮ್ಮನ್ನು ಮೆಚ್ಕೊಂಡಿರೋಂಥ ಪುಣ್ಯಾತ್ಮ ಗಣಪತಿಯ ಕಾರಣಕ್ಕಾಗಿಯೇ ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾನೆ. ಆದರೆ ನಾವು ಅವಾಗ ಸ್ಪಷ್ಟವಾಗಿ ಹೇಳಿದ್ವಿ, ಗಣಪತಿ ನಮ್ಮ ಸಂಸ್ಕೃತಿ ಅಲ್ಲ. ಹ್ಞೂ ನಮ್ಮ ಸಂಸ್ಕೃತಿ ಅಂದರೆ ಲಿಂಗಾಯತ ಸಂಸ್ಕೃತಿ, ಬಸವ ಸಂಸ್ಕೃತಿ. ಬಸವ ಸಂಸ್ಕೃತಿ ಹೇಳೋದು ಏನಿದೆ, ಅಂಗದ ಮೇಲೆ ಲಿಂಗವನ್ನು ಧರಿಸಿ ಅದನ್ನು ಮಾತ್ರ ನೀವು ಪೂಜೆ ಮಾಡಬೇಕೆ ಹೊರತಾಗಿ ಸ್ಥಾವರಗಳನ್ನು ಪೂಜೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಅದಕ್ಕಾಗಿ ನಾವು ಅದನ್ನು ಹೇಳಿದ್ದೀವಿ. ಇವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚಾಗಬೇಕು ಅದನ್ನು? ಅದನ್ನು ನಮ್ಮ ಲಿಂಗಾಯತರೇ ವೈದಿಕರಾಗಿರ್ತಾರಲ್ಲ ಬುದ್ಧಿ, ಈಗ ತಮ್ಮ ಅನುಯಾಯಿಗಳ ಹಂಗಾದಾಗ ಅದೇ ಬಂದಿರೋದು ಸಮಸ್ಯೆ ನಾವು ಬಂದಿರೋದು ವಿಶ್ವೇಶ್ವರ ಭಟ್ರನ್ನ ಬಿಟ್ಬಿಡೋಣ. ಈಗ ವೈದಿಕತೆ ನಮಗೆ ಆವರಿಸ್ತಿರೋದ್ರಿಂದ ಅದಕ್ಕೆ ಕಾರಣ ಏನು ಅಂತಂದರೆ, ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂಥಲ್ಲಿ ನಾವು ಎಲ್ಲೋ ಎಡವಿದ್ದೇವೆ. ತಮ್ಮ ಗುರುಗಳು ಎಷ್ಟು ಕಟ್ಟುನಿಟ್ಟಿನಿಂದ ಮಾಡಿದ್ರು. ನಾವು ಅಂತಂದರೆ ಬರೀ ಸಿರಿಗೆರೆ ಮಠ, ಸಾಣೇಹಳ್ಳಿ ಮಠ ಅಂತ ಹೇಳ್ತಾ ಇಲ್ಲ, ಕರ್ನಾಟಕದಲ್ಲಿರುವಂಥ ಎಲ್ಲ ಲಿಂಗಾಯತ ಮಠ, 4000 ಲಿಂಗಾಯತ ಮಠಗಳಿದಾವೆ. ಆ ಎಲ್ಲ ಮಠಗಳು ಕೂಡ ಮೊದಲು ತಾವು ವೈದಿಕ ಪರಂಪರೆಯಿಂದ ಹೊರಬಂದು ನಿಜವಾದ ಬಸವ ತತ್ವವನ್ನು ಪ್ರಸಾರ ಮಾಡಿದರೆ, ತಾವು ಅದನ್ನಂತೆ ನಡ್ಕೊಂಡಿದ್ದರೆ ಈ ರೀತಿ ಯಾರೂ ನಮ್ಮನ್ನು ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ದುರ್ದೈವ ಅಂತಂದರೆ ಇವತ್ತು ನಮ್ಮ ಅನೇಕ ಲಿಂಗಾಯತ ಮಠಗಳಲ್ಲೇ ಹೋಮ ಹವನಗಳು ನಡೀತಾ ಇದ್ದಾವೆ. ಅಲ್ಲಿ ಅನೇಕ ರೀತಿಯ ಪ್ರತಿಮೆಗಳನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಇವರು ಕೂಡ ದೇವಸ್ಥಾನಗಳ ಉದ್ಘಾಟನೆಗೆ ಹೋಗ್ತಾ ಇದ್ದಾರೆ, ಶಂಕುಸ್ಥಾಪನೆಗೆ ಹೋಗ್ತಾ ಇದ್ದಾರೆ, ಕಳಶಾರೋಹಣಗಳಿಗೆ ಹೋಗ್ತಾ ಇದ್ದಾರೆ. ಆದರೆ ನಾವಂತೂ ಎಂದೂ ಯಾವ ಕಳಶಾರೋಹಣಕ್ಕೂ ಹೋಗಿಲ್ಲ, ಉದ್ಘಾಟನೆಗೂ ಹೋಗಿಲ್ಲ. ಅವನ್ನೆಲ್ಲವನ್ನೂ ನಾವು ವಿರೋಧ ಮಾಡ್ತಾನೆ ಬಂದಿದ್ದೀವಿ. ಹಾಗಾಗಿ ಕೆಲವ್ರು ಏನು ಪ್ರಪಂಚದಾಗ ಯಾರು ಮಾಡದೇ ಇರೋದನ್ನು ನೀವು ಮಾಡ್ತಾ ಇದ್ರಲ್ಲ. ಈ ಸಿರಿಗೆರೆ ಮಠದ ಪರಂಪರೆ ಅದಲ್ಲ ನಿಜವಾಗ್ಲೂ. ಅಲ್ಲ, ಸಿರಿಗೆರೆ ಮಠದವರು ಅದನ್ನೆಲ್ಲ ಹೋಗಬಾರ್ದು, ಅದನ್ನು ಪ್ರೇರೇಪಿಸಬಾರ್ದು. ಮೊದಲಿಂದನೂ ಅದನ್ನು ನಮ್ಮ ಗುರುಗಳು ವಿರೋಧ ಮಾಡ್ತಾನೆ ಬಂದಿದ್ದರು. ಆದರೆ ಈಗ ಎಲ್ಲರೂ ಕರೀತಾರೆ ಅಂತ ಹೇಳಿ ಹೋಗಕ್ಕೆ ಶುರು ಮಾಡಿಬಿಟ್ಟು. ಅಲ್ಲ, ನಿಮ್ಮ ಗುರುಗಳು ಮೃದು ಧೋರಣೆಯಿಂದ ವೈದಿಕ ಪರಂಪರೆ ಇರೋರನ್ನ ವೇದಿಕೆ ಕೊಡ್ತಾರೆ, ಅವ್ರ ಜೊತೆ ಮಾತಾಡಿಸ್ತಾರೆ. ಮತ್ತು ಇದು ಜನರಿಗೆ ಗೊಂದಲ ಆಗಲ್ರಿ ಬುದ್ಧಿ? ಖಂಡಿತ ಗೊಂದಲ ಆಗಿದೆ. ಹಂಗಾಗಿನೇ ಭಾಳ ಜನ ನಮಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾರೆ ನಮ್ಮ ಶಿಷ್ಯರು. ನೀವ್ಯಾಕೆ ಬೈತೀರಿ ದೇವ್ರುಗಳು? ಬುದ್ಧಿ ಅಲ್ಲಿ ಹಂಗೆ ನಡೀತಾ ಇದೆ, ಇಲ್ಲಿ ಹಿಂಗೆ ನಡೀತಾ ಇದೆ, ನೀವು ಯಾಕೆ ನಿಷ್ಠರು ಆಗ್ತೀರಿ, ಮೌನವಾಗಿರ ಇದ್ಬಿಟ್ರಿ, ಹೆಂಗಿರಕ್ಕಾಗತ್ತೆ? ಇದ್ರ ಬಗ್ಗೆ ನೀವು ಮಾತಾಡಬಾರ್ದು. ಉದಾಹರಣೆ ಗಣಪತಿ ಸಂದರ್ಭ ಬಂದ ಭಾಳ ಜನ ಶಿಷ್ಯರು ನೋವು ಮಾಡ್ಕೊಂಡ್ರು. ಕಾರಣ ಏನು ಅಂದರೆ ನಮ್ಮ ಗುರುಗಳನ್ನ ಯಾರೋ ಬೈತಾರೆ, ನಾವು ಹೆಂಗೆ ನೋಡ್ಕೊಂಡು ಸುಮ್ಮನೆ ನಾವು ಹೆಂಗೆ ನೋಡ್ಕೊಂಡು, ಆದ್ದರಿಂದ ನೀವು ಮೌನವಾಗಿರಬೇಕು. ನಾವು ಮೌನವಾಗಿರಬಾರ್ದು, ನೀವು ಮೌನವಾಗಿರಬಾರ್ದು. ನೀವು ಮಾಡಬೇಕಾಗಿದ್ದೇನು, ಆ ಗಣಪತಿಯನ್ನು ನಿರಾಕರಿಸಿ ಬಸವಣ್ಣ ನಮ್ಮ ಧರ್ಮಗುರು ಅಂತ ಹೇಳಿ ಮೊದಲು ಬಸವಣ್ಣನ ಗೌರವಿಸ್ರಿ. ಆನಂತರ ಬಸವ ತತ್ವ ಏನು ಹೇಳುತ್ತೆ ಅಂತ ಅದನ್ನು ನಿಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತರ್ರಿ. ಆಗ ಉಳಿದಂಥವ್ರು ಬಾಯಿ ತಾನಾಗಿ ಕಟ್ಟಾಗುತ್ತೆ. ಇಷ್ಟು ಸರಳವಾಗಿರೋ ಬಸವ ತತ್ವ ಆಚರಣೆ ವಿಷಯದಲ್ಲಿ ಯಾಕೆ ಲಿಂಗಾಯತರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ? ಭಾಳ ಸರಳ ಇದೆಯಲ್ಲ, ವೈಜ್ಞಾನಿಕ ಇದೆಯಲ್ಲ. ಇಲ್ಲ, ಅದು ಈ ಪುರಾತನ ಕಾಲದಿಂದಲೂ ಕೂಡ ವೈದಿಕ ಪರಂಪರೆಯ ಪ್ರಭಾವ ನಮ್ಮ ಜನರ ಮೇಲೆ ಇದೆ. ಈಗ ನಾವು ಕೂಡ ಅದರಿಂದ ಹೊರತಾಗಿದ್ದಂಥವ್ರೇನಲ್ಲ, ನಾವು ಆ ಪ್ರಭಾವಕ್ಕೆ ಒಳಗಾದಂಥವ್ರೆ. ಯಾವಾಗ ನಾವು ಬಸವ ತತ್ವಕ್ಕೆ ಅಂಟ್ಕೊಂಡ್ವೋ ಆಗ ಈ ಪರಂಪರೆ ಬೇಡ ಅಂತ ಅನ್ನಿಸ್ತು, ಅದನ್ನು ಬಿಟ್ಟು ನಾವು. ಉದಾಹರಣೆ ನಮ್ಮ ದೊಡ್ಡ ಗುರುಗಳೇ ಆರಂಭದಲ್ಲಿ ಅವರು ಕೂಡ ರಾಮಕೃಷ್ಣ ಪರಮಹಂಸರಿಗೆ ಇಂದ ಪ್ರಭಾವಿತರಾದಂಥವ್ರು. ಶಿವಕುಮಾರ ಸ್ವಾಮಿ. ಹೌದು, ಅವರ ಆತ್ಮನಿವೇದನೆಯಲ್ಲಿ ಬರೀತಾರೆ, ತಾಯಿ ಶಾರದಾದೇವಿ ನಮ್ಮ ರಕ್ಷಣೆ ಮಾಡಬೇಕು, ಪರಮಹಂಸರ ರಕ್ಷಣೆ ಮಾಡಬೇಕು ಅಂತ ಬರೀತಾರೆ ಕಾಶಿಯಲ್ಲಿದ್ದಾಗ. ನಂತರ ಅವ್ರಿಗೆ ಶರಣ ಸಾಹಿತ್ಯ ಪರಿಚಯ ಆದ ಮೇಲೆ ಸಂಪೂರ್ಣ ಪರಿವರ್ತನೆ ಆದರು. ಇಲ್ಕಲ್ ಮಹಾನ್ ಸ್ವಾಮಿಗಳ ವಿಷಯದಲ್ಲಿ ಹಂಗೆ ಆಯಿತು. ಈ ಬಾಲ್ಕಿ ಅವ್ರದ್ದು ನೀವು ನೋಡ್ಬೋದು. ಹೌದು, ಅದು ಬಾಲ್ಕಿ ಚನ್ನಬಸವ ಪಟ್ಟದೇವರು ಎಷ್ಟು ಬಸವ ತತ್ವಕ್ಕೆ ಬದ್ಧರಾಗಿ ನಡ್ಕೊಂಡ್ರು. ಈ ಬುದ್ಧಿ ತಾವು ಮತ್ತೆ ಕಲ್ಯಾಣ ಪ್ರಾರಂಭ ಮಾಡಿದ್ರಿ. ಮತ್ತೆ ಕಲ್ಯಾಣದ ಪ್ರಭಾವ ಹೆಂಗಾಯ್ತು? ಯುವಕರ ಮೇಲೆ ಏನಾದರೂ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಮತ್ತೆ ಕಲ್ಯಾಣ? ಅದು ನೀವು ಒಬ್ಬ ಪತ್ರಿಕಾಕರ್ತರಾಗಿ ನಮಗಿಂತ ಚೆನ್ನಾಗಿ ಗೊತ್ತಿದೆ ಅಂತ ನಾವು ಭಾವಿಸ್ಕೊಂಡು. ಅಲ್ಲ, ನಾನು ಸಮಾಜಮುಖಿಯಾಗಿ ಕೆಲಸ ಮಾಡೋದು ಮತ್ತೆ ಕಲ್ಯಾಣ ಭಾಳ ಒಳ್ಳೆ. ಯಾಕೆಂದರೆ ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಬಹುದೊಡ್ಡ ಸಂಚಲನವನ್ನು ಉಂಟು ಮಾಡಿತು. ಅದು 30 ಜಿಲ್ಲೆಗಳಲ್ಲಿ 30 ದಿನಗಳ ಕಾಲ ನಡೆದಂಥ ಕಾರ್ಯಕ್ರಮ ಇದೆಯಲ್ಲ, ಅಭಿಯಾನ, ಅದು ಎಲ್ಲ ವರ್ಗದವರನ್ನು ಮುಟ್ಟಿತು. ಅವ್ರಿಗೆ ಸ್ವಲ್ಪ ಆದರೂ ಜಾಗೃತಿ ಉಂಟು ಮಾಡ್ತದೆ. ಮುಖ್ಯವಾಗಿ ಯುವಕರಲ್ಲಿ ಆಯಿತು, ಹಿರಿಯರಲ್ಲೂ ಆಯಿತು, ಕಿರಿಯರಲ್ಲೂ ಆಯಿತು, ಆಮೇಲೆ ಜಾತ್ಯತೀತವಾಗಿ. ಹಾಗಾಗಿ ಆ ಮತ್ತೆ ಕಲ್ಯಾಣ ಮಾಡಿದಂಥ ಸಂಚಲನವನ್ನು
ಮತ್ತು ಯಾರೂ ಇವತ್ತಿನವರೆಗೂ ನಾವು ಮಾಡೋಕ್ಕಾಗಿಲ್ಲ, ನಾವೇ ಮತ್ತೆ ಮಾಡೋಕ್ಕಾಗಿಲ್ಲ. ಅದು ಒಂದು ಅದ್ಭುತವಾದಂಥ ಪರಿವರ್ತನೆಗೆ ಪ್ರೇರಣೆಯನ್ನು ನೀಡ್ತು. ಮತ್ತೆ ಕಲ್ಯಾಣವನ್ನು ಯಾಕೆ ಮುಂದುವರಿಸಲಿಲ್ಲ ಬುದ್ಧಿ? ನಮ್ಮ ಉದ್ದೇಶ ಇದ್ದದ್ದು ಅದನ್ನು ನಾವೇ ಮಾಡಬೇಕು ಅಂತಲ್ಲ. ನಾವು ಆವಾಗ ಒಂದು ಸಮಿತಿ ಮಾಡಿಕೊಂಡು ಎಲ್ಲರೂ ಚರ್ಚೆ ಮಾಡಿ ಈ ರೀತಿಯ ಚಟುವಟಿಕೆಗಳು ಆಯಾ ಭಾಗದಲ್ಲಿ ಅಲ್ಲಿಯ ಮಠಗಳೇ ಮುಂದುವರಿಸ್ಬೇಕು ಅಂತ ನಮ್ಮ ಆಲೋಚನೆ ಇದ್ದದ್ದು. ಆದರೆ ಯಾವ ಮಠಗಳು ಅದನ್ನು ಮತ್ತೆ ಮುಂದುವರ್ಸೋಕ್ಕೆ ಇಷ್ಟಪಡಲಿಲ್ಲ. ಅವರು ನಮ್ಮನ್ನೇ ಈಗಲೂ ನೀವು ಹೆಂಗೆ ಪ್ರಶ್ನೆ ಮಾಡ್ತೀರ ಹಾಗೆ ಪ್ರಶ್ನೆ ಮಾಡಿ, ನೀವು ಯಾಕೆ ಮಾಡಲಿಲ್ಲ ಅಂತ ಕೇಳ. ಅಲ್ಲ ಮತ್ತೆ ಯಾವಾಗ ಮಾಡ್ತೀರಿ ಅಂತ. ಮತ್ತೆ ಯಾವಾಗ ಮಾಡ್ತೀರಿ? ಅಲ್ಲಪ್ಪ, ನಿಮ್ಮ ಮಠಗಳ ವ್ಯಾಪ್ತಿಯಲ್ಲಿ ನೀವು ಇದನ್ನು ಮಾಡಬೇಕು ಅಂತ ನಾವು ಬಯಸಿದ್ದು. ಈಗಲೂ ನೀವು ಅದನ್ನು ಮಾಡಿರಿ, ನಾವು ಅದಕ್ಕೆ ಬೆಂಬಲಿಸ್ತೀವಿ ಅಂತ ಹೇಳ್ತೀವಿ. ಯಾರೂ ಯಾಕೋ ಮುಂದೆ ಬರ್ತಾ ಇಲ್ಲ. ನೋಡೋಣ ಅದು ಹೇಗೆ ನಡೆಯುತ್ತೋ ಮುಂದೆ. ಈ ಮೌಲಿಕ ವಿಷಯಗಳನ್ನು ಪ್ರಚಾರ ಮಾಡಲಿಕ್ಕೆ ಅನ್ನೋ ಕಾರಣಕ್ಕೆ ನಾವು ವಚನ ವಾಹಿನಿಯನ್ನು, ವಚನ ಟಿ ವಿಯನ್ನು ಪ್ರಾರಂಭ ಮಾಡಿವ್ರಿ ಬುದ್ಧಿ. ಈ ವಚನ ಟಿ ವಿ ಮೂಲಕ ಜನರಿಗೆ ಯಾವ ರೀತಿ ಬಸವ ತತ್ವವನ್ನು ಪ್ರಚಾರ ಮಾಡ್ಬೋದು ಅಥವಾ ಪ್ರಗತಿಪರ ಆಲೋಚನೆಗಳನ್ನ ಬಿತ್ತಬೋದು ಅಂತ ತಮಗನ್ನಿಸ್ತದೆ? ಮೊದಲನೇದು, ಈಗ ಮಾಧ್ಯಮಗಳು ಗಣಪತಿ ವಿಷಯಕ್ಕೆ ತಪ್ಪಾಗಿ ಬಿತ್ತರಿಸಿದ್ರಿಂದ ಆ ರೀತಿ ಅನಾಹುತ ಆಯಿತು. ನಮ್ಮಲ್ಲಿ ಈ ಮಾಧ್ಯಮಗಳು ತುಂಬ ಒಳ್ಳೆಯ ಕೆಲಸನೂ ಮಾಡ್ತಾಯಿದ್ದಾವೆ, ಅಷ್ಟೇ ದುಷ್ಟ ಕಾರ್ಯಗಳಿಗೂ ಬೆಂಕಿ ಇಡೋವಂಥ ಕೆಲಸನೂ ಮಾಡ್ತಾಯಿದ್ದಾವೆ. ನೀವು ಈಗ ವಚನವಾಹಿನಿ ಅನ್ನುವಂಥ ಮಾಧ್ಯಮವನ್ನು ಪ್ರಾರಂಭ ಮಾಡ್ತೀರಿ ಅಂತ ಮಾಡಿದಿರಿ. ನಾವು ಬಯಸುವಂಥದ್ದು ಈ ಮಾಧ್ಯಮದ ಮೂಲಕ ವಚನಗಳ ಪರಿಚಯವನ್ನು ಸಾರ್ವಜನಿಕರಿಗೆ ಮಾಡಿಕೊಡೋ ಅಂಥದ್ದು. ಆಮೇಲೆ ಇಲ್ಲಿ ಬರೋವಂಥವರು ಕೂಡ ವ್ಯಕ್ತಿತ್ವವನ್ನು ಇಟ್ಕೊಂಡಂಥವರೇ ಆಗಿರಬೇಕು. ಮಾಧ್ಯಮಗಳಿಗೆ ಯಾರೋ ಒಬ್ಬ ಏನೋ ದೊಡ್ಡ ಮನುಷ್ಯ ಅಂತ ಅವನು ಕರೆಸಿ ಅವನ ಮೂಲಕ ಏನೋ ಹೇಳಿ ಮತ್ತೆ ಅವನು ಹೊರಗಡೆ ಇನ್ನೊಂದು ಮಾಡ್ತಾನೆ ಅಂದರೆ ಅದು ಈ ವಾಹಿನಿಗೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಆಚಾರ ವಿಚಾರ ಅರಿವು ಆಚಾರ ಒಂದಾದಂಥವ್ರನ್ನು ಹೆಚ್ಚು ಇದರಲ್ಲಿ ಬಳಕೆ ಮಾಡಿಕೊಳ್ಬೇಕು. ಅವ್ರ ಮೂಲಕ ಶರಣರ ವಿಚಾರಗಳನ್ನು ಪರಿಚಯ ಮಾಡ್ತಾ ಹೋಗಬೇಕು. ಆಮೇಲೆ ಸಮಾಜ ಹೇಗಿದೆ ಅನ್ನೋದನ್ನು ಜಾಗೃತಗೊಳಿಸ್ತಾ ಹೋಗಬೇಕು. ಮೌಢ್ಯಗಳನ್ನು ನಿಷೇಧ ಮಾಡಬೇಕು. ಈಗ ಯಾವುದೇ ಮಾಧ್ಯಮಗಳನ್ನ ತೆಗೆದುಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಜ್ಯೋತಿಷ್ಯ ಶುರುವಾಗುತ್ತೆ. ಅಂಥ ಜ್ಯೋತಿಷ್ಯ ಈ ಮಾಧ್ಯಮದಲ್ಲಿ ಎಂದೂ ಬರಬಾರ್ದು. ಆ ಜ್ಯೋತಿಷ್ಯಕ್ಕೆ ಪರ್ಯಾಯವಾಗಿ ನಾವೇನು ಕೊಡಬೇಕು? ವಚನ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೇನಿರಯ್ಯ, ರಾಶಿಕೂಟರ ಗುಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಅಲ್ಲಿ ಹೇಳಿದ್ದು ಒಳ್ಳೇದು ಯಾವುದಪ್ಪ ಅಂದರೆ ನಾವೆಲ್ಲರೂ ಒಂದಾಗಿ ಕಾರ್ಯ ಮಾಡಿದರೆ ಅದೇ ಒಳ್ಳೆಯದಾಗುತ್ತೆ. ಇಂಥ ತತ್ವಗಳನ್ನು ನಾವು ಹೇಳ್ತಾ ಹೋದರೆ ಬಹುಶಃ ಈ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆದೀತು ಅನ್ನುವಂಥ ನಂಬಿಕೆ ನಮ್ಮದು. ಈಗ ಸೋಷಿಯಲ್ ಮೀಡಿಯಾ ಭಾಳ ಪ್ರಭಾವ ಉಳಿಸ್ಕೊಂಡಿದೆ ಬುದ್ಧಿ. ಮೊದಲೆಲ್ಲ ಜನ ಸಿನಿಮಾಕ್ಕೆ ಹೋಗ್ತಿದ್ರು, ನಾಟಕಗಳಿಗೆ ಹೋಗ್ತಿದ್ರು. ಈಗ ಎಲ್ಲ ಯೂಟ್ಯೂಬು ಮತ್ತು ಮೊಬೈಲ್ನಲ್ಲೇ ಲಭ್ಯ ಆಗೋದ್ರಿಂದ ಇದನ್ನು ನಾವು ಈ ಅಗ್ನಿಯನ್ನು ಸದುಪಯೋಗ ಮಾಡ್ಕೋಬೇಕು ಅನ್ನೋ ಆಶಯ ಕೂಡ ನಮಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಬಹಳ ದೊಡ್ಡ ಅಸೆಟ್ ಅಂತ ನಾನು ಬಯಸ್ತೇನೆ. ಯಾಕಂದ್ರೆ ಪ್ರಗತಿಪರರ ಆಶಾಕಿರಣ ಈಗ ತಾವೊಬ್ಬರೇ ಕರ್ನಾಟಕದಲ್ಲಿ. ಯಾಕಂದರೆ ಹಳೆ ತಲೆಮಾರಿನ ಮಠಾಧೀಶರು ತೋಂಟದಾರ ಸ್ವಾಮಿಗಳಿದ್ದರು, ಇಲ್ಕಲ್ಲವರಿದ್ದರು, ಮಾತಾಜಿ ಇದ್ದರು, ತಮ್ಮ ಶಿವಕುಮಾರ ಸ್ವಾಮಿಗಳು ಗುರುಗಳು ಪರಂಪರೆ ಇತ್ತು. ಈಗ ತಾವು ಹಿರಿಯರಲ್ಲಿ ಮುಂಚೂಣಿಯಲ್ಲಿದ್ದೀರಿ. ಇದನ್ನು ಮತ್ತೆ ಕಲ್ಯಾಣವನ್ನು ಚಾಲನೆ ಮಾಡೋದ್ರ ಮೂಲಕವಾಗಿ ಅಥವಾ ಸಮಾನ ಮನಸ್ಕ ಮಠಾಧೀಶರ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಏನಾದರೂ ಬದಲಾವಣೆ ತರಲಿಕ್ಕೆ ಬಯಸಲಿ ಅನ್ನೋ ಆಶಯದಿಂದ ತಮ್ಮ ಮೂಲಕವಾಗಿ ಎಲ್ಲ ಮಾತುಗಳನ್ನ ಹೇಳಿಸಿದ್ವಿ. ಹೀಗಾಗಿ ತಾವು ಕೊನೆಯದಾಗಿ ಒಂದು ಸಮಾಜದ ಆಶಯವನ್ನು ಹೇಳಿದ್ರೆ ಭಾಳ ಸಂತೋಷ ಆಗ್ತದೆ ಬುದ್ಧಿ. ಕೊನೆ ಅನ್ನೋಂಥದ್ದು ಇಲ್ಲವೇ ಇಲ್ಲ. ಅಲ್ಲ, ಇವತ್ತಿನ ಈ ಮಾತಿನ ಕೊನೆ ಮಾತ್ರ ಮುಕ್ತಾಯ, ನೆವರ್ ಎಂಡಿಂಗ್ ಬಿಟ್ಟಿರ್ಬೋದು. ಈ ವರ್ಷದ ನಮ್ಮ ನಾಟಕೋತ್ಸವದ ಧ್ಯೇಯ ವಾಕ್ಯ ನಮ್ಮ ನಡೆ ಸರ್ವೋದಯದೆಡೆಗೆ ಅಂತ ಇದೆ. ಕಲ್ಯಾಣ ಅನ್ನೋದು ಸರ್ವೋದಯ ಅನ್ನೋದು ಎರಡೂ ಒಂದೇ. ಆ ಹಿನ್ನೆಲೆಯಲ್ಲಿ ನಾವು ಕೆಲವು ಸಮಾನ ಮನಸ್ಕರು ಸೇರಿಕೊಂಡು ತುಂಬ ಚಿಂತನೆ ಮಾಡ್ತಾನೇ ಇದ್ದೀವಿ. ಇತ್ತೀಚೆಗೆ ಚಾಮರಾಜನಗರದಲ್ಲಿ ಜಯದೇವ ಅವರ ಆಶ್ರಮದಲ್ಲೂ ಕೂಡ ಇಂಥದ್ದೊಂದು ಚಿಂತನೆ ನಡೀತು. ಆ ಚಿಂತನೆ ಅದರಲ್ಲಿ ಯಾರ್ಯಾರು ಮುಂಚೂಣಿಯಲ್ಲಿದ್ದಾರೆ ಬುದ್ಧಿ? ಅದರಲ್ಲಿ ಮುಂಚೂಣಿಯಲ್ಲಿ ಜಯದೇವ ಅವರಿದ್ದಾರೆ, ನಾಗೇಶ್ GS ಶಿವರುದ್ರಪ್ಪನವ್ರ ಮಗ ನಾಗೇಶ್ ಹೆಗಡೆಯವರಿದ್ದಾರೆ, ನಂತರ ನಮ್ಮ ಮಹಿಮಾ ಪಟೇಲ್, ಹೀಗೆ ಭಾಳ ಜನರು ಇದ್ದಾರೆ ಅದರಲ್ಲಿ. ಅವರೆಲ್ಲರ ಆಶಯ ಏನು ಅಂತಂದರೆ ಒಂದು ಸುಂದರವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಬಸವಣ್ಣ, ಬುದ್ಧ, ಗಾಂಧಿ ಕಂಡಂಥ ಸಮಾಜ ಇವತ್ತು ಇಲ್ಲ ಅಂತ ನಿರಾಶರಾಗಬೇಕಾಗಿಲ್ಲ. ಕಟ್ಟೋ ಕೆಲಸದಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು. ಅವರು ಮುಖ್ಯವಾಗಿ ಇಟ್ಕೊಂಡಿರುವಂಥದ್ದು ಪರಿಸರ ಮಾಲಿನ್ಯವನ್ನು ನಿವಾರಣೆ ಮಾಡೋವಂಥದ್ದು, ಕೃಷಿಯಲ್ಲಿ ಬದಲಾವಣೆ ತರೋವಂಥದ್ದು. ಹಿಂದೆ ಹೇಗೆ ಸಹಜ ಕೃಷಿ ಇತ್ತೋ, ಸಾವಯವ ಕೃಷಿ ಇತ್ತೋ ಆ ಕೃಷಿಗೆ ಒತ್ತು ಕೊಡೋವಂಥದ್ದು. ಆರೋಗ್ಯ ಇವತ್ತು ಪೂರ್ಣ ಕಳ್ಕೊಳ್ತಾ ಇದ್ದೀವಿ. ನಾವೆಲ್ಲ ಉಣ್ತಾ ಇರೋದೇ ವಿಷ.
ಅದ್ರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು. ಇಂಥ ಕೆಲವು ಆಲೋಚನೆಗಳನ್ನು ಇಟ್ಕೊಂಡು ಮೊದಲು ಪಾದಯಾತ್ರೆ ಮಾಡಬೇಕು ಅನ್ನೋವಂಥ ಆಶಯವನ್ನು ಅವರು ಹೊಂದಿದ್ದಾರೆ. ಹಾಗಾಗಿನೇ ಮುಂದಿನ ತಿಂಗಳು 27, 28, 29, 30 4 ದಿನಗಳ ಕಾಲ ಜನವರಿ ಸಾಣೇಹಳ್ಳಿಯಿಂದ ಸಂತೆಬೆನ್ನೂರವರೆಗೂ ಒಂದು ಪಾದಯಾತ್ರೆ ಇಟ್ಕೊಂಡಿದ್ದೇವೆ. ಆ ಪಾದಯಾತ್ರೆಯಲ್ಲಿ ಶರಣರ ವಿಚಾರಗಳೇ ಸರ್ವೋದಯದ ವಿಚಾರಗಳು. ಆ ನೆಲೆಯಲ್ಲಿ ಪರಿಸರ ಜಾಗೃತಿಯನ್ನು ಉಂಟು ಮಾಡೋವಂಥ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮೂಡಿಸುವಂಥ, ಶಿಕ್ಷಣದ ಬಗ್ಗೆ ಅವ್ರಿಗೆ ಅರಿವನ್ನು ಮೂಡಿಸುವಂಥ, ರಾಜಕಾರಣ ಅಂತೂ ತುಂಬ ಹದಗೆಟ್ಟು ಹೋಗಿದೆ, ಭ್ರಷ್ಟಾಚಾರ ಮಿತಿ ಮೀರಿದೆ, ಅದ್ರ ಬಗ್ಗೆ ನಮ್ಮದೇ ಜವಾಬ್ದಾರಿ ಅಲ್ಲ ಜನರದ್ದು. ಹೀಗೆ ಅದು ಒಂದು ಅಪರೂಪದ ಪಾದಯಾತ್ರೆ ಆಗುವಂಥ ಸಾಧ್ಯತೆ ಇದೆ. ಮತ್ತೆ ಕಲ್ಯಾಣ ಹೇಗೆ ಜನರಲ್ಲಿ ಸಂಚಲನ ಉಂಟು ಮಾಡ್ತೋ ಹಾಗೆ ಈ ಪಾದಯಾತ್ರೆನೂ ಒಂದು ಸಂಚಲನವನ್ನು ಉಂಟು ಮಾಡುತ್ತೆ. ಆ ಸಂದರ್ಭದಲ್ಲಿ ಬೀದಿ ನಾಟಕಗಳನ್ನು ನಮ್ಮ ಕಲಾವಿದರು ಅಭಿನಯಿಸಬೇಕು ಅಂತ ಯೋಚನೆ ಮಾಡಿದ್ದೀವಿ. ಪ್ರಗತಿಪರ ಚಿಂತನೆ ಉರುಳಂಥ ಸಾಹಿತಿಗಳು ಅಲ್ಲಿ ಮಾತಾಡ್ತಾರೆ. ನೀವು ಕೂಡ ಆ ಸಂದರ್ಭದಲ್ಲಿ ಅದರಲ್ಲಿ ಭಾಗವಹಿಸಿದರೆ ತುಂಬ ಸಂತೋಷ. ಇಂಥ ಅನೇಕ ಜನ ಬರ್ತಾರೆ. ಈ ರೀತಿ ಎಲ್ಲ ಕಡೆಯಿಂದನೂ ಜನಜಾಗೃತಿಯನ್ನು ಉಂಟು ಮಾಡುವಂಥ ಕಾರ್ಯ ನಡೆದರೆ ಸಮಾಜ ಮತ್ತೆ 12ನೇ ಶತಮಾನದಲ್ಲಿ ಏನು ಕಲ್ಯಾಣ ರಾಜ್ಯ ಅಂತ ಕಂಡ್ರಲ್ಲ ಅದನ್ನು ಕಾಣಲಿಕ್ಕೆ ಅವಕಾಶ ಇದೆ. ನಾವಂತೂ ನಿರಾಶಾವಾದಿಗಳಲ್ಲ. 2 ಎಕ್ಸ್ಟ್ರೀಮ್ ಕಾಡ್ತಾ ಇದ್ದಾವೆ. ಒಂದು ವೈದಿಕತೆ, 2ನೇದ್ದು ರಾಜಕೀಯ ಭ್ರಷ್ಟಾಚಾರ. ಇವುಗಳನ್ನು ಜನರನ್ನು ಜಾಗೃತಿಗೊಳಿಸ್ತಾ ಹೋದರೆ ಸಮಾಜ ತನ್ನ ಸ್ವಾಸ್ಥ್ಯವನ್ನು ಕಾಪಾಡ್ತದೆ. ಈ ಪಾದಯಾತ್ರೆ ಆಗಲಿ, ಮತ್ತೆ ಕಲ್ಯಾಣ ಆಗಲಿ, ಅಥವಾ ನಮ್ಮ ಸರ್ವಶರಣ ಸಮ್ಮೇಳನ ಆಗಲಿ, ನಮ್ಮ ಬರವಣಿಗೆ ಆಗಲಿ, ಅಥವಾ ಈ ರೀತಿ ನೀವು ಮಾಧ್ಯಮಗಳ ಮೂಲಕ ಮಾಡೋದಾಗಲಿ, ಇವೆಲ್ಲವೂ ಕೂಡ ರಾಜಕೀಯ ಭ್ರಷ್ಟತೆಯನ್ನು ಹೋಗಲಾಡಿಸುವಂಥದ್ದು ಮತ್ತು ವೈದಿಕ ಪರಂಪರೆಯಿಂದ ಜನರನ್ನು ಮುಕ್ತಗೊಳಿಸುವಂಥದ್ದು. ಈ ಕಾರ್ಯವನ್ನು ಎಲ್ಲರೂ ಸೇರ್ಕೊಂಡು ಮಾಡೋಣ. ತಾವು ಇಷ್ಟು ಸುಂದರವಾದ ಅನೇಕರ ಘಟನೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ವಚನ ಟಿ ವಿ ಪರವಾಗಿ ತಮಗೆ ಸಾವಿರದ ಪ್ರಣಾಮಗಳು. ಬುದ್ಧಿ ಶರಣಾರ್ಥಿ. ಆತ್ಮೀಯರೇ, ಪರಮಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯರ ಮಾತುಗಳ ಪಯಣ ಅದ್ಭುತವಾಗಿತ್ತು. 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಬಸವಾದಿ ಶರಣರ ಲೋಕಪಯಣ ಇದಾಗಿತ್ತು. ಅಲ್ಲಿ ಬಸವಾದಿ ಶರಣರಿದ್ದರು, ಹಿಂದಿನ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿದ್ದರು. ಹೀಗೆ ಸಮಾಜದ ವಿವಿಧ ಸ್ತರಗಳನ್ನು ಒಂದು ಕಡೆ ಕಟ್ಟಿಕೊಡುವ ಕೆಲಸವನ್ನು ಈ ವಚನ ಟಿ ವಿ ನಿರಂತರವಾಗಿ ಮಾಡ್ತಾ ಇದೆ. ಇಂಥ ಒಂದು ಅದ್ಭುತವಾದ ಸಂದರ್ಶನಕ್ಕೆ ಈ ಶುಭ ಮುಂಜಾವನ್ನು ಮೀಸಲಿಟ್ಟ ಪರಮಪೂಜ್ಯರಿಗೆ ತುಂಬ ಆಸ್ಥೆಯಿಂದ ವೀಕ್ಷಿಸಿದ ತಮಗೆ ಅನಂತ ಶರಣಾರ್ಥಿಗಳು.